ಉಪನಿಷದ್ವಾಣಿ ಪ್ರಾಣ ಕರ್ಮಕಾಂಡದಲ್ಲಿದ್ದು ಜ್ಞಾನಕಾಂಡರಾದ ಪ್ರಕಾಂಡ ಪ್ರಜ್ಞೋಪಾಸಕ. ಇದಕ್ಕೆ ಅವರ ಕೃತಿಯಲ್ಲಿ ಒಂದು ವಾಕ್ಯ ಸಿಗುತ್ತೆ. ಸ್ವಾರ್ಥ ಪರಾರ್ಥ ಎಂಬ ಭೇದ ಮನಸ್ಸಿನಲ್ಲಿರುವವರೆಗೆ ಕರ್ಮಕಾಂಡ, ಭೇದ ಅಳಿದರೆ ಜ್ಞಾನಕಾಂಡ. ತುಂಬ ಸರಳವಾದ ವ್ಯಾಖ್ಯೆ ಎನ್ನುವ ಮಾತು ದೇವುಡು ಅವರ ಮೊನೆ ಮಸಿಯಿಂದ ಮೈತಳೆದಿದೆ. ಕನ್ನಡ ಭಾಷೆ ಇರುವವರೆಗೂ ಅದ್ವಿತೀಯವಾಗಿ, ಸರ್ವೋತ್ಕೃಷ್ಟವಾಗಿ, ಸರ್ವಂಕಷವಾಗಿ ಇರುವ 3 ಮಹೋನ್ನತ ಕೃತಿಗಳನ್ನು ಕೊಟ್ಟು ದೇವುಡು ಅಕ್ಷರಶಃ ಅಮರರಾದ ಅಮೃತಸ್ಯ ಪುತ್ರ. ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ ಈ ಮಹಾತ್ರಯ ಕನ್ನಡ ಭಾಷಾ ಭಾರತೀಯ ಪ್ರಸ್ಥಾನತ್ರಯ. ಈ 3ರಲ್ಲಿ ಒಂದನ್ನಾದರೂ ಓದದೆ ಒಬ್ಬನ ಕನ್ನಡ ಸಾಹಿತ್ಯದ ಓದು ಗಬ್ಬ ಕಟ್ಟುವುದಿಲ್ಲ. ಓದು ಗಬ್ಬ ಅಂದರೆ ಓದುವ ಕಾವ್ಯ ಅಂತಲೂ ಆಗ್ತದೆ. ಓದು ಗಬ್ಬ ಕಟ್ಟುವುದಿಲ್ಲ, ಓದು ಗಬ್ಬ ಕಟ್ಟುವುದಿಲ್ಲ. ಪ್ರಸ್ತುತ ಮಹಾದರ್ಶನ ಕೃತಿ ಸಮಗ್ರಾರ್ಥದಲ್ಲಿ ಮಹಾದರ್ಶನ. ಮಹರ್ಷಿ ಭಗವಾನ್ ಯಾಜ್ಞವಲ್ಕ್ಯರ ಭೂಮ ವ್ಯಕ್ತಿತ್ವವನ್ನು ಭೂಮಿ ದಿವಿಗಳ ಸಮಾಹಾರದಲ್ಲಿ ಅಕ್ಷರಾಗ್ರದಲ್ಲಿ ಕಡೆದಿಟ್ಟ ಕಮನೀಯ ಕೃತಿ. ದೇವುಡು ಅವರ ಅಂತಿಮ ಕೃತಿಯಾದ ಮಹಾದರ್ಶನ ಉಳಿದೆರಡಕ್ಕಿಂತ ವಿಭಿನ್ನವಾದ ಶಿಲ್ಪ ಇರುವಂತಹುದು. ಸಂಹಿತೆ, ಬ್ರಾಹ್ಮಣ, ಉಪನಿಷದ್ವಸ್ತು ಗರ್ಭಿತವಾದರೂ ಆದ್ಯಂತ ಕರ್ಮಬ್ರಹ್ಮ ಸಮನ್ವಯದ ಸಾಮರಸ್ಯದ ಸಾಮಗಾನ ಲಹರಿಯ ಮಂಜುಳ ಅಂತರ್ಲಾಪ ಹಿತವಾಗಿ ಅನುರಣಿಸುತ್ತದೆ. ಅದು ದೇವುಡು ಅವರ ಪಕ್ವತೆಯ ಪರಾಕಾಷ್ಠೆಯ ಪ್ರತೀಕ. ಶುಷ್ಕ ಪಾಂಡಿತ್ಯದಿಂದ, ಅರ್ಥಕೋಶದ ಬಾಯಿಪಾಠದಿಂದ, ಆಚಾರ್ಯಾದಿಗಳ ಭಾಷಾ ವೈದುಷ್ಯದಿಂದ ಒಬ್ಬ ವಿದ್ವಾಂಸ ತಯಾರಾದನು. ಆದರೆ ಒಬ್ಬ ಕೃತಿಕಾರ, ಕಾದಂಬರಿಕಾರ ಹುಟ್ಟೋದಿಲ್ಲ. ಅದಕ್ಕೆ ಬೇಕಾದ ಮೂಲದ್ರವ್ಯ ಸಹೃದಯತೆ. ಮಹಾದರ್ಶನ ಓದಿ ಕಣ್ಣೆವೆ ಮುಚ್ಚಿದರೆ ನಮಗೆ ಕಾಣುವುದು ಶಬ್ದ ತಾಂಡವದಿಂದ, ವಿಷಯದ ಹೇರು ಭಾರದಿಂದ ಕಣ್ಣು ಕತ್ತಲಿಸುವ ಶೈಲಿ ವೈಚಿತ್ರ್ಯದಿಂದ ಓದುಗನ ಉಸಿರು ಕಟ್ಟಿಸಿ ಬೆರಗಿನ ಹುಬ್ಬನ್ನು ಹಣೆಯ ಗೂಟಕ್ಕೆ ಬಿಗಿಯುವ ಢೋಂಗಿ ಭಂಗಿಯಲ್ಲ, ಭಣಿತಿಯೂ ಅಲ್ಲ. ಶಬ್ದಗಳ ಮೂಲಕ ನೇಯಲಾಗದ ಕೆಟಗರಿಯ ಅಲೌಕಿಕ ಆವರಣವನ್ನು, ದಿವ್ಯಾನುಭವವನ್ನು ನಮ್ಮ ನಿಮ್ಮ ದೈನಂದಿನದ ಕೆಮ್ಮು, ಕಫ, ಭೇದಿ, ಹಸಿವು, ನಿದ್ದೆ, ಕೋಪ, ಮತ್ಸರ, ಅನುಕಂಪಾದಿ ಸಹಜ ಅನುಭವಗಳ ಮೂಲಕವೇ ಕಟ್ಟಿಕೊಡುತ್ತಾರೆ. ಅಂತರ್ಬಹಿ ಕ್ಷಾಲನವನ್ನು, ಹೊರಗಿನ ಹೊಳಗಿನ ಕೊಳೆಯನ್ನು ತೊಳೆಯುವಂಥದ್ದು. ಯಾಜ್ಞವಲ್ಕ್ಯನ ತಾಯಿ ಆಲಂಬಿನಿ ಮಗನಿಗೆ ಹೇಳ್ತಾರೆ, ಅಲ್ವೋ ಯಜ್ಜಿ. ಇದು ಮಹಾದರ್ಶನದಂತಹ ಕೃತಿಯಲ್ಲಿ ಯಾಜ್ಞವಲ್ಕ್ಯ ಅನ್ನುವುದನ್ನು ಪ್ರೀತಿಯಿಂದ ಕರೆಯಲಿಕ್ಕೆ ಹ್ರಸ್ವೀಕರಣಗೊಳಿಸಿದ್ದು ಯಜ್ಜಿ. ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಲ್ವೋ ಯಜ್ಜಿ, ಅಲ್ವೋ ಅದು ಉಪನಿಷತ್ ಭಾಷೆ ಅಂತ ಏನೋ ಬೆರಗಾಗಕ್ಕೆ ನಮ್ಮ ಹಾಗೆ ಮಾತಾಡ್ತಿದ್ದಾಳು ಅವಳು. ಅಲ್ವೋ ಯಜ್ಜಿ, ಪಾತ್ರೆಯನ್ನು ಒಳಗೆ ತೊಳೆಯದಿದ್ದರೆ ಮುಸುರೆ, ಹೊರಗೆ ತೊಳೆಯದಿದ್ದರೆ ಮಸಿ. ತೊಳೆಯದಿದ್ದರೆ ಅಲ್ಲ, ಶೈಲೀಕೃತ ಅಲ್ಲ. ಪಾತ್ರೆಯನ್ನು ಒಳಗೆ ತೊಳೆಯದಿದ್ದರೆ ಮುಸುರೆ, ಹೊರಗೆ ತೊಳೆಯದಿದ್ದರೆ ಮಸಿ ಅಂತಾಳೆ. ಇದು ಅಡುಗೆ ಮನೆಯ ಅನುಭವ, ಉಪನಿಷತ್ತಿದು. ಯಾಜ್ಞವಲ್ಕ್ಯರು ಪತ್ನಿ ಕಾತ್ಯಾಯಿನಿಯನ್ನು ಒಂದ್ಸಲ ಕೇಳ್ತಾರೆ, ನಿನಗೇನು ಆಸೆ ಇದೆ? ಮದುವೆ ಆದಮೇಲೆ ಪತ್ನಿ ಅಂತ ಹೇಳಿದ್ದೇನೆ. ನಿನಗೇನು ಆಸೆ ಇದೆ ಅಂತ ಕೇಳಿದರೆ ಅವಳು ಕೊಡುವಂಥ ಉತ್ತರದ ಮಣ್ಣಿನ ವಾಸನೆ ಹೇಗಿದೆ ನೋಡಿ. ಬೆಂಡೆಕಾಯಿ ಹುಳಿ, ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ, ಸಂಡಿಗೆ, ಹಪ್ಪಳ, ಇಂತಹ ಆಸೆ ಇನ್ನೂ ಇದೆ ಅಂತಾಳೆ. ಮಹರ್ಷಿಗಳ ಹೆಂಡತಿ ಆಡುವ ಮಾತಿದು. ಭಗವಾನ್ ಯಾಜ್ಞವಲ್ಕ್ಯರು ತಾಯಿಯ ಜೊತೆಗೆ ರಾತ್ರಿ ಊಟಕ್ಕೆ ಕೂತಿರ್ತಾರೆ. ಅವರ ಹೆಂಡತಿ ಬಡಿಸ್ತಾಳೆ, ಕಾತ್ಯಾಯಿನಿ. ಅದರ ನಿರೂಪಣವನ್ನು ಹೀಗೆ ಮಾಡ್ತಾರೆ ಯಾರು? ಲೇಖಕರು, ಅಂದರೆ ದೇವುಡು ಅವರು. ಕಾತ್ಯಾಯಿನಿಯು ಮಂತ್ರದ ಕೋಲನ್ನು ಇಟ್ಟುಕೊಂಡಿದ್ದಂತೆ ಒಂದು ಹುಳಿ, ಒಂದು ಚಟ್ನಿ ಮಾಡಿದ್ದಳು. ಮಂತ್ರದ ಕೋಲು ಇಟ್ಕೊಂಡು ಅದು ಹಾಕಿಬಿಟ್ರೆ ಬಾಯಿ ಮುಚ್ಕೊಂಡು ಊಟ ಮಾಡ್ತಾರಂತೆ. ಅವರಿಗೆ ಅಷ್ಟು ಪ್ರಿಯವಾದದ್ದು, ಗಣೇಶರಿಗೆ ಒಡೆ ಇದ್ದ ಹಾಗೆ. ಜೊತೆಗೆ ವಡೆ, ಸಂಡಿಗೆ, ಸಜ್ಜನನ ಹೃದಯದಂತೆ ಸುಖವಾದ ತುಪ್ಪ, ಕಲ್ಲಿನಂತೆ ಹೆಪ್ಪಿರುವ ಮೊಸರುಗಳಿಂದ ಭೋಜನ ತೃಪ್ತಿಕರವಾಗಿತ್ತು. ಇದು ದೇವುಡು ಅವರು ಸ್ವತಃ ಅನುಭವಿಸಿ ಬರೆಯುವಂತಹ ಒಂದು ಸಾಲು. ನಿಮಗೆ ಯಾರಿಗಾದರೂ ಬಾಯಲ್ಲಿ ನೀರೂರಿದ್ರೆ 1.5 ಗಂಟೆ ತಡ್ಕೊಳ್ಳಿ.
ಇನ್ನೊಂದು ಕಡೆ ಕೃತಿಕಾರರು ಬರೀತಾರೆ ಜನಕನ ಸಂದರ್ಭದಲ್ಲಿ, ಜನಕ್ಕೆ ಹರಟೆ ಅಂದರೆ ಅದೇನು ಹುಚ್ಚು. ಇದು ಶುದ್ಧ ದೇವುಡು ಅವ್ರ ಮಾತು, ಯಾವುದೇ ಪಾತ್ರದ ಬಾಯಿಂದ ಬರುವುದಲ್ಲ. ಜನಕ್ಕೆ ಹರಟೆ ಅಂದರೆ ಅದೇನು ಹುಚ್ಚು, ಅದರಲ್ಲಿಯೂ ಹೊಣ್ಣು ಹೆಣ್ಣು ಅಂದರೆ ಬಾಯೆಲ್ಲ ಕಿವಿಯಾಗುತ್ತದೆ, ಬಾಯೆಲ್ಲ ಕಿವಿಯಾಗುತ್ತದೆ. ಮಿಥಿಲೆಯಲ್ಲೂ ಹಾಗೆ ಆಗಿತ್ತು. ಬ್ರಹ್ಮವಾದಿನಿ ಗಾರ್ಗಿ ಆಶ್ರಮಕ್ಕೆ ಬಂದಾಗ ದೇವರಾತರು ಆಸನ ಕೊಡ್ತಾರೆ, ಕುಳಿತುಕೊಳ್ಳಿ ಅಂತಾರೆ. ಆಕೆ ಹೇಳ್ತಾಳವಳು, ಎಷ್ಟಾಗಲಿ ನಾನು ಹೆಂಗಸು, ನಿಮ್ಮ ಸಮನಾಗಿ ಕುಳಿತುಕೊಳ್ಳುವುದೇ, ಸಮಾನ ಆಸನದಲ್ಲಿ ಕುಳಿತುಕೊಳ್ಳುವುದೇ ಅಂತ ಅವಳು ಹೇಳಿದಾಗ ಅವರು ದೇವರಾತ ಉತ್ತರ ಕೊಡ್ತಾರೆ, ನೀವು ಹೆಂಗಸು ಅಲ್ಲ, ಗಂಡಸು ಅಲ್ಲ, ವಿದ್ವಾಂಸರು. ಈಗ ವಿನೋದವಾಗಿ ವಿಪರೀತ ಅರ್ಥ ಮಾಡಬಾರದು. ನೀವು ಹೆಂಗಸರು ಅಲ್ಲ, ಗಂಡಸರು ಅಲ್ಲ, ವಿದ್ವಾಂಸರು ಅಂದ್ರೆ ಬೇರೆ ಏನು ಅರ್ಥ ಮಾಡಬೇಡಿ. ದೇವರಾತ್ರ ಕೊಡುವಂತಹ ಉತ್ತರ ಅಂದರೆ ಅಷ್ಟು ಎತ್ತರದಲ್ಲಿ ಕಾಣ್ತಾರೆ ಅಂತ. ಮೊದಲ ಪುಟದ ಮೊದಲ ಪ್ಯಾರಾದಲ್ಲಿ ಹರಿಯುವ ಕಿರುಹೊಳೆಯ ವರ್ಣನೆ ಇಲ್ಲಿ ದೇವುಡು, ಇಲ್ಲಿ ಅಂದರೆ ಈ ಕಾದಂಬರಿಯಲ್ಲಿ ದೇವುಡವರು ಆಯ್ದುಕೊಂಡ ಶೈಲಿಗೆ ಪ್ರಾತಿನಿಧಿಕವಾಗಿದೆ. ಅದು ಹೀಗಿದೆ, ಒಂದೇ ಒಂದು ವಾಕ್ಯ, ನಾತಿ ದೂರದಲ್ಲಿ ಒಂದು ಸಣ್ಣ ಹೊಳೆ ಮರಳಿನಲ್ಲಿ ಹರಿಯುತ್ತಾ ಅತ್ತೆಯ ಮನೆಯ ಸೊಸೆಯ ಹಾಗೆ ಆದಷ್ಟು ಕಡಿಮೆ ಸದ್ದು ಮಾಡುವಂತಿದೆ. ಅತ್ತೆ ಮನೆಯಲ್ಲಿರುವ ಸೊಸೆ ಮಾತಾಡದೇ ಇರ್ತಾಳಂತೆ, ಹಾಗ ಹೊಳೆ ಹರಿತಾ ಇದೆ, ಸದ್ದೇ ಇಲ್ಲ ಅಂತ, ಅಂದ್ರೆ ಅದು ಬತ್ತಿ ಹೋಗಿದೆ ಅಂತ. ಇದು ಮೊದಲೇ ಬರೆದು ಇಡೀ ಕಾದಂಬರಿಯ ನಿರ್ವಹಣೆ ಈ ರೀತಿ ಹೋಗ್ತಾ ಇರುತ್ತೆ. ಯಾಜ್ಞವಲ್ಕ್ಯ ದರ್ಶನದ ಮಹಾಭಾಷ್ಯ ಈ ಮಹಾದರ್ಶನ. ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಯಾಜ್ಞವಲ್ಕ್ಯರ ಉಪದೇಶದ ಮೂಲಕ ಜನಕನಿಗಾಗುವ ಈ ಬ್ರಹ್ಮಾನುಭವ ಕೃತಿಕಾರನ ಸ್ವಾನುಭವ ಸಾಂದ್ರತೆಯೊಂದಿಗೆ ನಮ್ಮೆದೆಯನ್ನು ಹೆರೆಗಟ್ಟಿಸುತ್ತದೆ. ಅದು ದೇವುಡು ಅವರ ಅಕ್ಷರಶಕ್ತಿ, ಅಧ್ಯಯನ, ಚಿಂತನ, ಲೋಕಾವಲೋಕನ ಅಂದರೆ ಪರಿಶೀಲನ ಎಂಬ ಮುಗ್ಗಾಲಿಗಳ ತಿರುಗಣೆ ಗಾಣದ ಅರೆತದಿಂದ ಗದ್ಯಾಮೃತ ಧಾರೆಯಾಗಿ ಹರಿದ ದೇವುಡು ಅವರ ಅನುಭವದ ಕಬ್ಬಿನ ಜಲ್ಲೆ ಮಹಾದರ್ಶನ. ಈ ಕೃತಿಯು ಎಷ್ಟು ವ್ಯಾಖ್ಯಾನವನ್ನು ವಿವರಣೆಯನ್ನು ಭರಿಸಿಕೊಳ್ಳುವ ಜಾಯಮಾನದ್ದು. ಈ ಕೃತಿಯಷ್ಟೇ ವಿದ್ವದ್ಘನರಾದ ಶತಾವಧಾನಿ ಆರ್ ಗಣೇಶರು ಬರೇ ಪುಸ್ತಕ ಮಾತ್ರವಲ್ಲ, ಲೇಖಕರ ಹೃದಯವನ್ನೂ ಬಲ್ಲ ಸತ್ವ ಸಂಪನ್ನರು. ಗಣೇಶರೇ ಮಹಾದರ್ಶನದ ಸುಹೃದ್ ಉಪನ್ಯಾಸಕ್ಕೆ ಪ್ರಥಮ ಕಲ್ಪರು ಎಂಬುದಕ್ಕೆ ಈ ಕಾದಂಬರಿಯಲ್ಲೇ ಸುಳುಹು ಇದೆ. ಅದು ಗಣೇಶರಿಗೂ ಗೊತ್ತಾಗಿರಲಿಕ್ಕಿಲ್ಲ. ಅದೇನು ಅಂದರೆ, ತನಗೆ ಮಗ ಹುಟ್ಟಿದ ಸಂದರ್ಭದಲ್ಲಿ ಅಪ್ಪ ದೇವರಾತ, ಯಾಜ್ಞವಲ್ಕ್ಯನ ತಂದೆ ದೇವರಾತರು ಒಂದು ಮಾತು ಹೇಳ್ತಾರೆ, ಯಜುರ್ವೇದಗಳ ಮನೆಯಲ್ಲಿ ಹುಟ್ಟಿದಾನೆ, ನಮ್ಮದೇನಿದ್ರೂ ಆಧ್ವರ್ಯವ, ಅದಕ್ಕೆ ತಕ್ಕಂತೆ ಗಟ್ಟಿಯಾಗಿರಬೇಕೋ ಬೇಡವೋ. ಯಜುರ್ವೇದಿಗಳು ಗಟ್ಟಿಯಾಗಿರಬೇಕು ಅಂತ ದೇವರಾತ್ರ ಹೇಳ್ತಾರೆ, ಇವರು ಯಜುರ್ವೇದಿಗಳೇನೆ. ಆದ್ದರಿಂದ ಯಜುರ್ವೇದಿಗಳಾದ ಗಟ್ಟಿ ಗಣೇಶರಿಗೆ ಗೋಖಲೆಯ ಪರವಾಗಿ, ದೇವುಡು ಪ್ರತಿಷ್ಠಾನದ ಪರವಾಗಿ, ತಮ್ಮ ಪರವಾಗಿ ಹಾರ್ದ ಸ್ವಾಗತ. ಮನನೀಯವಾದ ಈ ಕಾರ್ಯಕ್ರಮವನ್ನು ನಿಯೋಜಿಸಿದ ದೇವುಡು ಪ್ರತಿಷ್ಠಾನದ ಗಂಗಾಧರ ದೇವುಡು ಹಾಗೂ ಅವರ ಸಹೋದರಿಯರಿಗೆ ಆತ್ಮೀಯ ಸ್ವಾಗತ. ಮಹಾದರ್ಶನದ ಮಂತ್ರ ಮಜ್ಜನಕ್ಕೆ ಮೈಯಾಗಿ ಬಂದ ಮಹನೀಯರಾದ ತಮಗೆ ಸ್ವಾಗತ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ದೇವುಡು ಪ್ರತಿಷ್ಠಾನದ ವತಿಯಿಂದ ನಡೀತಾ ಇರುವ ಈ ಉಪನ್ಯಾಸ ನನಗೆ ತುಂಬ ಪ್ರಿಯವಾದ ವಸ್ತುವಿನ ಮೇಲೆ. ವಸ್ತುತಃ ನನಗಿರುವ ಹಲವು ಕೊರತೆಗಳಲ್ಲಿ ಒಂದಂದರೆ ಡಿ ವಿ ಜಿಯವರನ್ನ ರಕ್ತಮಾಂಸ ತುಂಬಿ ಸಜೀವವಾಗಿದ್ದಾಗ ನೋಡೋಕ್ಕಾಗಲಿಲ್ಲ, ದೇವುಡು ಅವ್ರನ್ನ ನೋಡೋಕ್ಕಾಗಲಿಲ್ಲ, ಗೋವಿಂದ ಪೈಗಳನ್ನು ನೋಡೋಕ್ಕಾಗಲಿಲ್ಲ, ಮಾಸ್ತಿಯವ್ರನ್ನ ನೋಡೋಕ್ಕಾಗಲಿಲ್ಲ, ರಾಳ್ಳಪಲ್ಲಿಯವ್ರನ್ನ ನೋಡೋಕ್ಕಾಗಲಿಲ್ಲ ಅಂತ ಇಲ್ಲ 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 ಅನ್ನುವ ಸಾಕಷ್ಟು ಕೊರಗುಗಳಿವೆ. ಜೊತೆಗೆ ಇನ್ನೂ ಒಂದು ಕೊರಗೆ ಏನೆಂದರೆ, ನಮ್ಮ ದೇವುಡು ಅವರು ಪರಿಪೂರ್ಣ ಅನ್ನುವ ಒಂದು ಕಾದಂಬರಿ ಬರಿತಾ ಇದ್ರು. ಆ ಕಾದಂಬರಿಯ ಆರಂಭದ ಕೆಲವೊಂದು ಪುಟಗಳು ಬರೆದಿದ್ರು, ಅದನ್ನು ಇದುವರೆಗೂ ನೋಡೋದಕ್ಕೆ ಸಿಕ್ಕಿಲ್ಲ. ಅದು ಒಂದು ತೀರದ ಕೊರತೆಯಾಗಿ ಕೂತಿದೆ. ಶಂಕರರ ಬಗ್ಗೆ ಬರೆಯೋಕ್ಕೆ ಹೊರಟಂಥ ಕಾದಂಬರಿ ಈ ಪ್ರಸ್ಥಾನತ್ರಯ ಆದ ಮೇಲೆ ಬರೆಯೋಕ್ಕೆ ಹೊರಟಂಥದ್ದು. ದೇವುಡು ಅವರ ಸಾಹಿತ್ಯವನ್ನು ಓದದಿದ್ದರೆ ಆ ಮಟ್ಟಕ್ಕೆ ಕನ್ನಡದಲ್ಲಿ ವ್ಯಾಸಂಗ ಅಪೂರ್ಣ ಅನ್ನುವ ಮಾತನ್ನು ಮಿತ್ರರಾದ ಶಂಕರನಾರಾಯಣ ಉಪಾಧ್ಯಾಯರು ಪ್ರಸ್ತಾವನೆಯಲ್ಲಿ ಹೇಳಿದ್ದು ನಿಜವಾಗಿ ಅತಿಶಯೋಕ್ತಿಯಲ್ಲ, ಅಪ್ಪಟ ಸ್ವಭಾವೋಕ್ತಿ. ಯಾಕೆಂದರೆ ಸುಮಾರು 73 ಕೃತಿಗಳನ್ನು ದೇವುಡು ಅವರು ಬರೆದಿದ್ದಾರೆ. ಅಲ್ಲಿ ಕಥೆಗಳಿವೆ, ಕಾದಂಬರಿಗಳಿವೆ, ನಾಟಕಗಳಿವೆ,
ಸಂಸ್ಕೃತಿ ಸಂಶೋಧನೆ ಇದೆ, ಅನುವಾದ ಇದೆ, ಮತ್ತು ಇದು ಯಾವುದೂ ವರ್ಗಕ್ಕೆ ಸೇರಕ್ಕೆ ಕಷ್ಟವಾಗುವಂತಹ ಬಗೆ ಬಗೆಯಾದಂಥ ಬರವಣಿಗೆಗಳಿವೆ. ಉಪನಿಷತ್ತುಗಳ ಬಗೆಗೆ ವಿವರಣೆ ಉಂಟು. ವೇದಾಂತದ ಚಿಂತನೆ ಮಾಡಿರುವ ಸ್ವತಂತ್ರ ಪ್ರಬಂಧಗಳಿವೆ. ಉದಾಹರಣೆಗೆ ನೋಡಿ, ಸಂಸ್ಕೃತಿಯ ಚಿಂತನೆಯನ್ನು ಈಚಿನ ಕಾಲದಲ್ಲಿ ಎಷ್ಟೋ ಜನ ಮಾಡೋದಕ್ಕೆ ಹೊರಟಿದ್ದಾರೆ. ಅದೆಲ್ಲಕ್ಕೂ ಪ್ರಾಚೀನವಾಗಿ ತುಂಬ ಹಿಂದೆಯೇ ತುಂಬ ಸ್ವೋಪಜ್ಞವಾದ ರೀತಿಯಲ್ಲಿ ದೇವಡವರು ಮಾಡಿದ್ದು ಕರ್ನಾಟಕ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಮೌಲಿಕವಾದ ಲೇಖನ. ಹಾಗೆ ಪ್ರಜ್ಞಾಪ್ರವಾಹ ತಂತ್ರ ಅಂತ, ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅಂತ ಯಾವ ತಂತ್ರಗಾರಿಕೆ ಅಂತ ಕಾದಂಬರಿ ಬರೀಬಹುದು ಅಂತ ಪಾಶ್ಚಾತ್ಯರು ತೋರ್ಪಡಿಸಿಕೊಟ್ಟರು. ಅವರ ಹೆಗಲಣಿಯಾಗಿ ಆ ಕಾಲದಲ್ಲಿಯೇ ಬರೆದಂಥದ್ದು ದೇವಡು ಅವರ ಅಂತರಂಗ. ಉದಾಹರಣೆಗೆ ಜೇಮ್ಸ್ ಜಾಯ್ಸ್ ಮೊದಲಾದವರು ಯಾವೆಲ್ಲ ತಂತ್ರಗಳನ್ನು ಬಳಸಿದ್ರು ತಮ್ಮ ಯೂಲಿಸಿಸ್ ಮೊದಲಾದ ಕಾದಂಬರಿಗಳಲ್ಲಿ, ಅದೇ ತಂತ್ರವನ್ನು ಇಲ್ಲಿ ಕಾಣ್ತೀವಿ. ತಂತ್ರಕ್ಕಿಂತ ಮುಖ್ಯವಾಗಿ ಅಲ್ಲಿ ಮಾನವ ಸ್ವಭಾವದ ಬಿಟ್ಟುಕೊಳ್ಳುವಿಕೆ ಎಷ್ಟು ಚೆನ್ನಾಗಿದೆ ಅಂತ, ಅಡಿಗರಂಥವರು ಹಗಲು ಹುಟ್ಟಿದ್ದೊಪ್ಪಲ್ಲ ಇರುಳು ಹುಟ್ಟಿದ್ದೊಪ್ಪಲ್ಲ ಅನ್ನುವಂತಹ ಅರೋಚಕವಾದ ಒಂದು ಮನೋಧರ್ಮದ ತೀಕ್ಷ್ಣ ವಿಮರ್ಶಕ ಕವಿ ಅವರು ಬಹಳ ಮೆಚ್ಚಿಕೊಂಡಿದ್ದರು ಅದನ್ನು. ಹಾಗೆಯೇ ಐತಿಹಾಸಿಕ ಕಾದಂಬರಿಗಳಲ್ಲಿ ತುಂಬ ವಿನೂತನವಾದ ರೀತಿಯ ಒಂದು ಹೊಸ ಜಾಡನ್ನೇ ತೆರೆಯುವಂತೆ ಅವರು ಮಯೂರ ಬರೆದಿದ್ದಿರಬಹುದು, ಚಿನ್ನ ಅಥವಾ ಅವಳ ಕತೆ ಬರೆದಿದ್ದಿರಬಹುದು, ಇಂಥದ್ದನ್ನು ನೋಡಬಹುದು. ಮತ್ತು ವಿಮೆನ್ ಎಂಪವರ್ಮೆಂಟ್ ಅಂತ ಈಗ ಮಹಿಳಾ ಕಾದಂಬರಿಗಳನ್ನು, ಮಹಿಳಾ ಪರವಾದ ಅಭ್ಯುದಯ, ಸ್ತ್ರೀವಾದ ಇತ್ಯಾದಿಗಳು ಅಂತಂದರೆ ಅದರೊಳಗೆ ತುಂಬ ಭಿನ್ನವಾದ ದಾರಿಯನ್ನು ತುಳಿದಂಥ ರೀತಿಯಲ್ಲಿ ಡಾಕ್ಟರ್ ವೀಣಾ ಅನ್ನುವ ಕಾದಂಬರಿ ಇರಬಹುದು. ಹಾಗೆ ನವ್ಯ ಕಾದಂಬರಿಗಳಲ್ಲಿ ಶಾಂತಿನಾಥ್ ದೇಸಾಯಿ ಆಗಲಿ, ಎ.ಕೆ. ರಾಮಾನುಜನ್ ಆಗಲಿ, ಈ ಥರದವರೆಲ್ಲನೂ ವಿಲಕ್ಷಣವಾದ ರೀತಿಯಲ್ಲಿ ಸಾಹಿತ್ಯವನ್ನು ಬರೆದರು. ಕಾಮವನ್ನು ವಿಚಿತ್ರವಾಗಿ ಕಂಡು ಅವರಿಗೂ ಮಾರ್ಗದರ್ಶಕವಾಗುವಂತೆ ಅತ್ಯಂತ ಭಿನ್ನವಾದ ರೀತಿಯಲ್ಲಿಯೇ ಅವರು ಮಲ್ಲಿ, ಎರಡನೇ ಜನ್ಮ ಇತ್ಯಾದಿ ಕಾದಂಬರಿಗಳನ್ನು ಬರೆದರು. ಅಂದರೆ ದೇವಡೂರ ಅರ್ಹಿ ಇಂಥದ್ದು ಅಂತ ಗೊತ್ತಾಗುತ್ತೆ. ಎಮರ್ಸನ್ ಮತ್ತು ಎಮರ್ಸನ್, ಥೋರೋ ಮತ್ತು ವಾಲ್ಟ್ ವಿಟ್ಮನ್ ಇವರ ಮೂವರನ್ನು ಒಂದು ರೀತಿಯಾಗಿ ಮುನಿತ್ರಯ ಅಂತ ಕರೀತಾರೆ ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳ ಸಾಹಿತ್ಯಕ್ಕೆ. ವಾಲ್ಟ್ ವಿಟ್ಮನ್ ಆಗಲಿ, ಥೋರೋ ಆಗಲಿ, ಎಮರ್ಸನ್ ಆಗಲಿ ಅಮೆರಿಕೆಯ ಸಾಹಿತ್ಯಕ್ಕೆ ಒಂದು ಅಲೌಕಿಕವಾದ ಅಧ್ಯಾತ್ಮದ ಆಯಾಮವನ್ನು ಕೊಟ್ಟವರು. ಅದರೊಳಗೆ ಥೋರೋ ಅವರು ಬರೆದಂಥ ಅತ್ಯಂತ ಪ್ರಸಿದ್ಧ ಕೃತಿ, ಪ್ರೌಢ ಕೃತಿ ವಾಲ್ಡನ್, ಅದನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಗೋಸ್ಕರ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟವರು. ಮಕ್ಕಳ ಸಾಹಿತ್ಯದ ಬಗ್ಗೆ ಯಾವ ದೇಶ ವಿದೇಶಗಳ ಕಥೆ ಇವೆ ಅವನ್ನೆಲ್ಲ ತಂದುಕೊಟ್ಟರು ಕನ್ನಡದಲ್ಲಿ. ಮತ್ತು ಕನ್ನಡ ರಂಗಭೂಮಿಯ ಪರಂಪರೆಗೆ ತುಂಬ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಈ ಯಾಜ್ಞವಲ್ಕ್ಯ ಕೃತಿ ನಾಟಕವಾಗಿ ಮೊದಲು ಬಂದದ್ದು. ಆದ್ಯ ರಂಗಾಚಾರ್ಯ ಅಥವಾ ಶ್ರೀರಂಗರು ಆಕಾಶವಾಣಿಯಲ್ಲಿ ನಾಟಕ ವಿಭಾಗದ ಒಂದು ಮುಖ್ಯಸ್ಥರಾಗಿದ್ದಾಗ ಇವರೊಮ್ಮೆ ಹೋಗಿ, ಏನು ದೇವರು ಯಾಜ್ಞವಲ್ಕ್ಯನ ಬಗ್ಗೆ ಏನಾದರೂ ಮಾಡಬಾರದೆ ಅಂದರೆ ನೀವೇ ಬರೆದುಬಿಡಿ ಅಂತಂದ್ರಂತೆ. ಹಾಗಾಗಿ ಹೇಳಿದ ಇವರಿಗೆ ಬಂದು ಇವರು ನಾಟಕವಾಗಿ ಬರೆದರು. ಅದನ್ನು ಮತ್ತೆ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಓದಿ ಮೆಚ್ಚಿಕೊಂಡ್ರು. ಕಡೆಗೆ ಅದನ್ನು ಆದ್ಯ ರಂಗಾಚಾರ್ಯರು ಬಹಳ ಸಂತೋಷಪಟ್ಟು ಪ್ರೊಡ್ಯೂಸ್ ಮಾಡಿದ್ರು. ಮತ್ತು ಶ್ರೀರಂಗರಾದರೂ ಅಷ್ಟೇ ತುಂಬ ಸುಲಭದಲ್ಲಿ ಯಾವುದನ್ನು ಒಪ್ಪುವಂಥವರಲ್ಲ. ಮತ್ತು ಶ್ರೀರಂಗರ ಹಲವು ದೃಷ್ಟಿಯ ಪ್ರಭೇದಗಳು, ದೃಷ್ಟಿ ಕೋಣದ ರೀತಿ ದೇವಡೂರಿಗಿಂತ ಭಿನ್ನವಾದದ್ದು. ಆದರೆ ಅವರೆಲ್ಲ ದೊಡ್ಡವರು ಅನ್ನೋದ್ರೊಳಗೆ ಸಂದೇಹವಿಲ್ಲ. ಆ ಕಾರಣದಿಂದಲೇ ತಮ್ಮ ಅಭಿಪ್ರಾಯಗಳಿಗಿಂತ ಭಿನ್ನವಾದವರ ಅಭಿಪ್ರಾಯದಲ್ಲಿಯೂ ಇರುವ ಘನತೆಯನ್ನು ಗೌರವಿಸಬಲ್ಲವರಾದರು. ಶ್ರೀರಂಗರು ತುಂಬ ಪ್ರಖರವಾದ ತಾರ್ಕಿಕರು. ಅವರು ಒಂದು ರೀತಿ ಪರಂಪರೆಗೆ ಸಡ್ಡು ಹೊಡೆಯುವಂತೆ ನಿಲ್ಲಬಲ್ಲಂಥ ಚೈತನ್ಯ. ಅಂಥವರು ದೇವರು ಅಂಥ ಸಾಂಪ್ರದಾಯಿಕ ಪರಂಪರೆಯನ್ನು ಗೌರವಿಸುವಂಥ ತಾತ್ಪರ್ಯ ಹೊಂದಿದವರ ಮಹಾಬ್ರಾಹ್ಮಣವನ್ನು ಮೇಜಿನ ಮೇಲಿಟ್ಟು ಉದ್ದಂಡ ನಮಸ್ಕಾರ ಮಾಡಿದರು. ಅದರ ನಿರ್ಮಾಣದ ಹಂತದಲ್ಲಿ ಓದಿಬಿಟ್ಟು ದಿಸ್ ಈಸ್ ಕ್ಲಾಸಿಕ್, ದಿಸ್ ಶುಡ್ ಬಿ ಕ್ಲಾಸಿಕ್ ಆ್ಯಂಡ್ ದಿಸ್ ವಿಲ್ ಬಿ ಕ್ಲಾಸಿಕ್ ಅಂತಂದ್ರಂತೆ. ಈ ಮಟ್ಟದ ಗೌರವವನ್ನು ಸಮಕಾಲೀನರಲ್ಲಿ ದೇವರು ಪಡೆದದ್ದು ತುಂಬ ದೊಡ್ಡದು. ಅವರಿಗಿಂತ ವಯಸ್ಸಿನಲ್ಲಿ ಹಿರಿಯರಾದ DVG ಮೊದಲಾದವರೆಲ್ಲ ಅಸಾಧ್ಯ ಕಾಣಯ್ಯ ನೀನು, ಸಮರ್ಥ ಕಾಣಯ್ಯ ಅಂತಂತ ಇದ್ರಂತೆ. ಆ ರೀತಿಯಾದವರು. ಮತ್ತು ಪತ್ರಿಕೋದ್ಯಮದಲ್ಲಿ, ಚಲನಚಿತ್ರದಲ್ಲಿ, ಕೃಷಿಯವರಿಗೆ ಯಾವುದು ಕೇಳಿ ಅದರೊಳಗೆ. ಮತ್ತು ಅವರ ಒಂದು ಮೇರುಕೃತಿಯ ಅನುವಾದದಲ್ಲಿ ಅಂತ ಹೇಳಬಹುದಾದದ್ದು ಯೋಗವಾಸಿಷ್ಠದ ಅತ್ಯದ್ಭುತವಾದ ಕನ್ನಡದ ಅನುವಾದ. ಹೀಗೆ ಬಹುಮುಖಿಯಾದ ಪ್ರತಿಭೆ ಅವರದು. ರಾಮಾಯಣ, ಮಹಾಭಾರತ, ಪಂಚತಂತ್ರ ಇತ್ಯಾದಿಗಳನ್ನೆಲ್ಲ ಕನ್ನಡದ ಮಕ್ಕಳಿಗೆ ಸಂಗ್ರಹ ರೂಪವಾಗಿ ಕೊಟ್ಟಂಥವರು. ಸಾಕ್ರಟೀಸ್ನ ಬಗ್ಗೆ, ಕ್ರಿಸ್ತನ ಬಗ್ಗೆ ಎಲ್ಲ ರೂಪಕಗಳನ್ನು ಬರೆದಂಥದ್ದು. ಹೀಗೆ ಅವರ ವ್ಯಾಸಂಗದ ಹರಹು, ಕ್ರಿಯಾತ್ಮಕತೆಯ ವಿಸ್ತಾರ ತುಂಬ ತುಂಬ ದೊಡ್ಡದು. ಹೀಗಿದ್ದರೂ ದೇವರು ಅಂದ ತಕ್ಷಣ ನಮಗೆಲ್ಲ ಜ್ಞಾಪಕವಾಗುವುದು ಸಾಮಾನ್ಯ 3 ಮಹಾಕೃತಿಗಳಿಂದ.
ಅವು ಅನ್ವರ್ಥ ಅಕ್ಷರಶಃ ಎರಡೂ ಅರ್ಥದಲ್ಲಿಯೂ ಅವು ಮಹಾಕೃತಿಗಳು. ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ ಅಚ್ಚಾಗಿ ಹೊರಬರುವುದರೊಳಗೆ ಅವರು ತೀರಿಕೊಂಡ್ರು ಅಂತ ಅನಿಸುತ್ತೆ. ಮಹಾಕ್ಷತ್ರಿಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದಾದರೂ ಅದನ್ನು ಅವರು ಮರಣೋತ್ತರವಾಗಿ ಪ್ರಧಾನವಾದದ್ದನ್ನು ಸ್ವೀಕರಿಸಬೇಕಾಯಿತು. ನಮ್ಮ ಗಂಗಾಧರ ದೇವಡವರೇ ಗೌರಮ್ಮ ದೇವಡವ್ರ ಜೊತೆ ಹೋಗಿ ಸ್ವೀಕರಿಸಿದ್ರು ಅಂತ ಅನಿಸುತ್ತೆ. ಆಗ ಪ್ರಾಯಶಃ ರಾಧಾಕೃಷ್ಣನ್ ಅವರು ಅಧ್ಯಕ್ಷರಾಗಿದ್ದರೆ, ಜವಾಹರ್ಲಾಲ್ ನೆಹರು ಅವರು ಕೊಟ್ಟಿದ್ದು. ರಾಧಾಕೃಷ್ಣನ್ ಅವರಿಗೆ ಪ್ರಿಯ ಶಿಷ್ಯರು ದೇವಡವರು. ಯಾರು ಅವರ ಬಳಿಗೆ ಹೋದರೂ ಕರ್ನಾಟಕದಿಂದ ದೇವಡು ಹೇಗಿದ್ದಾರೆ ಅಂತ ವಿಚಾರಿಸೋರಂತೆ. ದೇವಡು, ವಿ ಸಿ ತಾರಮಯ್ಯ ಇವರುಗಳೆಲ್ಲ ಯಾವ ರೀತಿಯಲ್ಲಿದ್ದಾರೆ ಅಂತ. ರಾಧಾಕೃಷ್ಣನ್ ಅವರಿಗೆ ಅಂಥ ಅಭಿಮಾನ ಶಿಷ್ಯರುಗಳ ಬಗ್ಗೆ. ಜೊತೆಗೆ ಇವರು ಹಿರಿಯಣ್ಣನವರಿಗೂ ಕೂಡ ಶಿಷ್ಯರಾಗಿದ್ದರು. ದೊಡ್ಡ ಗುರುಗಳ ದೊಡ್ಡ ಶಿಷ್ಯರಾಗಿ ಬೆಳಗಿದವರು. ರಾಜೇಂದ್ರ ಪ್ರಸಾದ್ ಅಂತವರು ದೇಶಾದ್ಯಂತ 100 ಜನ ಶ್ರೇಷ್ಠರಾದ ವೇದಾಂತ ವರಿಷ್ಠರಾದ ಆದ್ಯಂತ ಬ್ರಾಹ್ಮಣ್ಯವನ್ನು ಹೊಂದಿರುವ ವ್ಯಕ್ತಿಗಳನ್ನು ಗೌರವಿಸಬೇಕು ಅಂದಾಗ ದೇವಡವ್ರನ್ನ ಕರ್ನಾಟಕದಿಂದ ಕರೆದಿದ್ದರು. ಅವರು ಪಾದಪೂಜೆ ಮಾಡಿದರು. ರಾಷ್ಟ್ರಪತಿ ಹುಡುಕಿ ಒಬ್ಬ ವ್ಯಕ್ತಿಗಳನ್ನು ಪಾದಪೂಜೆ ಮಾಡಬೇಕು, ಈ ಸೆಕ್ಯುಲರ್ ಕಾಲದಲ್ಲಿ ಸಾಧ್ಯ ಇಲ್ಲ. ಆದರೆ ರಾಜೇಂದ್ರ ಪ್ರಸಾದರು ಮಾಡಿದ್ರು. ಒಮ್ಮೆ ದೇವಡವ್ರನ್ನ ಕೋರ್ಟ್ನ ವ್ಯವಹಾರದಲ್ಲಿ ನಿಲ್ಲಿಸಿ ಕಟಕಟೆನಲ್ಲಿ ಅವ್ರನ್ನ ತಂದಿರಿಸಿ, ನಿಮ್ಮ ಕೆಲಸ ಏನು ಅಂದರೆ ಮಹಾರಾಜರಿಗೆ ಆಶೀರ್ವಾದ ಮಾಡೋ ಕೆಲಸ ಅಂದಿದ್ರಂತೆ. ಆ ಕೆಚ್ಚು ಆ ರೀತಿಯಾಗಿತ್ತು. ಬೇಂದ್ರೆಯವರು ದೇವಡವ್ರ ಬಗ್ಗೆ ಬರೆದ ಕವಿತೆ ಅತ್ಯದ್ಭುತವಾದದ್ದು. ಉನ್ಮತ್ತ ದೇವುಡು, ಬಾಲಕ ದೇವುಡು, ಪಿಶಾಚಿ ದೇವುಡು, ದೇವರಂಥವನು ದೇವುಡು ಅಂತೆಲ್ಲ ಹೇಳ್ಕೊಂಡು ಬಂದು ಕುಂಠನಾಗಿ ದೇವುಡು, ವೈಕುಂಠಕ್ಕೆ ದೇವುಡು ಅಂತ. ಕುಂಠನಾಗಿ ವೈಕುಂಠಕ್ಕೆ ಹೋದ ಅಂದರೆ ಅವರು ತಮ್ಮ ಕಾಲು ಆಂಪಿಟೇಟ್ ಮಾಡಬೇಕಾಗಿ ಬಂತು. ಮೇಹ ವ್ಯಾಧಿ ಇದ್ದಿದ್ದರಿಂದ, ಡಯಾಬಿಟೀಸ್. ಅವರ ಆ ಒಂದು ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಏನೇ ಆಗಲಿ ಯಾವುದೇ ಒಂದು ಪ್ರಯತ್ನ ಮಾಡಿ ಆದರೂ ಅವರ ಕಾಲನ್ನು ಉಳಿಸಬೇಕು ಅಂತ ತುಂಬ ನಿರ್ದೇಶನ ಕೊಟ್ಟಿದ್ರಂತೆ ವೈದ್ಯರಿಗೆಲ್ಲರಿಗೂ ಕೂಡ. ಆದರೆ ಹಾಗಿರಲಿಲ್ಲ ವಿಧಿ. ಆ ಹಾಸ್ಪಿಟಲ್ನ ಆ ವಾರ್ಡ್ ಪಕ್ಕದಲ್ಲಿಯೇ ಇನ್ನೊಂದು ಬೆಡ್ಡಲ್ಲಿ ಒಬ್ಬರಿದ್ದರು. ಅವರ ಮಗ ನನಗೆ ಅನೇಕ ವರ್ಷಗಳ ಬಳಿಕ, ಅಂದರೆ ಈಚಿನ ಕೆಲವು ವರ್ಷಗಳ ಹಿಂದೆ, ದೇವಡೂರ ಅವಸಾನವಾದ ಅನೇಕ ವರ್ಷಗಳ ಬಳಿಕ ಒಮ್ಮೆ ಕಂಡಿದ್ದರು. ಅವರು ಹೇಳಿದ್ರು, ಅವ್ರ ತಂದೆಗೆ ಹೇಳ್ತಾ ಇದ್ರಂತೆ, ಕಾಲು ಕಳ್ಕೊಂಡಿದ್ದಾರೆ ದೇವಡು. ಆ ಆಪರೇಷನ್ ಆಗಿ ಥಿಯೇಟ್ರಿಂದ ಹೊರಗೆ ಬಂದು ಪ್ರಜ್ಞೆ ಬಂದ ಹೊತ್ತಿನಲ್ಲಿಯೂ ವೇದಾಂತವನ್ನೇ ಮಾತಾಡಿದಾರಂತೆ. ಅಂದರೆ ಅದು ವೇದಾಂತ ಒಣವೇದಾಂತ ಅಲ್ಲ, ಅನುಷ್ಠಾನ ವೇದಾಂತ ಅನ್ನುವಂತೆ ಆಗಬೇಕು ಅಂತ. ಈ ರೀತಿಯಾದ ಲೆಜೆಂಡ್ ಅಂತ ಕರೀಬಹುದು. ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳವರು ತುಂಬ ಸೊಗಸಾಗಿ ಈ ಸಾಹಿತಿಗಳ ಸಂಘದಲ್ಲಿ ಅಂತನ್ನುವ ಒಂದು ಪುಸ್ತಕದಲ್ಲಿ ಇವರಿಗಿದ್ದ ಅಲೌಕಿಕವಾದ ಯೋಗಶಕ್ತಿಯ ಬಗ್ಗೆ ಕೂಡ ಪ್ರಸ್ತಾವ ಮಾಡಿದ್ದಾರೆ. ಆ ಯೋಗಶಕ್ತಿಗಳು ಹಾಗಿರಲಿ. ಅವರ ಮಗ ರಾಮು ತೀರ್ಕೊಂಡಂಥ ಸುದ್ದಿ ಉಡುಪಿಯಲ್ಲಿ ಸ್ಥಿತಪ್ರಜ್ಞೆ ಲಕ್ಷಣದ ಬಗ್ಗೆ ಭಾಷಣ ಮಾಡೋಕ್ಕೆ ಹೋಗಿದ್ದಾಗ ಬಂದಾಗಲೂ ಕೂಡ ನಿರ್ವಿಕಾರವಾಗಿ ಅನಿದಂ ಪೂರ್ವ ಎಂಬಂತೆ ಆ ಒಂದು ಭಗವದ್ಗೀತೆಯ ಮೇಲೆ ಭಾಷಣ ಮಾಡಿ ಮತ್ತೆ ಹೊರಟು ಬರಬೇಕು ಅಂದಿದ್ದಕ್ಕೆ ಕಾರಣ ಏನು? ಅವಸರವಾಗಿ ಬರಬೇಕು ಅಂತಿದ್ದೀರಲ್ಲ, ಅಂದರೆ ಮಗನ ಸಾವು ಅಂತ ಅನ್ನೋದನ್ನು ಕಡೂರು ಹತ್ರದಲ್ಲಿಯೋ ಏನೋ ರೈಲ್ವೆ ಸ್ಟೇಷನ್ನಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿಗೆ ನೀನು ಹೇಳು ಗೌರಮ್ಮ ಅವರಿಗೆ ಮನೆಯವರಿಗೆ ಸಮಾಧಾನ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ವಸ್ತು ಇಂಥದ್ದಾಗಿದೆ ವಾಸ್ತವ ಅಂತನ್ನುವಂಥದ್ದು ಅಂತ. ಈ ಥರದವರು ಉಂಟೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಆ ಥರದವರು ಇದ್ದರೂ ಅನ್ನುವ ಸ್ಮರಣೆಯೇ ನಮಗೆ ಪಾವನಕಾರಿಯಾದದ್ದು. ಇಂಥ ಚೇತನ ಬರೀತು ಅನ್ನೋದು ತುಂಬ ದೊಡ್ಡದು. ಏಕೆಂದರೆ ಲೇಖಕ ದೊಡ್ಡವನಾದರೆ ಲೇಖನಿ ದೊಡ್ಡದಾಗುತ್ತೆ ಅಂತ ನಾವು ಅನ್ನೋಕ್ಕಾಗೋಲ್ಲ. ಹಾಗೆ ಲೇಖನಿ ದೊಡ್ಡದಾಗಿದ್ದರೆ ಲೇಖಕ ದೊಡ್ಡವನಾಗಿರ್ತಾನೆ ಅಂತಲೂ ಹೇಳೋಕ್ಕಾಗೋಲ್ಲ. ಎರಡೂ ದೊಡ್ಡದಾಗಿರುವ ಬಹಳ ವಿರಳವಾದ ದೃಷ್ಟಾಂತ ದೇವಡೂರಲ್ಲಿ ನಮಗೆ ಕಾಣಸಿಗುವಂಥದ್ದು ನಿಜ. ಅವರ ಮಕ್ಕಳಿಗೆ ಇವರ ಶಿಸ್ತಿನಿಂದ, ಇವರ ತಪಸ್ಸಿನಿಂದ, ಇವರ ಅವಧೂತ ವೃತ್ತಿಯಿಂದ ಎಷ್ಟು ಕಷ್ಟ ಬಂತೋ ಏನೋ. ಆದರೆ ಅದ್ಯಾವುದನ್ನು ಅವರು ಹಣೆಗಚ್ಚಿಕೊಳ್ಳದೆ ತಂದೆಯವರ ಕೃತಿಗಳನ್ನು ಒಂದು ಸಾರಸ್ವತ ಸೇವೆ ಕನ್ನಡ ನಾಡಿಗೆ ಮಾತ್ರವಲ್ಲ ಇಡೀ ವಾಂಗ್ಮಯ ಪ್ರಪಂಚಕ್ಕೆ ಸಲ್ಲಿಸಬೇಕಾದಂಥ ಕರ್ತವ್ಯ ಬುದ್ಧಿಯ ಕಾಣಿಕೆ ಅಂತ ಭಾವಿಸಿ ದೇವರು ಪ್ರತಿಷ್ಠಾನ ಮಾಡಿಕೊಂಡು ನಮ್ಮ ಗಂಗಾಧರ ದೇವರು ಅವರು, ಅವರ ಒಡಹುಟ್ಟಿದವರು, ಹಲವರು ಆತ್ಮೀಯರು ಮಾಡ್ತಾ ಇರುವಂಥದ್ದು ತುಂಬ ಶ್ಲಾಘ್ಯವಾದದ್ದು. ಅಂಜಲಿ ಪರಮಾಮುದ್ರ. ಅದಕ್ಕೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಇನ್ನು ನಾವು ನೇರವಾಗಿ ಕೃತಿಯ ಕಡೆಗೆ ಹೋಗ್ಬೋದು. ಮಹಾಬ್ರಾಹ್ಮಣ ವಿಶ್ವಾಮಿತ್ರನ ಬಗೆಗಿನ ಕಥೆ. ವಿಶ್ವರಥ ವಿಶ್ವಾಮಿತ್ರನಾಗಿ ತಪಸ್ವಿಯಾಗಿ ಬೆಳೆದಂಥದ್ದು. ಮಹಾಕ್ಷತ್ರಿಯ ನಹುಷ
ಇಂದ್ರ ಪದವಿಗೆ ಏರಿದ್ದು, ಅಲ್ಲಿಂದ ಜಾರಿದ್ದು ಆ ಕಥೆ. ಈ ಎರಡರೊಳಗೂ ತುಂಬ ದೊಡ್ಡ ಡ್ರಾಮಾ ಅಂತೀವಲ್ಲ, ನಾಟಕೀಯ ಸಂದರ್ಭಗಳು ಬಹಳ ಉಂಟು. ಅದರೊಳಗೂ ಮಹಾಬ್ರಾಹ್ಮಣದಲ್ಲಂತೂ ಅತ್ಯದ್ಭುತವಾದ ನಾಟಕೀಯ ಶಕ್ತಿ ಇದೆ. ಹಿಂದೆ ಅದರ ಬಗ್ಗೆನೇ ಮಾತಾಡಿದ್ದೀನಿ, ಹಾಗಾಗಿ ವಿಸ್ತರಿಸಬೇಕಿಲ್ಲ. ಆದರೆ ಸಂಕ್ಷೇಪವಾಗಿ ಹೇಳುವುದಿದ್ದರೆ, ಒಬ್ಬ ರಾಜ ಅವನ ರಾಜಸಕ್ಕೆ ಪೆಟ್ಟು ಬಿದ್ದಾಗ ಅವನು ಸತ್ವೋನ್ನತ ಮೂರ್ತಿಯಾಗಿ ಯಾವ ರೀತಿ ಬದಲಾವಣೆಗೊಂಡ ಅಂತ. ಒಂದು ಬೆಂಕಿಯ ಉಂಡೆ ಕಾವನ್ನು ಕಳಕೊಂಡು ಚಂದ್ರನಂತೆ ತಂಪಾಗಿ ಬರಿಯ ಬೆಳಕಾಗಿದ್ದು ಬಹಳ ಆಶ್ಚರ್ಯಕಾರಿಯಾದದ್ದು. ಹಾಲಾಹಲ ಕ್ರೋಧ ಅಮೃತವಾಗಿ ಪರಿಣಮಿಸಿದ್ದು. ಮತ್ತು ಅದಕ್ಕೆ ಬಂದ ಅಡ್ಡಿಗಳು ಎಂಥವು. ಅದು ಸುಖರೂಪದ ಪ್ರಲೋಭನೆ ಇರಬಹುದು, ಅವಮಾನದ ರೂಪದ ಒಂದು ಸವಾಲಿರಬಹುದು. ಸುಖರೂಪದ ಪ್ರಲೋಭನೆ ಮೇನಕೆಯ ರೂಪದಲ್ಲಿ ಬಂದರೆ, ಅವಮಾನದ ರೂಪದ ಒಂದು ಸವಾಲು ನಮಗೆ ಗೊತ್ತಿರುವಂತೆ ತ್ರಿಶಂಕುವನ್ನು ಸ್ವರ್ಗಕ್ಕೇರಿಸಿದಾಗ ಅವನು ತಳ್ಳಲ್ಪಟ್ಟು ಇವನಿಗೊಂದು ಸವಾಲಾದದ್ದು. ಇಂಥದ್ದು ಹಲವು ಸಂದರ್ಭಗಳಲ್ಲಿ ಬರುತ್ತವೆ. ಅತ್ಯಂತ ರಮಣೀಯವಾದದ್ದು. ಸಾಕ್ಷಾತ್ ವಿಶ್ವಾಮಿತ್ರರ ಎದುರಿಗೆ ಬಂದು, ನೋಡಿ ನನ್ನ ಬದುಕು ಹೀಗಿರಲಿಲ್ಲ, ಬೇರೆ ಥರ ಅಂತಂದರೆ ಇಲ್ಲ, ನಿಮ್ಮ ಬದುಕು ಹೀಗೆ ಇತ್ತು ಅಂತ ನಾವು ವಾದ ಮಾಡಿ ವಿಶ್ವಾಮಿತ್ರರ ಬಾಯಿ ಮುಚ್ಚಿಸ್ಬೋದು. ಆ ರೀತಿಯಾಗಿ ಬರೆದಿದ್ದಾರೆ. ಅಂದರೆ ವಿಶ್ವಾಮಿತ್ರರಿಗೆ ಆ ಬದುಕು ಹೀಗಿಲ್ಲದೇ ಇದ್ದ ಪಕ್ಷದಲ್ಲಿ ಈ ಥರವೇ ಬದುಕಬೇಕಿತ್ತು ತಾನು ಅಂತ ಆಸೆ ಪಡುವಂಥದ್ದು. ಯಾವ ಭಾಷೆಯೂ ಕರುಬುವಂಥದ್ದು. ಅಯ್ಯೋ, ಕನ್ನಡಕ್ಕೆ ಇಂಥ ಅದ್ಭುತವಾದ ಒಂದು ಉಪನಿಷತ್ತಿನಂಥ ಒಂದು ವೇದ ಸಂಹಿತೆಯಂಥ ಒಂದು ಕಾದಂಬರಿ ಸಿಕ್ತು, ನಮಗೆ ಸಿಗಲಿಲ್ಲವಲ್ಲ ಅಂತ ಎಲ್ಲ ಭಾರತೀಯ ಭಾಷೆಗಳು ಸಂಕಟ ಪಡಬಹುದಾದ ಗುಣಮಟ್ಟ ಇರುವಂಥದ್ದು ಆ ಮಹಾಬ್ರಾಹ್ಮಣ. ಹಾಗೆಯೇ ಒಬ್ಬ ಲಂಪಟ ನೀಚ ಅಧಿಕಾರದ ಅಮಲಿನಲ್ಲಿ ಸಾಧ್ವಿಯೊಬ್ಬಳ ಶೀಲವನ್ನು ಅಪಹರಣ ಮಾಡೋಕ್ಕೆ ಹೊರಟವನು ಪಾಪಿ ಪಾತಕಿ ಪತನಗೊಂಡ ಅನ್ನುವಂಥ ನಹುಷನನ್ನು ಇವರು ಎಷ್ಟು ದೊಡ್ಡ ಮಟ್ಟಕ್ಕೆ ಏರಿಸ್ತಾರೆ ಮತ್ತು ಎಷ್ಟು ಯುಕ್ತ ರೀತಿಯಲ್ಲಿ ಏರಿಸ್ತಾರೆ ಅನ್ನುವುದನ್ನು ನಾವು ನೋಡಬಹುದು. ಅಲ್ಲಿಯ ಪರಿವೇಶ ಎಂಥದ್ದು ಅಂತ. ಜೊತೆಗೆ ಅದೊಂದು ಮಹಾಸಂಕೇತ ಪ್ರಪಂಚ. ಇಂದ್ರನಿಗೂ ವೃತ್ರಾಸುರನಿಗೂ ಆದಂಥ ಸೆಣಸಾಟ ಇಡೀ ವೇದವಾಂಗ್ಮಯದಲ್ಲಿ ಪ್ರಸಿದ್ಧ. ಇತಿಹಾಸ, ಪುರಾಣ ಮೊದಲಾದ ಎಲ್ಲ ಪರಂಪರೆಯ ಗ್ರಂಥಗಳಲ್ಲಿಯೂ ಅದೇ ಬಂದಿರುವುದು. ವೇದದಲ್ಲಿ ಕಂಡುಬರುವ ಅತಿ ಪ್ರಮುಖವಾದ ಆಖ್ಯಾನ ಯಾವುದು ಅಂದರೆ ವೃತ್ರ ಇಂದ್ರ ಇಬ್ಬರ ಸೆಣಸಾಟದ ಆಖ್ಯಾನ ಅಂತ. ಅದರ ಹಿಂದೆ ಇರುವ ಸಾಂಕೇತಿಕ ಪ್ರಪಂಚವನ್ನು ನೂರಾರು ಜನ ವಿದ್ವಾಂಸರು ಲಕ್ಷಾಂತರ ಪುಟಗಳಲ್ಲಿ ವಿಸ್ತರಿಸಿ ಚರ್ಚೆ ಮಾಡ್ತಲೇ ಬಂದಿದ್ದಾರೆ. ಇದಕ್ಕೆ ತುಂಬ ತುಂಬ ರಮಣೀಯವಾದ ಅರ್ಥಗರ್ಭಿತವಾದ ಆಳವಾದ ಆಯಾಮವನ್ನು ದೇವಡವರು ಮಹಾಕ್ಷತ್ರಿಯದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಬರುವ ಒಂದು ಭಾರ್ಗವೋಪದೇಶ ಅಂತನ್ನುವ ಚವನ ಮಹರ್ಷಿಗಳ ಉಪದೇಶ ಇರಬಹುದು, ಅಥವಾ ಅವಸ್ಥಾತ್ರಯವನ್ನು ಕುರಿತು ಚರ್ಚೆ ಮಾಡುವಂಥ ಕೃತಿಯ ಆರಂಭದ ಒಂದು ಪ್ರಕರಣ ಇರಬಹುದು, ಅಥವಾ ಪಂಚಭೂತಗಳನ್ನು ಮನೋಬುದ್ಧಿಯಹಂಕಾರಗಳನ್ನು ಒಟ್ಟು ಅಷ್ಟ ಪ್ರಕೃತಿಗಳನ್ನು ವೃತ್ರಾಸುರನ ಪ್ರೇತ ಹಿಡಿದು ಮಾಡುವಂಥ ಆಟಾಟೋಪ ವರ್ಣಿಸುವ ಮಧ್ಯದ ಭಾಗ ಇರಬಹುದು. ಒಂದೊಂದು ಅದ್ವಿತೀಯ. ದೇವರು ಅವರೇ ಬರೀಬೇಕು, ಇನ್ಯಾರಿಗೂ ಆಗೋಲ್ಲ. ಈ ರೀತಿ ಬರೆಯಬಹುದು ಅಂತ ಕನಸು ಕೂಡ ಯಾರೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ನಮ್ಮ ದೇಶದ ಅತ್ಯುನ್ನತವಾದ ವಿದ್ವತ್ತೆಯ ಶಿಖರಗಳಲ್ಲಿರುವಂಥ ಕಾದಂಬರಿಕಾರರು ಹಲವರು ಜನ. ಉದಾಹರಣೆಗೆ ಹಿಂದಿಯಲ್ಲಿ ಆಚಾರ್ಯ ಹಜಾರಿ ಪ್ರಸಾದ್ ದ್ವಿವೇದಿಯವರು, ಮಹಾಪಂಡಿತ ತ್ರಿಪಡಕಾಚಾರ್ಯ ರಾಹುಲ್ ಸಾಂಕತ್ಯಾಯನರು, ಮತ್ತು ಆಚಾರ್ಯ ಚತುರ್ಸೇನ ಶಾಸ್ತ್ರಿ ಅಂಥವರು ಬಂಗಾಳದಲ್ಲಿ ಬಂದುಬಿಟ್ಟು ನಮಗೆ ಹಲವರು ಸಿಗ್ತಾರೆ. ಅದರೊಳಗೆ ಬಹಳ ಮುಖ್ಯವಾಗಿ ಕಾಣತಕ್ಕಂಥದ್ದು ಮೂವರು ಮಹಾತ್ಮರು ಅಂತ ಹೇಳಿಬಿಟ್ಟು ವಿಶ್ವಾಮಿತ್ರ, ವಾಲ್ಮೀಕಿ ಮೊದಲಾದವರ ಜೀವನ ಚರಿತ್ರೆಯನ್ನು ವಿವರಿಸಿದಂಥ ಒಬ್ಬ ವಿದ್ವಾಂಸರು. ಆ ಥರ ಹಲವರಿದ್ದಾರೆ. ಇನ್ನು ಮರಾಠಿಯಲ್ಲಿ ನೋಡಿದರೆ ಕೂಡ ಆ ರೀತಿಯಾಗಿ ಮಹಾವಿದ್ವತ್ತೆಯನ್ನು ಉಳ್ಳಂಥ ಕಾದಂಬರಿಕಾರರು ಸಿಗ್ತಾರೆ. ಒಬ್ಬ ವಿ ಸಿ ಖಾಂಡೇಕರ್ ಅವರೇ ಸಾಕು ದೊಡ್ಡ ನಿದರ್ಶನ. ಗುಜರಾತಿಯಲ್ಲಿ ಕೂಡ ಹಾಗೆ ಮುನ್ಷಿ ಅಂತವರು ಕಾಣಿಸ್ತಾರೆ. ಎಪಿಕ್ ಆಫ್ ದಿ ಆರಿಯನ್ಸ್ ಅನ್ನುವಂಥ ಶೀರ್ಷಿಕೆಯಲ್ಲಿ ಹಲವು ನಾಟಕಗಳನ್ನು, ಕಾದಂಬರಿಗಳನ್ನು ಒಂದು ಮಹಾಕಾವ್ಯದ ವಿಸ್ತಾರದಲ್ಲಿ ಬರೆದಿದ್ರು. ಅದು ಉಗ್ರಶ್ರವ, ಲೋಮಹರ್ಷಿಣಿ ಇರ್ಬೋದು, ಭಗವಾನ್ ಪರಶುರಾಮ ಇರ್ಬೋದು, ಅವಿಭಕ್ತ ಆತ್ಮ, ರಕ್ತತರ್ಪಣ, ಈ ಥರದ ಅನೇಕ ಕೃತಿಗಳನ್ನು ಬರೆದವರು. ಆದರೆ ಇವರು ಯಾರೂ ಕೂಡ ದೇವಡವರು ಕಾಣಿಸಿಕೊಟ್ಟ ಮಟ್ಟವನ್ನು, ಆಳವನ್ನು, ವಿಸ್ತಾರವನ್ನು, ಗಾಂಭೀರ್ಯವನ್ನು ಮುಟ್ಟಲೇ ಇಲ್ಲ ಪೌರಾಣಿಕ ಕೃತಿಗಳಲ್ಲಿ ಅಂತಂದರೆ ಅವರ ಬಗ್ಗೆ ಮಾಡುವ ಅವಮಾನವಲ್ಲ, ಅದು ವಾಸ್ತವ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಉದಾಹರಣೆಗೆ ರೈಕ್ವನ ಬಗ್ಗೆ ಅನಾಮದಾಸಕಿ ಪೋಥ ಅಂತ ನಮ್ಮ ಹಜಾರಿ ಪ್ರಸಾದ್ ದ್ವಿವೇದಿಯವರು ಬರೆದರು. ಮಹಾವಿದ್ವಾಂಸರು, ಅಪಭ್ರಂಶವೇ, ಹಿಂದಿಯೇ, ಸಂಸ್ಕೃತವೇ, ಪ್ರಾಕೃತವೇ, ಬಂಗಾಳಿನೇ, ನಾಥಪಂಥ, ಸಿದ್ಧಪಂಥ, ಅವಧೂತ ಪರಂಪರೆ, ಒಂದೇ ಎರಡೇ ಎಷ್ಟು ವಿಷಯಗಳಿಂದ ತಿಳ್ಕೊಂಡಿದ್ದಾರೆ. ಅವರ ಪಾಂಡಿತ್ಯ ರಾಸಿಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಾಚೀನ ಭಾರತಕ್ಕೆ ಕಲಾತ್ಮಕ ವಿನೋದ್ ಅಂತ ಒಂದು ಪುಸ್ತಕವನ್ನು,
ಅಥವಾ ಅವರ ಮೇಘದೂತಿ ಏಕ್ ಪುರಾಣಿ ಕಹಾನಿ ಎನ್ನುವುದು, ಅಥವಾ ಬಾಣಭಟ್ಟಕ್ಕೆ ಆತ್ಮಕಥಾ ಅನ್ನೋ ಕಾದಂಬರಿಯನ್ನು ಓದಿದರೆ ಸಾಕು ಗೊತ್ತಾಗುತ್ತದೆ. ಆದರೆ ಆ ಅನಾಮದಾಸಕಿ ಪೋಥಾನ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನಾದಿಗಳ ಮುಂದೆ ಇಟ್ಟರೆ ಅಯ್ಯೋ ಅದು ಅನಾಮಧೇಯವನಾದಂಥದ್ದು ಅಷ್ಟೆ. ಹಾಗೆ ಮಿಕ್ಕ ರಚನೆಗಳಲ್ಲಿ ಕೂಡ ನಾವು ಬಾಲಶಾಸ್ತ್ರಿ ಹರದಾಸ್ ಅವರು ಬಂಗಾಳದಲ್ಲಿ ಬರೆದಂಥ ಆ ಮಹಾತ್ಮರುಗಳ ಚಾರಿತ್ರ್ಯದ ಕಾದಂಬರಿಯಾಗಲಿ, ಅಥವಾ ನವೀನ ಕೃಷ್ಣ ಸೇನರು ಬರೆದಂಥ ಕೃಷ್ಣ ಚರಿತ್ರೆಯ ಕಾದಂಬರಿಗಳಾಗಲಿ ಎಲ್ಲ ಹಾಗೆ ಕಾಣಿಸುತ್ತವೆ. ದೇವಡವರು ಮಾತ್ರ ಅನನ್ಯರಾಗಿ ನಿಲ್ತಾರೆ. ಕಾರಣ ಇಷ್ಟೇ, ಇಂಥ ಕಾದಂಬರಿಗಳನ್ನು ಬರೆಯೋದಕ್ಕೆ ಬೇಕಾದ ಪ್ರತಿಭಾ, ವ್ಯುತ್ಪತ್ತಿ, ಅಭ್ಯಾಸ ಮತ್ತು ಅನುಭವ, ಇವು ನಾಲ್ಕು ಅವರಿಗೆ ತುಂಬ ಚೆನ್ನಾಗಿತ್ತು. ಪ್ರತಿಭೆ ದೈವಾಯತ್ತವಾದದ್ದು, ಪಾಂಡಿತ್ಯವಂತೂ ಸ್ವಯಂ ಕೃಷಿಯಿಂದ ಸಂಪಾದಿಸಿಕೊಂಡಿದ್ದು. ಮೈಸೂರು ಅರಮನೆಯ ಪುರೋಹಿತರ ಮಕ್ಕಳಲ್ವೇ, ಹಾಗಾಗಿ ಅವರಿಗೆ ಅರಮನೆಯ, ಗುರುಮನೆಯ ಮತ್ತು ಇನ್ನೆಲ್ಲ ಶಾಸ್ತ್ರೀಯವಾದ ಸಂಪ್ರದಾಯಗಳ ವಿವರಗಳವರಿಗೆ ಗೊತ್ತಿತ್ತು. ಒಂದು ಯಜ್ಞ ಅಂದರೆ ಏನು, ಒಂದು ಇಷ್ಟಿ ಅಂದರೆ ಏನು, ಒಂದು ಸವನ ಅಂತಂದರೆ ಏನು, ಒಂದು ಹೋಮ ಅಂತಂದರೆ ಏನು, ಚೆನ್ನಾಗಿ ಅವರಿಗೆ ಗೊತ್ತಿತ್ತು. ಜೊತೆಗೆ ಅವರು ಮೀಮಾಂಸಾ ಕಂಠೀರವ ವೈದ್ಯನಾಥ ಶಾಸ್ತ್ರಿಗಳ ಪ್ರಿಯಶಿಷ್ಯರಾಗಿದ್ದ ಕಾರಣ ಮೀಮಾಂಸಾ ಶಾಸ್ತ್ರ ಪುರಸ್ಸರವಾಗಿ ಕರ್ಮಕಾಂಡವೆಲ್ಲ ಕರತಲಾಮಲಕವಾಗಿತ್ತು. ಮತ್ತು ಅವರು ಪ್ರಧಾನವಾಗಿ ವೇದಾಂತಿಗಳಾದ ಕಾರಣ ಇವೆಲ್ಲದರ ತಾತ್ಪರ್ಯ ಯಾವುದು ಅಂತ ಗೊತ್ತಿತ್ತು. ಕಾಂಡದ್ವಯ ಅಂತ ಯಾವುದನ್ನು ಕರಿತೀವಿ, ಕರ್ಮಕಾಂಡ ಮತ್ತು ಜ್ಞಾನಕಾಂಡ, ಅವೆರಡನ್ನೂ ಅವರು ತಲಸ್ಪರ್ಶಿಯಾಗಿ ಹೀರಿದ್ರು. ಆಮೇಲೆ ಹಿರಿಯಣ್ಣನಂಥವರ ಶಿಷ್ಯತ್ವ ಇದ್ದಿದ್ದರಿಂದ ಮೌಲ್ಯ ಪ್ರಜ್ಞೆ, ಸೌಂದರ್ಯ ಸಂವೇದನೆ ಇವೆಲ್ಲ ತುಂಬ ಚೆನ್ನಾಗಿತ್ತು. ಕಾಳಿದಾಸಾದಿ ಮಹಾಕವಿಗಳನ್ನು ಹೃದ್ಗತ ಮಾಡಿಕೊಂಡಿದ್ದರು. ಆ ವರ್ಣನಾ ಚಾತುರ್ಯ ಎಂಥದ್ದು ಅನ್ನೋದು ನಾನು ಮುಂದೆ ತೋರಿಸ್ತೀನಿ. ಒಂದು ಗದ್ಯ ಕಾವ್ಯ ಅವರು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತದೆ. ಮತ್ತು ಲೋಕ ಸಂಪರ್ಕದಿಂದ ಅವರು ಕಷ್ಟ ನಷ್ಟಗಳನ್ನು ಅನುಭವಿಸಿ ಸಾರ್ವಜನಿಕ ಜೀವನದಲ್ಲಿ ಜನಮಾನಸದ ಬಗೆ ಎಂಥದ್ದು ಅನ್ನೋದನ್ನು ಹತ್ತಿರದಿಂದ ತಿಳ್ಕೊಂಡಿದ್ರು. ರಂಗಭೂಮಿಯೇ, ಚಲನಚಿತ್ರವೇ, ಸಂಗೀತವೇ, ಅವರಿಗೆ ವೀಣೆ ನುಡಿಸೋದು ಬರ್ತಾ ಇತ್ತು. ಹೀಗೆ 10 ಕಲೆಗಳಲ್ಲಿ, ವ್ಯವಹಾರಗಳಲ್ಲಿ ತೊಡಗಿಕೊಂಡ ಕಾರಣ ಅವರಿಗೆ ಸಮಸ್ತ ಚಿತ್ತವೃತ್ತಿಗಳ ಭಾವ ಸ್ವಭಾವ ಎಂಥದ್ದು ಅನ್ನೋದು ಗೊತ್ತಿತ್ತು. ಅದು ತುಂಬ ತುಂಬ ಮುಖ್ಯ ಬೇಕಾಗಿರುವಂಥದ್ದು. ಇವೆಲ್ಲಕ್ಕೂ ಪುಟ ಇಟ್ಟ ಹಾಗೆ ಅಭ್ಯಾಸ. ಅವರು ನಿರಂತರವಾಗಿ ಅಭ್ಯಾಸ ಮಾಡೋರಾಗಿದ್ದರು. ಹಠ ಇಟ್ಟರೆ ಏನನ್ನೂ ಮಾಡಬಲ್ಲಂಥ ವಿಶ್ವಾಮಿತ್ರ ಛಲ ಅವರದಾಗಿತ್ತು. ಒಮ್ಮೆ ಹಿರಿಯಣ್ಣನವರಿಗೆ ಇವರು ಕಾಳಿದಾಸನ ಬಗ್ಗೆ ಒಂದು ಲೇಖನ ಬರೆದಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ. ನಾಳೆ ತಗೊಂಡು ಬಾ ಅಂತಂತಾರೆ, ಬರದೇ ಇಲ್ಲ. ಮನೆಗೆ ಹೋಗ್ಬಿಟ್ಟು ಬರೆಯೋಕ್ಕೆ ಶುರು ಮಾಡ್ತಾರೆ. ಕಾಳಿದಾಸನ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನು ಇಟ್ಟು ಲೇಖನ ಬರೆದು ಹಿರಿಯಣ್ಣನವರು ತಲೆ ತೂಗುವಂತೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಾವೇ ಊಹೆ ಮಾಡಿಕೊಳ್ಳಬಹುದು. ಅದನ್ನು ಮಾಡಿದಂಥವ್ರು, ಈ ರೀತಿಯಾದ ವೈಶ್ವಾಮಿತ್ರವಾದಂಥ ಛಲ ಅವರದು. ಅಂಥವರು ಈ ಕೃತಿಗಳನ್ನು ಬರೆದಿದ್ದು ಅತಿಶಯವಲ್ಲ. ಆದರೆ ಈ ಮಹಾದರ್ಶನ ಬರೆದದ್ದು ಮತ್ತೂ ಕಷ್ಟ ಅಂತೀನಿ. ಕಾರಣ ಕಥಾ ಸಂವಿಧಾನದಲ್ಲಿಯೇ ಮೊದಲೇ ಹೇಳಿದಂತೆ ಡ್ರಾಮ್ಯಾಟಿಕ್ ಎಲಿಮೆಂಟ್, ನಾಟಕೀಯವಾದ ಸಂವಿಧಾನ ಕೌಶಲಕ್ಕೆ ಬೇಕಾದ ವಿವರ ಇದ್ದರೆ, ವಿಭಾವಾನುಭಾವ, ವ್ಯಭಿಚಾರಿ ಭಾವ ಸಾಮಗ್ರಿ ಸಮೃದ್ಧವಾಗಿದ್ದರೆ ತುಂಬ ರೋಚಕವಾಗಿ ಹೆಜ್ಜೆ ಹೆಜ್ಜೆಗೂ ಬಿಗಿ ಹಿಡಿದಿಟ್ಟುಕೊಳ್ಳುವಂತೆ ಮುಂದುವರಿಸಬಹುದು. ಯಾಕೆ ವಿಶ್ವಾಮಿತ್ರ ಈಸ್ ಎ ಮ್ಯಾನ್ ಇನ್ ಮೇಕಿಂಗ್, ಸೋ ಆಲ್ಸೋ ನಹುಷ. ಇವರಿಬ್ಬರು ವಿಕಾಸಶೀಲರಾದ ವ್ಯಕ್ತಿಗಳು, ಅಲ್ಲಿ ಏನನ್ನೂ ಮಾಡಬಹುದು. ಅರೆ ಯಾಜ್ಞವಲ್ಕ್ಯ ಹಾಗಲ್ಲ, ಪರಿಪೂರ್ಣನಾಗಿಯೇ ಹುಟ್ಟಿದವನು, ಪರಿಪೂರ್ಣನಾಗಿ ಅವತಾರ ಮುಗಿಸಿದವನು. ನೀವು ಏನಾದರೂ ಮಾಡಬೇಕು ಅಂದರೆ ಸರಿ, ಅಡುಗೆ ಮಾಡೋದಕ್ಕೆ ಪದಾರ್ಥ ಇದೆ ಅಂದರೆ ಒಳ್ಳೆಯದೋ ಕೆಟ್ಟದ್ದೋ, ಸೀಕಲೋ ಬಾಕಲೋ, ಬೆಂದಿದ್ದೋ ಬೇಯಿದ್ದೋ ಎಂಥದ್ದೋ ಮಾಡಬಹುದು. ಎಲ್ಲ ಅಡುಗೆಯನ್ನು ಮಾಡಿಟ್ಟಾಗಿದೆ, ಒಗ್ಗರಣೆ ಮೊದಲುಗೊಂಡು ಹಾಕಿಟ್ಟಾಗಿದೆ. ಅಡುಗೆ ಮಾಡಿ ಅಂತಂದರೆ ಏನು ಮಾಡೋದು? ಪರಿಪೂರ್ಣವಾಗಿರುವ ವಸ್ತುವನ್ನು ಕೊಟ್ಟು, ಒಂದು ಸುಂದರವಾದ ಶಿಲ್ಪವನ್ನು ಕೊಟ್ಟು ಕೆತ್ತು ಅಂದರೆ ಏನು? ವಿರೂಪ ಮಾಡಬೇಕಾಗುತ್ತದೆ, ಕುರೂಪ ಮಾಡಬೇಕಾಗುತ್ತದೆ ಅಷ್ಟೇ. ಆದರೆ ಆ ಪರಿಪೂರ್ಣವಾದ ಶಿಲ್ಪಕ್ಕೆ ಭುವನಾಭಿರಾಮವಾದಂಥ ಬಂಗಾರದ ಮೆರುಗನ್ನು ಕೊಡುವುದು, ವಜ್ರದ ಕಾಂತಿಯನ್ನು ಹೊಂದಿಸೋದು ಇಂಥ ಕಷ್ಟದ ಕೆಲಸ. ಇದನ್ನು ಇವರು ಮಾಡಿದ್ದಾರೆ. ಮತ್ತು ಅದನ್ನು 1 ಪುಟವೇ, 2 ಪುಟವೇ, 10 ಪುಟವೇ, 20 ಪುಟವೇ, 400-500 ಪುಟಗಳ ದೊಡ್ಡ ಕಾದಂಬರಿಯಾಗಿ ಬಳಸಿದ್ದಾರೆ. ಎಷ್ಟು ಪಾತ್ರಗಳನ್ನು ತಂದಿದ್ದಾರೆ. ಮತ್ತು ಏನೇನಾಗುತ್ತೆ ಅಂತ ನಮಗೆ ಗೊತ್ತಿದೆ, ಆದರೂ ಪ್ರತಿ ಪುಟವೂ ಕುತೂಹಲದಿಂದ ಕೂಡಿದೆ, ಆಸ್ವಾದ್ಯವಾಗಿರುವಂಥದ್ದು. ಇದು ತುಂಬ ಕಷ್ಟ. ಆಮೇಲೆ ಅವರ ಕಾದಂಬರಿಗಳೆಲ್ಲ
ಕಥೆ ಅಂದವರಿಗೆ ಕಥೆ, ವಿದ್ಯೆ ಅಂದವರಿಗೆ ವಿದ್ಯೆ, ಶಾಸ್ತ್ರ ಅಂದವರಿಗೆ ಶಾಸ್ತ್ರ, ದರ್ಶನ ಅಂದವರಿಗೆ ದರ್ಶನ ಅನ್ನುವಂತೆ ಇರುವಂಥದ್ದು ಅಂತ ಅವರೇ ಬರ್ಕೊಂಡಿದ್ದಾರೆ. ಅದು ಹೆಮ್ಮೆಯ ಮಾತಲ್ಲ, ಅಕ್ಷರಾರ್ಥದ ಸತ್ಯ, ಅನುಭವಕ್ಕೂ ಬರಬಲ್ಲಂಥ ಸತ್ಯ. ಈ ಸಂದರ್ಭದಲ್ಲಿ ಹೇಳಬೇಕು, ಹಲವು ಬಾರಿ ಹೇಳಿದ್ದರೂ ಕೂಡ ಪುನರುಕ್ತಿ ವಿಷಯದ ದೃಢೀಕರಣಕ್ಕಾಗಿ ಅಂತ ನಾವು ಮಾತಿನಿಂದ ಹೇಳ್ತಾ ಇದ್ದೀನಿ. ದೇವಡೂರ ಕಾದಂಬರಿಗಳನ್ನು ಓದಿ ನಾವು ಭಾಷ್ಯಕಾರರುಗಳ ವಿವರಣೆಗಳಲ್ಲಿ ಅರ್ಥವಾಗದೇ ಇದ್ದಂಥ ಉಪನಿಷತ್ತಿನ ರಹಸ್ಯಗಳನ್ನು ಎಷ್ಟನ್ನೋ ತಿಳ್ಕೊಳ್ಳಬಹುದು. ನನಗಂತೂ ಆ ಪ್ರಯೋಜನ ಆಗಿದೆ. ನನ್ನಂತೆ ಇನ್ನು ಹಲವರಿಗೆ ಆಗಿರೋದನ್ನು ಅವರ ಮುಖದಿಂದಲೇ ಕೇಳಿಬಲ್ಲೆ. ಹೀಗೆ ಕಂಡಾಗ ಇವರು ಭಾಷ್ಯಕಾರರುಗಳಂತೆ ವೇದಾಂತಾರ್ಥವನ್ನು ಬೆಳಗಬಲ್ಲಂಥ ಧೀಮಂತರು. ಆ ಕಾರಣದಿಂದ ಇಂಥ ವಸ್ತುವನ್ನು ಅವರು ನಿಭಾಯಿಸೋಕ್ಕಾಯಿತು. ಅಲ್ಪ ಸ್ವಲ್ಪ ಪ್ರತಿಭೆಯವರಲ್ಲ, ಶ್ರೇಷ್ಠ ಪ್ರತಿಭೆಯವರಿಗೂ ಕಷ್ಟವಾಗುವಂಥ ವಸ್ತು. ಏಕೆಂದರೆ ಇಲ್ಲಿ ಏನೂ ಇಲ್ಲ ವಿವರಿಸೋದಿಕ್ಕೆ, ಆದರೆ ವಿವರಿಸಬೇಕಾಗಿದೆ. ಎಂಥದ್ದೋ ಒಂದು ಕಸ ಕಡ್ಡಿ ತಂದು ತುಂಬುವುದಲ್ಲ, ಪುಟ ಬಂಗಾರ. ಇದು ಬಹಳ ದೊಡ್ಡ ಸಾಧನೆ. ಪ್ರಾಯಶಃ ಅವರಿಗೆ ಇದನ್ನು ಮಾಡೋಕ್ಕಾಗಿದ್ದಕ್ಕೆ ಕಾರಣ ಏನಂದರೆ ಈ ಥರ ಬದುಕಿದ್ರು ಅಂತ ಅನಿಸುತ್ತೆ. ಆ ತುಂಬುತನದ ಭಾವವನ್ನು ಅಂತರಂಗದಲ್ಲಿ ಸದಾ ತುಂಬಿಕೊಂಡಿದ್ದರು. ಕಾಲು ಹೋಗಿದ್ದಾಗ ಸುರೇಶ್ವರಾಚಾರ್ಯರ ಬೃಹದಾರಣ್ಯಕ ಭಾಷ್ಯ ವಾರ್ತಿಕಾದಿಗಳನ್ನು ಪಾಠ ಮಾಡೋರಂತೆ. ಅದು ಏನು ನೆಮ್ಮದಿಯಲ್ಲಿ ಪಾಠ ಮಾಡೋರು ಅಂತ ಅದನ್ನು ಕೇಳಿದವರು ಹೇಳ್ತಾರೆ. ಎಷ್ಟು ಜನಕ್ಕಿರುತ್ತೆ ಕನ್ನಡ ಸಾಹಿತ್ಯದಲ್ಲಿ ಈ ಥರದ ಒಂದು ಅಸಾಧಾರಣವಾದ ಉದಾಹರಣೆ ಇಬ್ಬರಿಗೆ. ಒಬ್ಬರು ಪುತ್ತೂರಲ್ಲಿದ್ದಂಥ ಕಡವ ಶಂಭು ಶರ್ಮರು, ಮತ್ತೊಬ್ಬರು ಬೆಂಗಳೂರಿನಲ್ಲಿದ್ದಂಥ ದೇವಡು ನರಸಿಂಹಶಾಸ್ತ್ರಿಗಳು. ಇಬ್ಬರೂ ಘನವಾದ ವಿದ್ವಾಂಸರು, ಇಬ್ಬರೂ ಅತಿ ಸಾಹಸಿಗಳು. ಯಾವ ಕೆಲಸಗಳನ್ನೆಲ್ಲ ಮಾಡಿದವರು. ಕಡವ ಶಂಭು ಶರ್ಮರು ಡೈರಿಯಿಂದ ಮೊದಲುಗೊಂಡು ಮಂಡಿವರೆಗೆ ಎಲ್ಲವನ್ನೂ ಇಟ್ಟವರು. ಪುತ್ತೂರಿನಲ್ಲಿ ಮಿಲ್ಕ್ ಡೈರಿ ಇಟ್ಟು ಸೀಲ್ ಮಾಡಿರ್ತಕ್ಕಂಥ ಬಾಟ್ಲುಗಳಲ್ಲಿ ಹಾಲನ್ನು ಸಪ್ಲೈ ಮಾಡಿದಂಥವರು 60-70 ವರ್ಷಗಳ ಕೆಳಗೆ ಅಂದರೆ ಎಂಥವರು. ಅದ್ವೈತ ವೇದಾಂತದಲ್ಲಿ ಘನವಾದ ವಿದ್ವತ್ತೆ ಉಳ್ಳವರು. ನಾಥಪಂಥ ತುಂಬ ಚೆನ್ನಾಗಿ ಅವರಿಗೆ ಗೊತ್ತಿದ್ದು. ಇಂದಾದರೂ ನಾಥಪಂಥದ ಬಗ್ಗೆ ಕನ್ನಡದಲ್ಲಿ ಏನಾದರೂ ಬರವಣಿಗೆ ಇದ್ದರೆ ಅದು ಅವ್ರದ್ದೇ, ಇನ್ಯಾರದೂ ಅಲ್ಲ. ಯಾವ ಛಂದಸ್ನಲ್ಲಿ ಯಾವ ಅಕ್ಷರದಿಂದ ಶುರು ಮಾಡಿ ಯಾವ ವಸ್ತುವಿನ ಮೇಲಾದರೂ ಪದ್ಯ ರಚನೆ ಮಾಡಬಲ್ಲಂಥ ಆಶುಕವಿ ಸಂಸ್ಕೃತ ಕನ್ನಡ 2 ಭಾಷೆಗಳಲ್ಲಿ. ತುಂಬ ಒರಿಜಿನಲ್ ಥಿಂಕರ್ ಅಂತ ಹೇಳಬೇಕು. ತುಳುವಿನ ಬಗ್ಗೆ ಆಗಲಿ, ಭಾರತ ದೇಶದ ಬಗ್ಗೆ ಆಗಲಿ ಇಷ್ಟು ಸ್ವೋಪಜ್ಞವಾದ ಚಿಂತನೆ. ಡಿ ವಿ ಜಿಯವರಿಗೆ ಆತ್ಮೀಯರಾಗಿದ್ದರು. ಕಗ್ಗವನ್ನು ಸಂಸ್ಕೃತ ಭಾಷೆಗೆ ಅನುವಾದ ಮಾಡಿದರು. ಗಾಂಧಿಯವರ ಚರಿತ್ರೆಯನ್ನು ಸಂಸ್ಕೃತ ಕನ್ನಡ ಭಾಷೆಗಳಲ್ಲಿ ಶಾಸ್ತ್ರೀಯ ಕಾವ್ಯ ಪರಂಪರೆಯ ರೂಪದಲ್ಲಿ ಬರೆದಂಥವ್ರು. ಇರಲಿ, ಈ ಥರದವರು ನಮಗೆ ಸಿಗೋದು ಕಷ್ಟ. ಇವರು ಮೇಹರೋಗದಿಂದ ಕಾಲು ಕಳ್ಕೊಂಡ್ರೆ ಅವರು ಆಕ್ಸಿಡೆಂಟಲ್ ಕಾಲು ಕಳ್ಕೊಂಡಿದ್ದು ಕಡವ ಶಂಭು ಶರ್ಮರು. ಅವರು ಅನುವಾದಗಳನ್ನು ಮಾಡಿದರು. ಅಶ್ವಘೋಷ, ಕಾಳಿದಾಸ ಮೊದಲಾದವ್ರದ್ದೆಲ್ಲ ಅನುವಾದಗಳು ಮಾಡಿದ್ದರು. ಅಂದರೆ ಯಾವ ಶಕ್ತಿ ಅವರಿಂದ ಇಂಥದ್ದು ಮಾಡಿಸ್ತು ಕಷ್ಟ, ನಾವು ಊಹೆ ಮಾಡೋದಕ್ಕೆ ಆಗೋದಿಲ್ಲ. ಅದೊಂದು ಅದಮ್ಯವಾದಂಥ ಆತ್ಮ ಪರಿಪಾಕ ಅಂತ ಅನಿಸುತ್ತೆ. ಮತ್ತು ಯಾಜ್ಞವಲ್ಕ್ಯರ ಕಥೆಯಲ್ಲಿ ನಮಗೆ ಬರುವಂಥ ತೊಡಕು ಇನ್ನೊಂದು ಏನಂತಂದರೆ, ಅವರ ಸಾಧನೆ ಯಾವುದೂ ವಿವರವಾಗಿ ಎಲ್ಲಿಯೂ ನಮಗೆ ಕಥಾನಕವಾಗಿ ಸಿಗೋದಿಲ್ಲ. ವಿಶ್ವಾಮಿತ್ರನಿಗೆ ರಾಮಾಯಣದಲ್ಲಿ ಸೊಗಸಾಗಿರ್ತಕ್ಕಂಥ ಬಾಲಕಾಂಡದ ಹಲವು ಸರ್ಗಗಳೇ ಸಿಗುತ್ತವೆ. ಮತ್ತು ದೇವಿ ಭಾಗವತದಲ್ಲಿ, ಐತರೇಯ ಬ್ರಾಹ್ಮಣದಲ್ಲಿ, ಇನ್ನೂ ಹಲವು ಕಡೆ ಅಲ್ಲಿ ಇಲ್ಲಿ ಕಾಣಸಿಗುತ್ತದೆ. ನಹುಶನ ಕಥೆಯಂತೂ ಅಚ್ಚುಕಟ್ಟಾಗಿ ಪುರಾಣಗಳಲ್ಲಿ ಬಂದಿವೆ, ವೇದದಲ್ಲಿಯೂ ಕೂಡ ಕಾಣಿಸುತ್ತದೆ. ಆದರೆ ಯಾಜ್ಞವಲ್ಕ್ಯರದು ಅವರ ಬದುಕಿನ ಒಂದು ಕರಾಳಾಧ್ಯಾಯದ ಚಿತ್ರಣ ಮಾತ್ರ ಪುರಾಣಗಳಲ್ಲಿ ಕಾಣಿಸುತ್ತದೆ. ವಿಶೇಷವಾಗಿ ವಿಷ್ಣು ಪುರಾಣ, ಭಾಗವತ ಪುರಾಣದಲ್ಲಿ ಅವರು ವೈಶಂಪಾಯನರ ಶಿಷ್ಯರಾಗಿದ್ದರು. ವೈಶಂಪಾಯನರನ್ನು ಧಿಕ್ಕರಿಸಿ ನಡೆದರು. ಅದಕ್ಕೆ ಹಲವು ಕಥೆಗಳನ್ನು ಹೇಳ್ತಾರೆ. ಅವರು ಗುರುವಿಗೆ ಅವಮಾನವಾಗುವಂತೆ ನಡ್ಕೊಂಡ್ರು, ಅಥವಾ ಇವರಿಗೆ ರಾಜ್ಯಸಭೆಯಲ್ಲಿ ಅವಮಾನವಾಯಿತು. ಒಟ್ಟಿನಲ್ಲಿ ಏನೋ ಒಂದು ಅಸಮಾಧಾನಕಾರಿಯಾದಂಥ ಸಂಘಟನೆಯಿಂದಾಗಿ ಅವರು ಹೊರಬಂದರು. ಅವರು ವೇದವನ್ನು ತ್ಯಾಗ ಮಾಡಬೇಕಾಗಿ ಬಂತು ಅಂತ. ಈ ಕಾರಣದಿಂದ ತುಂಬ ಅನ್ಯಾಯವಾಗಿ ಶುಕ್ಲಯಜುರ್ವೇದವನ್ನು ಈ ಕೃಷ್ಣಯಜುರ್ವೇದಗಳು, ವಿಶೇಷತಃ ದಕ್ಷಿಣ ಭಾರತದವರು ಮೂಗು ಮುರಿಯುವಂಥ ಕೆಟ್ಟ ಸಂಪ್ರದಾಯ ಬಂದಿದೆ. ತುಂಬ ತಪ್ಪು. ಅಯ್ಯೋ, ಪ್ರಥಮ ಶಾಖೆಯನವರ ಅಂತ ಮೂಗು ಮುರಿತಾರೆ. ವಸ್ತುತಃ ಇವರೆಲ್ಲ ಬಹಳ ಗೌರವದಿಂದ ನಡ್ಕೊಳ್ತಕ್ಕಂಥ ಶೃಂಗೇರಿ ಪೀಠದ ಪ್ರಥಮಾಚಾರ್ಯರೇ ಪ್ರಥಮ ಶಾಖೆಯವರು ಸುರೇಶ್ವರಾಚಾರ್ಯರು. ಮತ್ತು ಶಂಕರರು ಸೇರಿದಂತೆ ಎಲ್ಲ ಆಚಾರ್ಯರುಗಳು ಉಪನಿಷತ್ತುಗಳಲ್ಲಿ ಮೊದಲಿಗೆ ಭಾಷ್ಯ ಬರೆಯೋಕೆ ಹೊರಡುವಂಥದ್ದು ಈಶಾ ಅಂತ. ಶಂಕರರು ವಸ್ತುತಃ ತೈತರೀಕ್ ಮೊದಲು ಬರೆದರು ಸ್ವಶಾಖೆ ಅಂತ. ಅರೆ, ಅದು ಈಶಾ ಉಪನಿಷತ್ತು ಎಂಥ ಅದ್ಭುತವಾದದ್ದು. ಮತ್ತು ವೇದಾಂತಕ್ಕೆ ಪರಮ ಮುಖ್ಯವಾದಂಥ ಅವಸ್ತ್ರಾತ್ರಯ ಮೀಮಾಂಸೆಯನ್ನು ಬಹಳ ವಿಸ್ತಾರವಾಗಿ, ಸಮಗ್ರವಾಗಿ, ಸಂಪೂರ್ಣವಾಗಿ ಕೊಡುವಂಥದ್ದು ಮಾಂಡುಕ್ಯವೂ ಅಲ್ಲ ಬೃಹದಾರಣ್ಯಕೋಪನಿಷತ್ತು. ಬೃಹದಾರಣ್ಯಕೋಪನಿಷತ್ತು ಹೊಂದಿದ್ರೆ ಇನ್ನು ಎಲ್ಲ ಉಪನಿಷತ್ತುಗಳು ಇದ್ದಂತೆ.
ಹನುಮಂತ ಒಬ್ಬ ಬದುಕಿದ್ರೆ ಇನ್ನು ಯಾರು ಹೋದರೂ ಪರವಾಗಿಲ್ಲ ಅಂತ ಯಾವ ಮಾತನ್ನು ಜಾಂಬವಂತ ಹೇಳ್ತಾನೆ ಯುದ್ಧಕಾಂಡದಲ್ಲಿ, ಹಾಗೆ ಅದು ಬೃಹದಾರಣ್ಯಕ ಸರ್ವಾರ್ಥದಲ್ಲಿ ಮುಖ್ಯ ಪ್ರಾಣಾಸ್ಪದ, ಮಹಾಪ್ರಾಣಾಸ್ಪದ ಅಂಥ ಉಪನಿಷತ್ತು ಅವರ ಬದುಕೇ ಆಯಿತು. ಮತ್ತು ಸ್ಮೃತಿಗಳ ಪೈಕಿ ಅತ್ಯಂತ ವ್ಯವಸ್ಥಿತವಾದ, ಅಚ್ಚುಕಟ್ಟಾದ, ಪರಿಪೂರ್ಣವಾದ ಸ್ಮೃತಿ ಮನುಸ್ಮೃತಿಯೂ ಅಲ್ಲ, ಯಾಜ್ಞವಲ್ಕ್ಯ ಸ್ಮೃತಿ. ಮನುಸ್ಮೃತಿಯನ್ನು ಅವಗಣಿಸೋದಕ್ಕೆ ನಾನು ಹೇಳ್ತಾ ಇಲ್ಲ, ಒಪ್ಪ ಇದೆ, ಮನುಸ್ಮೃತಿಯಲ್ಲಿ ಒಪ್ಪ ಇಲ್ಲ. ಹಿಂದೆ ಮುಂದೆ ಆಗುತ್ತೆ ವಿಷಯಗಳು, ಎರಡೂ ಇಟ್ಟುಕೊಂಡು ಓದಿದರೆ ನಮಗೆ ತಿಳಿಯುತ್ತದೆ. ಹೀಗೆ ಯಾಜ್ಞವಲ್ಕ್ಯರ ಸಾಧನೆ ಅಸಾಮಾನ್ಯವಾದದ್ದು. ಅದನ್ನು ನಾವು ಅಳೆಯೋದಕ್ಕೆ ಯಾರು? ಅದೆಲ್ಲ ಅಲ್ಲವೇ ಅಲ್ಲ. ಇವುಗಳ ಪರಿವೆಯೇ ಇಲ್ಲದೆ ಇತ್ತ ಕಡೆ ಕಡಿಮೆ ಜನ ಇದ್ದಾರೆ ಅನ್ನೋದೇ ಇಟ್ಟುಕೊಂಡು ಅದು ಪ್ರಥಮ ಶಾಖೆ ಅಂತ ನಮಗೆ ಕಾಣದ್ದೆಲ್ಲ ಅಸಂಬದ್ಧ ಅನ್ನುವ ಅವಿವೇಕ ಆದಂಥ ಆಗಿದೆ. ದೇವರು ಅವ್ರಿಗೆ ಅಂಥದ್ದಿರಲಿಲ್ಲ. ವಸ್ತುತ ಈ ನಾಟಕ, ಅವರು ಯಾಜ್ಞವಲ್ಕ್ಯ ಅಂತ ಒಂದು ನಾಟಕ ಬರೆದಿದ್ದಾರೆ, ಮತ್ತು ಮಹಾದರ್ಶನ ಬರೆದರು. ಇವನ್ನು ಬರೆಯೋದಕ್ಕೆ ಕಾರಣವೇ ಅವರು ಬರ್ಕೊಳ್ತಾರೆ. ಆ ಯಾಜ್ಞವಲ್ಕ್ಯ ನಾಟಕದ ಪ್ರಸ್ತಾವನೆಯಲ್ಲಿ ಯಾರೋ ಒಬ್ಬರು ವಿದ್ವಾಂಸರು ಯಾಜ್ಞವಲ್ಕ್ಯರ ಬಗ್ಗೆ ಉಪೇಕ್ಷೆ ಮಾತಾಡ್ತಾರಂತೆ. ಇವರಿಗೆ ಕೋಪ ಬಂದು ಒಂದು ವೇದ, ಒಂದು ಉಪನಿಷತ್ತು, ಒಂದು ಬ್ರಾಹ್ಮಣ ಕೊಟ್ಟು ತನ್ನ ಬದುಕೇ ಉಪನಿಷತ್ತಾಗಿ ಪರಿವರ್ತನೆ ಮಾಡಿದಂಥ ಮಹಾನುಭಾವನ ಬಗ್ಗೆ ಈ ಥರ ಇಲ್ಲದ ಸಲ್ಲದನ್ನು ಹೇಳಬೇಡಿ ಅಂತ ದಬಾಯಿಸಿದರಂತೆ. ಆಮೇಲೆ ಶ್ರೀರಂಗರ ಹತ್ರ ಅವರು ಹೋಗಿ ನಾಟಕ ಬರೀರಿ ಅಂತಂದಾಗ ನೀವೇ ಬರೀರಿ ಅಂತ ಆದದ್ದು. ಅಂದರೆ ಇವರಿಗೆ ಎಷ್ಟು ಗೌರವ ಇತ್ತು ಅನ್ನೋದು ಗೊತ್ತಾಗುತ್ತದೆ. ಜ್ಞಾನಿಗಳ ಮಹಾಪರಂಪರೆಯಲ್ಲಿ ಎದ್ದು ನಿಲ್ಲುವಂಥ ಹೆಸರು ಯಾಜ್ಞವಲ್ಕ್ಯ ಮಹರ್ಷಿಗಳದು. ಆದರೂ ವಿವರಗಳು ನಮಗೆ ಸಿಗೋಲ್ಲ. ಅವರದೇ ಆದಂಥ ಕೃತಿ, ಅವರ ಸಾಕ್ಷಾತ್ ದರ್ಶನವೇ ಆದ ಶತಪಥ ಬ್ರಾಹ್ಮಣದ ಕಡೆಯ ಅಧ್ಯಾಯಗಳೇ ಬೃಹದಾರಣ್ಯಕೋಪನಿಷತ್ತು ಆಗಿವೆ. ಆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಮುನಿಕಾಂಡ ಅಂತ ಬರುವ ಭಾಗದಲ್ಲಿ ನಮಗೆ ವಿಶೇಷವಾಗಿ 2-3 ಪ್ರಸಂಗಗಳು ಕಾಣಿಸುತ್ತವೆ. ಒಂದು ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯಿ ಸಂವಾದ, ಮತ್ತೊಂದು ಯಾಜ್ಞವಲ್ಕ್ಯ ಹಾಗೂ ಜನಕನ ಆಸ್ಥಾನದಲ್ಲಿದ್ದ ಅಶ್ವಲ, ಅರ್ಥಭಾಗ ಭುಜ್ಜಿಯು ಮತ್ತು ವಿದಗ್ಧ ಶಾಕಲ್ಯ, ಗಾರ್ಗಿ, ವಾಚಕ್ನವಿ ಮೊದಲಾದವರ ಜೊತೆಗೆ ನಡೆದಂಥ ಬ್ರಹ್ಮ ವಿಷಯಕವಾದ ಚರ್ಚೆ. ಇನ್ನೊಂದು ಜನಕ ಯಾಜ್ಞವಲ್ಕ್ಯರ ನಡುವೆ ನಡೆದಂಥ ಅವಸ್ಥಾತ್ರಯ ಸಂಬಂಧಿಯಾದ ಸಂವಾದ. ಇದು 3 ಬಿಟ್ಟು ಇನ್ನೇನು ಸಿಗೋದಿಲ್ಲ. ಇಷ್ಟರಲ್ಲಿ ಏನು ಮಾಡೋದಕ್ಕೆ ಸಾಧ್ಯ? ಕಾದಂಬರಿ ಬರೀ ತತ್ವವಿಚಾರ ಆದರೆ ವೇದಾಂತ ಗ್ರಂಥವಾಗುತ್ತದೆ, ರಸಾರ್ದ್ರವಾಗೋಲ್ಲ. ನಮ್ಮ ಉಪಾಧ್ಯಾಯರು ಎಷ್ಟು ಸೊಗಸಾದ ಭಾಗಗಳನ್ನು ಅಲ್ಲಲ್ಲಿ ಉದ್ಧರಣ ಮಾಡಿದ್ರಲ್ಲ, ಅಂಥದ್ದು ಬರೆಯೋದು ಹೇಗೆ? ಜೊತೆಗಿದು ಭಾರತೀಯ ಸಂಸ್ಕೃತಿಯ ಒಂದು ಕೈಪಿಡಿಯೂ ಆಗಿದೆ. ಒಬ್ಬ ವ್ಯಕ್ತಿ ಹುಟ್ಟಿದಂದಿನಿಂದ ಬದುಕನ್ನು ಕೊನೆ ಮುಗಿಸುವವರೆಗೆ 4 ಆಶ್ರಮಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನುವ ಅತ್ಯದ್ಭುತವಾದ ವಿವರಣೆಯನ್ನು ನಾವು ನೋಡ್ತೀವಿ. ಮತ್ತು ಅನೇಕ ಸಂಗತಿಗಳು ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ನಮಗಿಲ್ಲಿ ಸ್ಫುಟವಾಗುತ್ತವೆ. ಅದು ಸಂಸ್ಕಾರ ಸಂಬಂಧಿಯಾಗಿರಬಹುದು, ವ್ಯವಹಾರ ಸಂಬಂಧಿಯಾಗಿರಬಹುದು, ಮತ್ತು ಎಷ್ಟೋ ಹೊಸ ವಿಷಯಗಳನ್ನು ಯಾವ ಶಾಸ್ತ್ರಗಳಲ್ಲಿಯೂ ಕಾಣದೇ ಇರುವಂಥದ್ದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಇಲ್ಲಿ ಕಾಯೋನ್ನತಿ, ಮಾನೋನ್ನತಿ, ವಿದ್ಯೋನ್ನತಿ ಅಂತ ಬರುತ್ತದೆ. ಅದು ಏನು ಅನ್ನೋದನ್ನು ಇವರೇ ಅತ್ಯದ್ಭುತವಾಗಿ ಕಂಡರಿಸ್ತಾರೆ. ಅಪರಿಗ್ರಹ ವ್ರತದ ಪ್ರಯೋಜನ ಏನು? ನಾನು ಓದಿದಂತೆ ಎಲ್ಲಿಯೂ ಸಿಗೋದಿಲ್ಲ, ಇಲ್ಲಿ ಸಿಗುತ್ತದೆ. ಪಂಚಕೋಶ ಸಂಕ್ರಮಣ ವಿದ್ಯೆ ನಮಗೆ ತೈತ್ರೀಯದಲ್ಲೆಲ್ಲ ಕಂಡುಬರುವಂಥದ್ದು. ಆದರೆ ಅದನ್ನು ಇಷ್ಟು ಸುಂದರವಾಗಿ, ಇಷ್ಟು ರಸಮಯವಾಗಿ ಮಾಡೋದಕ್ಕೆ ಸಾಧ್ಯವ? ಅದು ದೇವಡವರು ಮಾಡ್ತಾರೆ. ಏನಿಲ್ಲ, ಪಿಕ್ಚರಸ್ ಡಿಸ್ಕ್ರಿಪ್ಷನ್ ಅಂತೀವಲ್ಲ, ಅದು ಇಲ್ಲಿ ಕಾಣುವಂಥದ್ದು. ಇದನ್ನು ಓದಿಕೊಂಡು ಚಿತ್ರ ಬರೆದು ಬಿಡ್ಬೋದು. ಹೀಗೆ ಬಾಣಭಟ್ಟೀಯವಾದಂಥ ಆಯಾಮವನ್ನು ನೋಡ್ತೀವಿ. ಇಲ್ಲಿ ಒಂದು ಕಡೆಗೆ ಆ ಒಂದು ಬ್ರಹ್ಮ ವಿದ್ವಾಂಸರ, ಬ್ರಹ್ಮವಾದಿಗಳ ಚರ್ಚೆ ನಡೆಯುವ ವೇದಿಕೆ ಬರ್ತದೆ. ಬ್ರಹ್ಮ ಸದಸ್ಸು, ಸದನ. ಆ ಬ್ರಹ್ಮಯಜ್ಞದ ಸದನದ ನಿರ್ಮಾಣ ಆದಾಗ ಅಲ್ಲಿ ಒಂದು 4-6 ಚಿತ್ರಪಟಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅದರ ವರ್ಣನೆ ಬರ್ತದೆ. ಒಂದು ಕಡೆ ಸರಸ್ವತಿ, ಮತ್ತೊಂದು ಕಡೆ ಗಾಯತ್ರಿ, ಇನ್ನೊಂದು ಕಡೆ ಒಂದು ಯಜ್ಞ ನಡೀತಾ ಇರತಕ್ಕಂಥ ಆಶ್ರಮ, ಮತ್ತೊಂದು ಕಡೆ ಸಂತೃಪ್ತವಾದ ಗೋವಿನ ಮಂದೆ, ಗೂಳಿ ಚಿತ್ರ. ಈ 4-5 ಚಿತ್ರಗಳನ್ನು ಓದಿಕೊಂಡ್ರೆ ಸಾಕು, ಇದು ಚಿತ್ರ ಬರೆಯುತ್ತಾ ಇರುವಂಥದ್ದು ಕಾವ್ಯ ಎಷ್ಟು ಸೊಗಸಾಗಿದೆ, ಕಣ್ಣಿಗೆ ಕಟ್ಟುವಂತೆ ಇದೆ ಅಂತ ಅನಿಸುತ್ತೆ. ಆ ಅಭಿಜಾತ್ಯ, ಕ್ಲಾಸಿಕಲ್ ಅಂತೀವಲ್ಲ, ಆ ಒಪ್ಪ ಅಲ್ಲಿ ಕಾಣಿಸುತ್ತದೆ. ಈ ಥರದ್ದು 10. ಇನ್ನು ಸಂಭಾಷಣೆಯ ಚಮತ್ಕಾರಗಳೇ, ಸ್ವಾರಸ್ಯಗಳೇ ಎಷ್ಟು ಸೊಗಸಾಗಿವೆ. ಮಾರ್ಗ, ದೇಶಿ ಎರಡೂ ಕಾಣಿಸುತ್ತದೆ. ವೈದಿಕ, ಜಾನಪದ ಎರಡೂ ಸೇರಿಕೊಂಡು ಬರುತ್ತದೆ. ಇವೆರಡೂ ಬೇರೆ ಅಲ್ಲ ಅನ್ನೋದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಅನೇಕ ವರ್ಷಗಳ ಅಧ್ಯಯನದ ಫಲವಾಗಿ ನೋಡಿ ಬರೀತಾ ಇದ್ದೀನಿ ಅಂತ ಅವರು ಕರ್ನಾಟಕ ಸಂಸ್ಕೃತಿ ಪುಸ್ತಕದಲ್ಲಿ ಹೇಳ್ತಾರೆ. ಇಲ್ಲಿ ಸಾಬೀತು ಮಾಡಿ ತೋರಿಸ್ತಾರೆ.
ಉದಾಹರಣೆಗೆ ಆಲಂಬಿನಿ ದೇವಿ ತೊಟ್ಟಿಲಿಗೆ ಮಗುವನ್ನು ಹಾಕಿದಾಗ ಮಾಡುವಂಥ ಹೆಂಗಸರ ಸಂಭ್ರಮ ಇಂಥದ್ದು. ಅದೇ ಸಂದರ್ಭದಲ್ಲಿ ಆ ಹೊತ್ತು ಬೆಳಗ್ಗೆ ನಾಮಕರಣದಲ್ಲಿ, ಅದಕ್ಕೂ ಮುನ್ನ ಸೀಮಂತೋನ್ನಯನದಲ್ಲಿ ನಡೆದ ವೈದಿಕ ವೈಭವ ಎಂಥದ್ದು. ಉಪನಯನದಲ್ಲಿ ಅದರಿರುವ ಅಂತರಾರ್ಥ ಏನು ಅಂತ ಬುಡಿಲರು ವಿವರಣೆ ಮಾಡುವುದರ ಜೊತೆಗೆ ಅದಕ್ಕೆ ಮಾತೃಭೋಜನಕ್ಕೆ ಮತ್ತು ತಿರ್ಗ ಭಿಕ್ಷಾ ಪ್ರದಾನಕ್ಕೆ ಇಲ್ಲ ಬೇಕಾಗಿರುವ ಸಾಮಗ್ರಿಗಳು, ಅರಳು ಉಂಡೆ, ಚಕ್ಕುಲಿ, ಮುಚ್ಚೋರೆ, ಇವುಗಳನ್ನು ಹೇಗೆ ಸಜ್ಜು ಮಾಡಬೇಕು ಅನ್ನೋ ವಿವರಣೆ ಮೊದಲುಗೊಂಡು ಬರುತ್ತದೆ. ಎಷ್ಟು ಸುಂದರವಾದದ್ದು ಅಂತಂದರೆ ಸಮಗ್ರ ದೃಷ್ಟಿ ಅಂದರೆ ಹೀಗಿರುತ್ತದೆ. ಅಷ್ಟಕ್ಕೆ ಇಷ್ಟಕ್ಕೆ ಸೀಮಿತವಾಗುವುದಿಲ್ಲ, ವೈಶ್ವಿಕವಾಗಿ ತುಂಬಿ ತುಳುಕಾಡುವಂಥದ್ದು. ಅದು ನಮಗೆ ಈ ಕಾದಂಬರಿಯಲ್ಲಿ ಗೋಚರವಾಗುತ್ತದೆ. ಆಮೇಲೆ ಮೂಲದ ಕಥೆಯಲ್ಲಿ ಕಾತ್ಯಾಯಿನಿ ಮತ್ತು ಮೈತ್ರೇಯರ ನಡುವೆ ಏನೋ ಇರಿಸುಮುರುಸಿದ್ದಂತೆ, ಕಾತ್ಯಾಯಿನಿ ಅಪ್ರಬುದ್ಧಳೋ ಎಂಬಂತೆ ಚಿತ್ರಣ ಕಾಣುತ್ತದೆ. ಇಲ್ಲಿ ಅಂಥದ್ದು ಬರೋಲ್ಲ. ಯಾಕೆಂದರೆ ಆ ದಾರಿಯಲ್ಲಿ ಅದು ಪರಿಪೂರ್ಣ. ಕಾತ್ಯಾಯಿನಿ ತ್ರಿವರ್ಗದ ಸಂಕೇತವಾಗ್ತಾಳೆ, ಮೈತ್ರೇಯಿ ಅಪವರ್ಗದ ಸಂಕೇತವಾಗ್ತಾಳೆ. ಧರ್ಮಾರ್ಥ ಕಾಮಗಳು ಯಾವ ರೀತಿಯಿಂದಲೂ ಪಾತಕವಲ್ಲ, ಅದನ್ನು ಕಾತ್ಯಾಯಿನಿಯ ಸಂಕೇತವಾಗಿ ತೋರಿಸಿ ಮೈತ್ರೇಯಿಯ ಸಂಕೇತದಲ್ಲಿ ಮೋಕ್ಷವನ್ನು ಇಟ್ಟು ತೋರಿಸ್ತಾರೆ. ಮತ್ತು ಇಲ್ಲಿ ಉದ್ದಾಲಕ ಆರುಣಿ, ಆತನ ಪತ್ನಿ ಆಲಾಪಿನಿ ದೇವಿ, ವೈಶಂಪಾಯನರು, ಅವರ ಪತ್ನಿ ಕಬಂಧಿನಿ ದೇವಿ, ಇದೆಲ್ಲ ಹೊಸ ಹೊಸ ಪಾತ್ರಗಳು. ಆಲಾಪಿನಿ ದೇವಿಯ ಪಾತ್ರ ಯಾವ ಉಪನಿಷತ್ತಲ್ಲೂ ಎಲ್ಲಿಯೂ ಇಲ್ಲ. ಇಲ್ಲಿ ಬರುತ್ತದೆ. ಆಕೆ ಎಂಥ ಬ್ರಹ್ಮವಾದಿನಿ, ಆಕೆ ಮೋಕ್ಷ ಪತ್ನಿಯೂ ಹೌದು, ಧರ್ಮಪತ್ನಿಯೂ ಹೌದು. ಉದ್ದಾಲಕ ಆರುಣಿಗಳಿಗೆ ಏನು ಚೆನ್ನಾಗಿ ಯಾಜ್ಞವಲ್ಕ್ಯರ ಜೊತೆಗೆ ಚರ್ಚೆ ಮಾಡುವುದು, ಆ ವಾಗ್ವೈಭವ, ಅಂತರ್ದೃಷ್ಟಿ ಅಸಾಮಾನ್ಯವಾದದ್ದು. ನಿಜವಾಗಲೂ ಮಹಿಳಾ ಸಾಹಿತ್ಯ ಅಂತಾರೆ. ಇಂಥ ಪಾತ್ರವನ್ನು ಯಾವ ಮಹಿಳಾ ಕಾದಂಬರಿಗಳು ನಿರ್ಮಾಣ ಮಾಡಿಲ್ಲ. ಈ ಮಟ್ಟಕ್ಕೆ ಏರಬೇಕು, ಆಗ ಪರಿಪೂರ್ಣತೆ ಬರುತ್ತೆ ಯಾವುದೇ ಸಾಹಿತ್ಯಕ್ಕೆ, ಯಾವುದೇ ಸ್ತ್ರೀತ್ವಕ್ಕೆ ಅಂತ ಅನಿಸುತ್ತದೆ. ಅದೇ ರೀತಿಯಲ್ಲೇ ಆಸ್ಥಾನ ಪುರೋಹಿತರು ಹೇಗಿರ್ತಾರೆ, ಅವರ ಒಳಸುಳಿಗಳು, ರಾಜಕೀಯಗಳು ಎಂಥದ್ದು ಅನ್ನೋದಕ್ಕೆ ವೈಸದೃಶ್ಯ ಅನ್ನುವಂತೆ ಭಾರ್ಗವ ಅಂತ ಒಂದು ಹೊಸ ಪಾತ್ರ ನಿರ್ಮಾಣ ಮಾಡ್ತಾರೆ. ಅಶ್ವಲ ಅಂತ ಮತ್ತೊಂದು ಪಾತ್ರ, ಅದು ಉಪನಿಷತ್ತಿನಲ್ಲೇ ಬರುವಂಥದ್ದು. ಅಶ್ವಲನ ಮಾತಿನ ಒಂದು ಎಳೆ ಹಿಡಿದು ಇಡೀ ಪಾತ್ರವನ್ನು ನಿರ್ಮಾಣ ಮಾಡಿ ತೋರಿಸ್ತಾರೆ. ಮತ್ತು ಗಾರ್ಗಿಯ ಪಾತ್ರ ಅತ್ಯಂತ ರಮಣೀಯವಾಗಿ ಬಂದಿರುವಂಥದ್ದು. ಇಲ್ಲಿ ಉಪನಿಷತ್ ಕಾಲದ ಬ್ರಹ್ಮವಾದಿನಿಯರು ಹೇಗಿರ್ತಾರೆ ಅಂದರೆ ಗಾರ್ಗಿ ಹಾಗಿರ್ತಾರೆ ಅಂತ. ಅದು ಮೂಲದ ಉಪನಿಷತ್ತಿನಲ್ಲಿಯೇ ಆಕೆಯ ಪ್ರಶ್ನೋತ್ತರಗಳ ಒಂದು ಎರಡು ಛಲಕ್ಕಂತೀವಲ್ಲ, ಆ ಪ್ರಕಾಶದಲ್ಲಿ ಕಾಣುತ್ತದೆ. ಅದನ್ನು ಇವರು ಹಿಡಿದು ತುಂಬ ಚೆನ್ನಾಗಿ ವಿಸ್ತರಿಸ್ತಾರೆ. ಹಾಗೆಯೇ ಜನಕ, ಅವನ ವ್ಯಕ್ತಿತ್ವ, ಮತ್ತು ಅವನ ತಂದೆ ಹಿರಿಯ ಜನಕ, ಅವನ ಕಲ್ಪನೆ, ಅವನ ಆದರ್ಶ, ಮತ್ತು ಒಬ್ಬ ದೊಡ್ಡ ಮಗನನ್ನು ಪಡ್ಕೊಳ್ಬೇಕು ಅನ್ನುವ ತಂದೆಗೆ ಮಗ ತನಗಿಂತ ದೊಡ್ಡವನಾಗಬೇಕು ಅಂತ ಆಸೆ, ಆದರೆ ತನ್ನ ಆಶಯಗಳಿಗಿಂತ ಭಿನ್ನವಾದ ರೀತಿಯಲ್ಲಿ ದೊಡ್ಡವನಾಗ್ಬಿಟ್ರೆ ಗತಿ ಏನು ಅಂತ ಚಿಂತೆ. ದೊಡ್ಡವನಾಗೋದು ತಂದೆಯ ಆಶಯಕ್ಕಿಂತ ಭಿನ್ನವಾದರೇನೆ ಅಂತ ಗೊತ್ತಿದೆ, ಅದು ಬುದ್ಧಿಗೆ ಗೊತ್ತು, ಆದರೆ ಹೃದಯಕ್ಕೆ ಒಪ್ಪಿಗೆ ಆಗೋಲ್ಲ. ಈ ಡೈಲಮಾ ಬಿಟ್ವೀನ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಆರ್ ಹೆಡ್ ಆ್ಯಂಡ್ ಹಾರ್ಟ್, ಇದನ್ನು ಎಷ್ಟು ಚೆನ್ನಾಗಿ ತೋರ್ಪಡಿಸ್ತಾರೆ. ಆ ತಂದೆ ಮಕ್ಕಳ ಸಂಘರ್ಷದ ನಡುವೆ ತಾಯಿ ಹೇಗೆ ನಡ್ಕೊಳ್ತಾಳೆ ಅನ್ನುವಂಥದ್ದು ಆಲಂಬಿನಿ ದೇವಿಯಲ್ಲಿ ತೋರಿಸುವಂಥದ್ದು. ಇಷ್ಟೆಲ್ಲ ಬರುತ್ತದೆ. ಇದನ್ನು ಅಲ್ಪ ಸ್ವಲ್ಪದ ಕಲ್ಪನೆ ಇರಲಿ, ಅನಲ್ಪವಾದ ಕಲ್ಪನೆಯು ತಾನು ಸಾಬೀತು ಮಾಡೋಕ್ಕಾಗದೇ ಇರುವಂಥದ್ದು. ಹಾಗಾಗಿ ಇದರ ಬಗೆಗೆ ಮತ್ತಷ್ಟು ಹೇಳೋದಕ್ಕಿಂತ ಅದನ್ನೇ ಹೇಳೋದು ಒಳ್ಳೆಯದು ಅಂತ ನೇರವಾಗಿ ಕೃತಿಗೆ ಬರ್ತಾ ಇದ್ದೀನಿ. ಯಾಕಾಗಿ ಇಷ್ಟು ಪೂರ್ವಪೀಠಿಕೆ ವಿಸ್ತರಿಸಿದ್ದಂದರೆ, ಈ ಹೊತ್ತು ನಮ್ಮ ಸಾಹಿತಿಗಳು ಅಂತ ಅನ್ನಿಸ್ಕೊಂಡವರಿಗೆ, ಪತ್ರಿಕಾ ವಿಮರ್ಶನ ಮಾಡುವಂಥವರಿಗೆ ಈ ವ್ಯಾಸಂಗದ ಅರಿವೇ ಇಲ್ಲ. ಆದರೆ ತುಂಬ ಸಂತೋಷ ಏನಂದರೆ, ಮಹಾದರ್ಶನ ಅಂದರೆ ಇಷ್ಟು ಮಹಾಜನರು ಬಂದಿದ್ದೀರ. ನಿಜವಾಗಿ ದೇವರವರ ಆಕರ್ಷಣೆ ಅಲ್ಲಿದೆ ಅಂತ ನನಗೆ ಗೊತ್ತು. ಯಾಕೆಂದರೆ 1984 ಇಸ್ವಿಯಲ್ಲಿ ಕನ್ನಡ ವಿಶ್ವ ಸಮ್ಮೇಳನ ಅಂತ ಮೊದಲಿಗೆ ಮಾಡಿ ಸುಮಾರು 117 ಪುಸ್ತಕಗಳನ್ನು ಗುಂಡೂರಾಯರ ಕಾಲದಲ್ಲಿ ಸುಲಭ ಬೆಲೆಗೆ ಮುದ್ರಣ ಮಾಡಿಸಿ ತಂದಾಗ ಮೊದಲು ಖರ್ಚಾಗಿದ್ದಂಥ ಪುಸ್ತಕ ಮಹಾಬ್ರಾಹ್ಮಣ. ನಾನು ನನ್ನ ಕಾಲೇಜಿನ ಪಕ್ಕದಲ್ಲಿಯೇ ಇತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಪುಸ್ತಕ ಮಾರುವಂಥ ಕಟ್ಟೆ, ಮಳಿಗೆ. ಓಡಿ ಹೋದೆ. ಮಧ್ಯಾಹ್ನ ಟೈಮ್ ಇದ್ದಾಗ, ಲಂಚ್ ಬ್ರೇಕ್ ಅಂತಿದ್ದಾಗ, ಬೆಳಗ್ಗೆನೇ ಖರ್ಚಾಗೋಯ್ತು ಸರ್ ಅಂತಂದರು. ಅಂದರೆ ಜನಕ್ಕೆ ಎಷ್ಟು ಹಸಿವಿದೆ ಅಂತ. ಇಂದೂ ಅಷ್ಟೇ ಅದೇ ರೀತಿಯಾದ ಆಸ್ತಿಯನ್ನು ಉಳಿಸಿಕೊಂಡಿರುವುದನ್ನು ನಾನು ನೋಡ್ತಿದ್ದೀನಿ. ಇದು ಶುಭ ಸೂಚನೆ. ಆದರೆ ನಮ್ಮ ಮುಖ್ಯ ಮಾಧ್ಯಮದಲ್ಲಿ ಇದೆಲ್ಲಕ್ಕೂ ಅವಕಾಶ ಇಲ್ಲ, ತೊಂದರೆ ಇಲ್ಲ. ಕೊಚ್ಚೆಯಲ್ಲಿ
ಪರಿಮಳಕ್ಕೆ, ಮಂದಾರ ಪುಷ್ಪಕ್ಕೆ ಎಲ್ಲ ಅವಕಾಶ ಹೇಗೆ ಬರೋದಕ್ಕೆ ಸಾಧ್ಯ? ಚರಂಡಿ ಇರೋದೇ ಹೊಲಸು ಹರಿಯೋದಕ್ಕೆ, ಹರ್ಕೊಂಡು ಹೋಗಲಿ ಬಿಡಿ, ಅದಕ್ಕೇನು ಯೋಚನೆ ಮಾಡಬೇಕಾಗಿಲ್ಲ. ಇಲ್ಲವರು ಒಂದು ಅಪೂರ್ವ ಕಲ್ಪನೆ ಮಾಡ್ತಾರೆ. ಯಾಜ್ಞವಲ್ಕ್ಯ ಆತ ಒಬ್ಬ ಮಹಾ ತಪಸ್ವಿ, ತಪೋಲೋಕದ ಋಷಿ ಅವತರಿಸಿ ಬಂದಾಗ ಆ ರೂಪವನ್ನು ತಾಳಿದ ಯಾಜ್ಞವಲ್ಕ್ಯನಾಗಿ ಅಂತ. ನಮಗೆ ಗೊತ್ತಿರುವಂತೆ ಸಪ್ತ ಊರ್ಧ್ವಲೋಕಗಳಲ್ಲಿ 6ನೇದು ತಪೋಲೋಕ. ಭೂಹು ಭುವಃ ಸ್ವಃ ಮಹಾ ಜನಃ ತಪಃ ಸತ್ಯಂ ಅಂತಂತೀವಿ. ಆ ತಪೋಲೋಕದಲ್ಲಿ ಅಂದರೆ ಬ್ರಹ್ಮ ಸಾಯುಜ್ಯನ್ನು ಪಡೆಯೋದಕ್ಕಿಂತ ಒಂದು ಚೂರು ಕೆಳಗೆ ಇದ್ದಂಥ ಲೋಕ. ಈ ಜನ್ಮದಲ್ಲಿ ಬ್ರಹ್ಮ ಸಾಯುಜ್ಯವನ್ನು, ಜೀವನ್ಮುಕ್ತಿಯನ್ನು ಗಳಿಸಿಕೊಳ್ಳಬೇಕು ಅನ್ನುವ ಅಪೇಕ್ಷೆ ಇದ್ದಂಥ ವ್ಯಕ್ತಿ ಆತ. ಇನ್ನೇನೂ ಇಲ್ಲ, ಜಗತ್ತಿಗೆ ಒಂದು ಮಾದರಿ ಆಗಬೇಕು ಅಂತ ಬಂದ ವ್ಯಕ್ತಿ. ಮಾಡಬೇಕಾದದ್ದು ಏನೂ ಇಲ್ಲ, ನಾನವಪ್ತವ್ಯಂ ನಮೇ ಕಿಂಚನ ವಿದ್ಯತೆ ಅಂತ ಹೇಳುವಂತೆ ಇದ್ದ ವ್ಯಕ್ತಿ ಬಂದದ್ದು ಅಂತ ತೋರ್ಪಡಿಸ್ತಾರೆ. ಯಜ್ಞವಲ್ಕ್ಯ ಅಂದರೆ ಯಾಜ್ಞವಲ್ಕ್ಯರ ತಂದೆ, ಆತನ ಹೆಸರು ದೇವರಾತ, ಆತನ ಬಿರುದು ಯಜ್ಞವಲ್ಕ. ಯಜ್ಞಗಳನ್ನು ವಲ್ಕನ ಮಾಡಬಲ್ಲ ಅಂದರೆ ಹೊಸದಾಗಿ ನೇಯಬಲ್ಲ, ಹೆಣೆದು ಕೊಡಬಲ್ಲ ಅಂತ. ಯಜ್ಞಗಳನ್ನು ತಯಾರು ಮಾಡಿಕೊಡುವುದು ಅಂದರೆ ಏನರ್ಥ? ಪ್ರಕೃತಿ ಯಾಗಗಳು ಒಟ್ಟು 21, ಸಪ್ತ ಪಾಕ ಸಂಸ್ಥೆಗಳು, ಸಪ್ತ ಹವಿಸ್ ಸಂಸ್ಥೆಗಳು, ಸಪ್ತ ಸೋಮ ಸಂಸ್ಥೆಗಳು ಅಂತ ಒಟ್ಟು ನಮಗೆ ಗೊತ್ತಿರುವಂತೆ ಸ್ಥಾಲಿಪಾಕದಿಂದ ಆರಂಭ ಮಾಡಿ ಅಪ್ತೋರ್ಯಾಮದವರೆಗೆ 21 ಉಂಟು. ಈ 21 ಪ್ರಕೃತಿ ಯಾಗಗಳಲ್ಲದೆ ವಿಕೃತಿ ಯಾಗಗಳು ಅನೇಕ. ವಿಕೃತಿ ಅಂತಂದರೆ ಕೆಟ್ಟ ಅರ್ಥದಲ್ಲಿ ಅಲ್ಲ, ಬೇರೆ ಬೇರೆ ಕಾಂಬಿನೇಷನ್. ಈಗ ಅನ್ನ ಪ್ರಕೃತಿ, ಚಿತ್ರಾನ್ನಗಳು ಬಗೆ ಬಗೆಯಾಗಿ ಮಾಡಿದಂಥ ವಿಕೃತಿ ಅಂತಂತೀವಿ. ಆ ರೀತಿ ಯಜ್ಞಗಳನ್ನು ಅನೇಕ ಬಗೆಯಲ್ಲಿ ಮಾಡಿಕೊಡಬಲ್ಲವನಾಗಿದ್ದವನು ದೇವರಾತ. ಆತನಿಗೆ ಒಬ್ಬನೇ ಮಗನಾಗಿ ಯಾಜ್ಞವಲ್ಕ್ಯ ಹುಟ್ಟುತ್ತಾನೆ ಅಂತ ತೋರ್ಪಡಿಸ್ತಾರೆ. ಆರಂಭದ ವಾಕ್ಯವನ್ನು ನಮ್ಮ ಉಪಾಧ್ಯಾಯರು ಓದಿದ್ರು. ಆ ಒಂದು ರಾತ್ರಿಯ ವಾತಾವರಣದಲ್ಲಿ ಇನ್ನೇನು ಬೆಳಗ್ಗೆ ಆಗುತ್ತದೆ, 3ನೆಯ ಜಾವದಲ್ಲಿ ದೇವರಾತ ತನ್ನ ಆಶ್ರಮದಲ್ಲಿ ಮಲಗಿದ್ದಾಗ ಅವನ ಪತ್ನಿಯ ಗರ್ಭವನ್ನು ಒಬ್ಬ ಮಹರ್ಷಿ ಅವಸರವಸರವಾಗಿ ಬಂದು ಪ್ರವೇಶ ಮಾಡ್ದ ಅಂತ. ಅದನ್ನು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಆತ ಬರುತ್ತಿದ್ದಾನೆ, ಎಲ್ಲ ಕಡೆ ಬೆಳಕಿದ್ದರೂ ಆತನಿಗೆ ಮಾತ್ರ ಬೆಳಕಿನ ಮರೆಯಾದ ನೆರಳಿನ ಸೋಂಕು ಇದ್ದಂತಿಲ್ಲ. ಬೆಳಕನ್ನು ಅವಲಂಬಿಸಿ ನೆರಳು ಬರುತ್ತದೆ, ಆದರೆ ಆತನ ಜೊತೆಗೆ ನೆರಳಿರಲಿಲ್ಲ ಅಂತ ಹೇಳ್ತಾರೆ. ಉರಿಯಿಲ್ಲದ ಬೆಂಕಿಯಂತೆ ಪ್ರಜ್ವಲಿಸುತ್ತಿದ್ದರೂ ಪ್ರಶಾಂತವಾಗಿರುವ ಆತ ಬೆಟ್ಟ ಹತ್ತಿ ಕಮರಿ ಇಳಿದು ತೋಪು ದಾಟಿ ಮನೋವೇಗದಿಂದ ಬಂದು ದೇವರಾತನಿಗೆ ಕೈಮುಗಿದು ನಾನು ನಿಮ್ಮ ಗರ್ಭದಲ್ಲಿ ಹುಟ್ಟುತ್ತೇನೆ ಎನ್ನುತ್ತಾನೆ. ಅಂದರೆ ನೋಡಿ, ಆ ಯಜಮಾನನ ಒಪ್ಪಿಗೆ ಪಡೆದು ಅವನನ್ನು ನಿಬೋಧಿಸಿ ಆ ಕೆಲಸ ಮಾಡಬೇಕು ಅನ್ನುವುದು. ಕಾದಂಬರಿಯ ಮೊದಲ ಪುಟದಲ್ಲಿಯೇ ಈ ರೀತಿ ಒಂದು ಅಲೌಕಿಕ ಪ್ರಪಂಚಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೆ. ಮುಂದೆ ಅವರು ಯಾವ ಅಲೌಕಿಕ ವಿಷಯ ಹೇಳಿದ್ರೋ ನಮ್ಮ ಬುದ್ಧಿ ಮನಸ್ಸು ಒಪ್ಕೊಳ್ತಾ ಬರುತ್ತದೆ. ಈ ಟೇಕ್ ಆಫ್ ಇದೆಯಲ್ಲ, ಅದು ತುಂಬ ವಿಶೇಷವಾದದ್ದು. ಅವನು ದೇವರಾತ ಹೇಳಿ ಕೇಳಿ ಕರ್ಮಠ. ಯಜುರ್ವೇದಿಗಳಂದ್ರೇ ಕರ್ಮಠರು, ಅದರೊಳಗೆ ಕೃಷ್ಣ ಯಜುರ್ವೇದಿಗಳು ಮತ್ತೂ ಕರ್ಮಠರು, ಅದರೊಳಗೆ ಆಧ್ವರ್ಯವಾದಿಗಳನ್ನೇ ಇಟ್ಟುಕೊಂಡಿರುವಂಥವರು ಇನ್ನೂ ಹೆಚ್ಚಾಗಿ. ಹಾಗಾಗಿ ಅವನು ಪುಂಸವನ ಎಲ್ಲ ಮಾಡಿದ್ದಾನೆ ಸಾಂಗವಾಗಿ. ಇನ್ನು ಸ್ವಲ್ಪ ದಿವಸಕ್ಕೆ ಸೀಮಂತೋನ್ನಯನ ಕೂಡ ಆಗಲಿದೆ. ಇದೇನು ಅಂತಂದುಕೊಳ್ತಾನೆ, ನಮ್ಮ ತಪಸ್ಸು ಫಲಿಸಿತು, ಅತಿಪಿತಾಮಹ ಅತಿ ಪ್ರಪಿತಾಮಹನಾದ ಮಗ ಹುಟ್ಟಬೇಕು ಅಂತ, ತಂದೆ ತಾತ ಮುತ್ತಾತಂದ್ರಿಗಿಂತ ಮಿಗಿಲಾದವನು ಹುಟ್ಟಬೇಕು ಅಂತ ಮಾಡಿದ ತಪಸ್ಸು ಫಲಿಸಿತು ಅಂತ ಹೆಂಡತಿಯನ್ನು ಎಬ್ಬಿಸಿ ಈ ವಿಷಯವನ್ನು ಹೇಳ್ತಾನೆ. ಆಮೇಲೆ ನಿಮಗಿಂತ ದೊಡ್ಡವನು ಅಂದರೆ ಯಾರು ಅಂತ ಹೆಂಡತಿ ಕೇಳ್ತಾಳೆ. ಅವಳು ಕಂಡಂತೆ ಅವಳ ಗಂಡನಿಗಿಂತ ಮಿಗಿಲಾದ ವಿದ್ವಾಂಸರು ಯಾರೂ ಇಲ್ಲ, ಏನು ಅಂತ. ಆಗವನು ಹೇಳ್ತಾನೆ, ನೋಡು ಮಡದಿ, ನೀನು ಹೇಳಿದ್ದು ಸುಳ್ಳಲ್ಲ, ಆದರೆ ನನ್ನದು ಕರ್ಮಕಾಂಡ. ಯಾವುದೋ ಆಶೆಗಳನ್ನಿಟ್ಟುಕೊಂಡು ಮಾಡುವ ಕರ್ಮಗಳ ಕಂತೆ ಈ ಕರ್ಮಕಾಂಡ. ಆದರೆ ದೊಡ್ಡವರು ಹೇಳ್ತಾರೆ, ಇಲ್ಲಿಂದ ಆಚೆಗೆ ಇನ್ನೇನೋ ಒಂದಿದೆಯಂತೆ, ಅದು ವಿಶ್ವನ್ನೆಲ್ಲ ವ್ಯಾಪಿಸಿಕೊಂಡಿದೆಯಂತೆ. ಅದೇ ನನ್ನಲ್ಲಿ ನಿನ್ನಲ್ಲಿ ಮಾತ್ರವಲ್ಲ, ಸೊಳ್ಳೆ ಇರುವೆ ಅವುಗಳಿಗಿಂತ ಸಣ್ಣ ಕ್ರಿಮಿಕೀಟಗಳಿಂದ ಹಿಡಿದು ಆನೆ ಒಂಟೆಗಳವರೆಗೂ ಸಚೇತನ ಪ್ರಾಣಿಗಳ ಚೇತನವಾಗಿರುವುದು. ಎಲ್ಲ ಸ್ಥಾವರ ಜಂಗಮಗಳು ಅದರಲ್ಲಿ ಬದುಕಿರುವುದು. ಸೂರ್ಯ ಚಂದ್ರರ ಪ್ರಕಾಶವೂ ಅಲ್ಲಿಯೇ ಕುಳಿತಿರುವುದಂತೆ. ಇದಕ್ಕಾಗಿ ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗುವನಂತೆ ನಾವು ಮಾಡುವುದನ್ನೆಲ್ಲ, ನಮ್ಮ ಆಶೋತ್ತರಗಳನ್ನೆಲ್ಲ ಅದಕ್ಕಾಗಿ ಬಿಟ್ಟು ಬದುಕಿದರೆ ಅದು ಸಿಗುವುದಂತೆ. ಅದು ನಿಜವಾದಲ್ಲಿ, ಅದು ಎಲ್ಲಕ್ಕಿಂತ ಹೆಚ್ಚಾದಲ್ಲಿ ಆಗ ಅದನ್ನು ತಿಳಿದವನು ನನಗಿಂತ ಪ್ರಬಲನಾಗುತ್ತಾನೋ ಇಲ್ಲವೋ ಅಂತ. ಅಂದರೆ ಬ್ರಹ್ಮವನ್ನು ಕುರಿತು ಇದಕ್ಕಿಂತ ಸುಲಭವಾಗಿ ಚೆನ್ನಾಗಿ ಏನು ಯಾವ ರೀತಿ ತಿಳಿಸ್ಕೊಡೋದಕ್ಕೆ ಸಾಧ್ಯ? ಸರಿ, ಇದನ್ನು ನೀವು ಹೇಳೇ ಇರಲಿಲ್ವಲ್ಲ ಅಂತ ಹೆಂಡತಿ ಕೇಳ್ತಾಳೆ. ಈ ಥರ ಇದೆ ಅಂತ.
ಹೌದು, ಆ ಸುದ್ದಿಯನ್ನೇ ಎತ್ತಿರಲಿಲ್ಲ. ನಿಜ ಹೇಳಬೇಕಾದ್ರೆ ನನಗೆ ಅದಿಲ್ಲ ಅಂತ ಅಪನಂಬಿಕೆ ಇಲ್ಲ. ಆದರೆ ಅದಕ್ಕಾಗಿ ಸರ್ವವನ್ನು ತ್ಯಾಗ ಮಾಡುವುದು ನನಗೆ ಒಪ್ಪುವುದಿಲ್ಲ ಅಂತ. ಬ್ರಹ್ಮದ ನಿರಾಕರಣೆ ಅಲ್ಲ, ಆದರೆ ಕರ್ಮದ ನಿರಾಕರಣೆ ಮಾಡೋಕ್ಕಾಗ್ತಾ ಇಲ್ಲ. ಈ ಲೋಕವನ್ನು ನಿರಾಕರಿಸೋದಕ್ಕೆ ವಸ್ತುತಃ ಎಲ್ಲಕ್ಕಿಂತ ಅಭಿಮಾನ ಅಹಂಕಾರಗಳ ನಿರಾಕರಣೆ ಆಗ್ತಾ ಇಲ್ಲ ಅಂತ. ಕರ್ಮದ ನಿರಾಕರಣೆ ಮಾಡೋದು ಕಷ್ಟ ಅಂದರೆ ಏನರ್ಥ? ನಾನು ನನ್ನದು ಅನ್ನುವ ಅಭಿಮಾನವನ್ನು ಬಿಡುವಂಥದ್ದು ಕಷ್ಟ ಅನ್ನುವುದಷ್ಟೇ. ಹೀಗಾಗಿ ಅವನು ವಿಸ್ತರಿಸಿ ಹೇಳ್ತಾನೆ, ಈ ಯಜ್ಞದಲ್ಲಿ ಏನು ನಡೆಯುತ್ತೆ ಅದೆಲ್ಲ ವಿವರಣೆಗಳು ಅಲ್ಲಿ ಬರುತ್ತೆ. ಅಧ್ವರ್ಯು ಬಂದುಬಿಟ್ಟಿದನುವೆ ಇಂಥ ದೇವರನ್ನು ಕರೀಬೇಕು, ಇಂಥ ದೇವತೆಯನ್ನು ಕರೀಬೇಕು ಅಂತ ಪ್ರೈಷ ಅಂತ ಹೇಳ್ತಾರೆ. ಪ್ರೈಷ ಅಂತಂದರೆ ಕರೀಬೇಕು ಅನ್ನುವ ಕಮ್ಯಾಂಡ್. ಆಗ ಅಗ್ನಿದ್ರ ಅಸ್ತು ವೌ ಷಟ್ ಅಂತ ಹೇಳಿಬಿಟ್ಟು ಸ್ಫ್ಯಾ ಅನ್ನುವಂಥ ಒಂದು ಕತ್ತಿಯ ಆಕಾರದ ಕಗ್ಗಲಿ ಮರದಿಂದ ಮಾಡಿದಂಥ ಒಂದು ಉಪಕರಣವನ್ನು ಹಿಡ್ಕೊಂಡು ಎದ್ದು ನಿಂತು ಆ ಕಮ್ಯಾಂಡ್ನ ಈ ಮಿಲಿಟರಿ ಆಫೀಸರ್ಗಳಲ್ಲೆಲ್ಲನೂ ಹೈಯರ್ ಆಫೀಸರ್ ದೈನೇ ಮೂಡ್ ಅಂದರೆ ಮತ್ತೆ ಕೆಳಗಡೆ ಇದ್ದವನು ದೈನೇ ಮೂಡ್ ಅಂತ ಜೋರಾಗಿ ಕೂಗ್ತಾನಲ್ಲ, ಹಾಗೆ ಕೂಗ್ತಾರೆ. ಆಮೇಲಿಂದ ಹೋತೃ ಋಗ್ವೇದಿ ಅವನ ಯಾವ ಉದ್ದಿಷ್ಟವಾದ ಮಂತ್ರ ಇರುತ್ತೆ ಅದನ್ನು ಹೇಳ್ತಾನೆ. ಆಮೇಲೆ ಅಧ್ವರ್ಯು ಗಣ ಮತ್ತು ಹೋತೃಗಣಗಳನ್ನು ಅನುಸರಿಸಿ ಉದ್ಗಾತ್ರಗಣದ ನಾಯಕ ಉದ್ಗಾತ್ರ ಅಥವಾ ಸುಬ್ರಹ್ಮಣ್ಯ ಇರಬಹುದು, ಯಾರಾದರೂ ಒಬ್ಬರು ಅದನ್ನು ಸಾಮವಾಗಿ ವಿಸ್ತರಿಸಿ ಹಾಡ್ತಾರೆ. ಹಾಡಿದ ಮೇಲಿಂದ ಅಧ್ವರ್ಯು ತಾನು ಆಹುತಿಯನ್ನು ಕೊಡ್ತಾನೆ. ಅದು ಚರುವೋ, ಪೂರ್ವಡಾಶವೋ, ಸೋಮವೋ ಮತ್ತಿನ್ಯಾವುದೋ ಒಂದು ದ್ರವ್ಯ ಆಗಿರಬಹುದು. ಮತ್ತು ಅವರೇ ಕೊಡದೇ ಇದ್ದರೆ ಚಮಸಾಧ್ವರ್ಯಗಳು ಅಂತ ಇರ್ತಾರೆ. ಈಗ ಅಡಾಕ್ ಅಪಾಯಿಂಟ್ಮೆಂಟ್ ಅಂತ ಇರುತ್ತಲ್ಲ, ಆ ರೀತಿಯಾಗಿ ಮಾಡಿಕೊಳ್ತಾರೆ. ಆ ಚಮಸಾಧ್ವರ್ಯಗಳ ಮೂಲಕವಾಗಿ ಅದು ಪ್ರಾಚೀನ ವೇದಿಯಲ್ಲಿಯೋ, ಮಹಾವೇದಿಯಲ್ಲಿಯೋ, ದಕ್ಷಿಣಾಗ್ನಿಯಲ್ಲಿಯೋ ಎಲ್ಲಿಯೋ ಕೊಡಬೇಕಾಗಿರುತ್ತದೆ. ಅದನ್ನು ಹೀಗೆ ಅಂತ ಮಾಡುವಂಥದ್ದು ಈ ರೀತಿಯಾದ ಒಂದು ಕೋಲಾಹಲವಾದ ನಿಯಮಗಳಲ್ಲಿ ಉಂಟು. ಇದನ್ನೆಲ್ಲ ಹೇಳಿ ಈ ವೈಭವದಲ್ಲಿ ಮುಳುಗಿದವನಿಗೆ ಎಲ್ಲವನ್ನೂ ಬಿಟ್ಟು ಸಪ್ಪೆಯಾಗಿ ಕುಳಿತುಕೊಂಡಿರುವುದು ಹೇಗೆ ಹಿಡಿಯಬೇಕು? ಅದಕ್ಕೆ ಬ್ರಹ್ಮವಿದ್ಯೆ ಎಂದು ಹೆಸರು ಅಂತ ಹೇಳ್ಬಿಟ್ಟು ಅಂತಾನೆ. ಈ ವೈಭವ ಇರೋದಿಲ್ವಲ್ಲ ಅಂತ. ಒಂದು ದೊಡ್ಡ ಹಾಲಿವುಡ್ ಫಿಲ್ಮ್ನಲ್ಲಿರುವಂಥ ವೈಭವ ಒಳ್ಳೆ ಪದ್ಮ ಸುಬ್ರಹ್ಮಣ್ಯಂ ಡಾನ್ಸಲ್ಲಿರೋದಕ್ಕೆ ಸಾಧ್ಯವ? ಮೈಕಲ್ ಜಾಕ್ಸನ್ ಮ್ಯೂಸಿಕ್ನ ಲೈವ್ ಶೋನಲ್ಲಿರುವಂಥ ವೈಭವ ಬಾಲಮುರಳಿ ಕೃಷ್ಣನ ಸಂಗೀತದಲ್ಲಿ, ಸೋಲೋ ಸಂಗೀತದಲ್ಲಿ ಇರೋದಕ್ಕೆ ಸಾಧ್ಯವ? ಅತ್ಯದ್ಭುತವಾಗಿರುತ್ತೆ ನಿಜ, ಆದರೆ ಆ ವೈಭವ ಕಣ್ಣು ಕೋರೈಸುವಿಕೆ ಇರುವಂಥದ್ದು ಅಲ್ಲ. ಇದನ್ನು ನಾವು ನೋಡಬೇಕು. ಹಾಗೆ ಇಲ್ಲಿ ಬ್ರಹ್ಮವಿದ್ಯೆಗೂ ಕರ್ಮವಿದ್ಯೆಗೂ ಇರುವ ವ್ಯತ್ಯಾಸ ಅಂತ ಮತ್ತೆ ಹೇಳ್ತಾನೆ. ಅದು ಏನೋ ಯಾವುದೋ ಹೇಳುವವನಿಗೂ ಗೊತ್ತಿಲ್ಲ, ಕೇಳುವವನಿಗಂತೂ ಗೊತ್ತಿಲ್ಲ, ಅದು ಬ್ರಹ್ಮ. ಅದನ್ನು ಸಂಪಾದಿಸಿಕೊಡುವ ವಿದ್ಯೆ ಬ್ರಹ್ಮವಿದ್ಯೆ. ಇನ್ನೊಂದು ಸೊಗಸು ಗೊತ್ತೇನೋ? ಆ ಬ್ರಹ್ಮಕ್ಕಾಗಿ ನಾವು ಎಲ್ಲವನ್ನೂ ಬಿಟ್ಟು ಮಿಕ ಎಂದು ಕಾಯ್ದು ಕೂತಿರಬೇಕಂತೆ. ಅದು ತಪಸ್ಸಿಗೆ ಸಿಗುವುದಿಲ್ಲವಂತೆ, ದಾನದಿಂದ ಪಡೆಯಲಾಗುವುದಿಲ್ಲವಂತೆ, ಅಧ್ಯಯನ ಪ್ರವಚನಗಳಿಗೆ ದೊರೆಯುವುದಿಲ್ಲವಂತೆ, ಏನು ಮಾಡಿದರೂ ಪಡೆಯುವುದಕ್ಕೆ ಆಗುವುದಿಲ್ಲವಂತೆ. ತಾನಾಗಿ ಅನುಗ್ರಹ ಮಾಡುವವರಿಗೂ ಕಾದು ಬಿದ್ದಿರಬೇಕಂತೆ. ನಾಯಮಾತ್ಮ ಪ್ರವಚನೇನ ಲಭ್ಯ ಹೇಳ್ತಾರಲ್ಲ, ಇದು ಪ್ರವಚನದಿಂದ ಅಲ್ಲ ಸಿಗುವಂಥದ್ದು, ಅಧ್ಯಯನದಿಂದ ಅಲ್ಲ ಸಿಗುವಂಥದ್ದು. ಯಮೈವೇಶ ವೃಣತೆ ತೇನೇವ ಲಭ್ಯ ಕಠೋಪನಿಷತ್ ಹೇಳುತ್ತೆ. ಯಾರನ್ನ ಬ್ರಹ್ಮವು ಒಲಿಯುತ್ತೋ ಅವರಿಗೆ ಅಂತ. ಪೌರುಷವಾದಿಗಳಿಗೆ ಇದು ಒಪ್ಪಿಗೆ ಆಗೋಲ್ಲ ಅಲ್ವಾ? ದೈವವಾದಿಗಳಿಗೆ ಒಪ್ಪಿಗೆ ಆಗುತ್ತೆ. ಏನೋ ದೇವರು ಕಣ್ಣು ಬಿಟ್ಟರೆ ಉಂಟಪ್ಪ, ಇಲ್ದಿದ್ರೆ ಇಲ್ಲ ಅಂತ. ದೈವ ಅನ್ನೋದು ಯಾವುದು? ದೈವ ಮಿತಿ ಕಾಪುರುಷ ವದಂತಿ. ದೈವ ಅಂತ ಹೇಳಿಗಳು ಹೇಳೋದು, ನಾನು ಮಾಡ್ತೀನಿ. ಇದು ಪೌರುಷ ಕರ್ಮ. ಇದಕ್ಕೆ ತೆತ್ತುಕೊಂಡವನು ದೇವರಾತ. ಹಾಗಾಗಿ ಅವನು ಹೇಳ್ತಾನೆ, ಅದು ನನಗೆ ಅಷ್ಟಾಗಿ ಹಿಡಿಯಲಿಲ್ಲ, ಆದರೂ ಶ್ರುತಿ ಅದನ್ನು ಹೇಳುತ್ತದೆಂದು ಗೌರವಿಸಬೇಕು, ಗೌರವಿಸೋಣ, ಒಪ್ಪಿಕೊಳ್ಳೋಣ. ಆದರೆ ಅದು ನಮ್ಮ ಜೀವನವನ್ನು ರೂಪಿಸುವುದು ಬೇಡ ಅಂತ ನಾನು ಅದರ ಕಡೆಗೆ ತಲೆ ಹಾಕಿಲ್ಲ ಅಂತ. ಅಂದರೆ ನೋಡಿ, ನಾವು ಅದನ್ನು ತಿರಸ್ಕರಿಸೋದಿಲ್ಲ, ಆದರೆ ಉದಾಸೀನ ಉಪೇಕ್ಷೆ ಮಾಡ್ತೀವಿ ಅಂತ. ದಿ ಬೆಸ್ಟ್ ವೇ ಟು ರಿಯಾಕ್ಟ್ to certain things which you don't like is to neglect it completely ಅಂತ. ಅತ್ಯಂತ ಉದಾಸೀನ, ಅದನ್ನು ಇಗ್ನೋರ್ ಮಾಡಿಬಿಡೋದು, ಇದೇನೋದೇ ಮರೆತು ಬಿಡೋದು. ಹೆಂಡತಿಗೂ ಅದಕ್ಕೆ ಹೇಳಿರಲಿಲ್ಲ ಇಂಥದ್ದು. ಅಂದರೆ ಕರ್ಮ ಬ್ರಹ್ಮಗಳ ನಡುವಣ ಸಂಘರ್ಷ ಎಂಥದ್ದು ಅನ್ನೋದನ್ನು ಮೊದಲ ಅಧ್ಯಾಯದಲ್ಲಿ ಏನೇ ಅಲೌಕಿಕ ಘಟನೆ ಅನ್ನೋದರಲ್ಲಿ ಅವರು ಬೀಜ ಬಿತ್ತಾರೆ. ಇದು ಒಂದು ದೊಡ್ಡ ವಟವೃಕ್ಷವಾಗಿ ಬೆಳೆಯುತ್ತದೆ. ವಸ್ತುತಃ ಇದು ಎಂದೋ ನಡೆದು ಹೋದ ಯಾವುದೋ ಒಂದು ವೈದಿಕ ಕಥೆ ಅಂತಲ್ಲ, ಉಪನಿಷತ್ತಿನ ವೇದ ಸಂಹಿತಾ ಬ್ರಾಹ್ಮಣಾದಿಗಳ ಕಾಲದ ಯಾವುದೋ ಒಂದು ಗತ ವೃತ್ತಾಂತ ಅಂತಲ್ಲ, ಎಲ್ಲ ಕಾಲದ ಪ್ರಶ್ನೆ. ಏನದು? ಅಭಿಮಾನದಿಂದ ಮಾಡಬೇಕೆ ಕೆಲಸವನ್ನು, ಅಭಿಮಾನವನ್ನು ಬಿಟ್ಟು ಮಾಡಬೇಕೆ? ಅಭಿಮಾನದಿಂದ ಮಾಡಿದರೆ ಅದು ಸವ್ಯಾಜ, ಫಲಾಭಿಸಂಧಿ ಇರುವಂಥದ್ದು. ಅದರಿಂದ ಸಂತೋಷ ಆಗುತ್ತೆ, ಸಿಗದೇ ಇಟ್ಟರೆ ದುಃಖವೂ ಆಗುತ್ತೆ.
ಸಿಕ್ಕರೆ ಹೆಮ್ಮೆ ಉಂಟಾಗುತ್ತೆ, ಸಿಗದಿದ್ದರೆ ದುಮ್ಮಾನ ಇರುತ್ತೆ, ಹತಾಶ ಭಾವ ಬರ್ತದೆ. ಇದು ಬೇಕಾ? ಅದೇ ಅಲ್ವೇ ಬದುಕು, ಅದೇ ಅಲ್ವೇ ಡ್ರಾಮಾ ಅಂತ ಎಷ್ಟೋ ಜನ ಹೇಳ್ತಾರೆ. ಸ್ವಸ್ಥವಾಗಿ ಸುಮ್ಮನೆ ಎಂತಾದ್ರೆ ಕೂತ್ಕೊಂಡಿರೋದು. ನನಗೆ ಒಮ್ಮೆ ನನ್ನ ಬಂಧುವರ್ಗದಲ್ಲಿ ಒಬ್ಬನು, ನನ್ನ ಸೋದರ ಮಾವನ ಮಗಳು, ಏನೇ ಶಂಕರಂಬ ನೀನು ಎಲ್ಲ ಸಂಸಾರದ ಕಷ್ಟ ನಷ್ಟ ಅನುಭವಿಸಿದ್ಯಲ್ಲ, ಬೋರ್ ಅನ್ಸೋದಿಲ್ವಾ ಅಂತ ನಾನು ಹೇಳಿದ್ರೆ, ಅಯ್ಯೋ ಬಿಡಪ್ಪ, ಈ ಜಗಳವೇ ಚೆನ್ನ, ಇದೇ ಚೆನ್ನ ಅಂತ ಅವಳು ಹೇಳಿದ್ಲು. ಅದು ಹೌದು, ಹಾಗೆ ಇರುವಂಥದ್ದಲ್ವೇ ಬದುಕು. ಅಳಿಯ, ಮಗಳು, ಸೊಸೆ, ಮೊಮ್ಮಗು, ಈ ರೀತಿಯಾದದ್ದೇ ಚೆನ್ನ ಅಂತ ಅನಿಸುತ್ತೆ. ಹಾಗಲ್ಲದೆ ಮತ್ತೊಂದಿದೆ ಅಂದರೆ ಯಾವ ತರಹ, ಇದನ್ನು ಮೀರುವಂಥದ್ದು ಹೇಗೆ ಅನ್ನುವ ಪ್ರಶ್ನೆ ಬಂದಾಗ ನಮಗೆ ನಿತ್ಯ ನಿತ್ಯದ ಸಂಘರ್ಷವಾಗುತ್ತದೆ. ಜೊತೆಗಿದು ವ್ಯಕ್ತಿಯ ಮಟ್ಟದಲ್ಲಷ್ಟೇ ಅಲ್ಲದೆ ದೇಶಗಳ ಮಟ್ಟದ್ದು ಆಗಿದೆ. ಅಂದರೆ ಅಮೇರಿಕದಂಥ ದೇಶಗಳು ಪುರುಷ ಪ್ರಧಾನವಾದ ದೇಶಗಳು. ನಾವು ಮಾಡ್ತೀವಿ, ನಾವು ಗೆಲ್ಲುತ್ತೀವಿ, ನಾವು ದುಡಿತೀವಿ ಅಂತ ಅಂದಾಗ ನಮ್ಮಂಥ ದೇಶಗಳು ಇಲ್ಲ, ನೆಮ್ಮದಿ ಕಾಣೋಣ, ಇಷ್ಟಕ್ಕೆ ಬೆಳವಣಿಗೆ ಅಂತ ಅನ್ನೋಣ ಅಂದರೆ ಈ ಹೊತ್ತು ದಗಾಯಮಾನವಾಗಿ ಪತ್ರಿಕೆಗಳೆಲ್ಲ ಕೋಲಾಹಲವಾಗ್ತಾ ಇರುವಂಥ ಗಣಿ ರಾಜಕೀಯವನ್ನೇ ನೋಡಿ ಗೊತ್ತಾಗುತ್ತದೆ. ನಾಳಿನ ಮುಂದಿನ ಪರಂಪರೆಗೆ, ತಲೆಮಾರಿಗೆ ನಮ್ಮ ಭೂಗರ್ಭದ ನಿಧಿಯನ್ನು ಉಳಿಸಿಕೊಳ್ಳಬೇಕಾ, ಅಥವಾ ಈ ಹೊತ್ತು ನಾವು ಅದನ್ನು ಮಾರಿ ಬಿಸಾಕಿಬಿಡಬೇಕಂತ? ಈ ಹೊತ್ತಿಗೆ ನಮಗೆ ಬೇಕಾಗಿರುವುದು ನಾಳೆ ಎನ್ನುವ ಚಿಂತೆ ಎಂಥದ್ದು? ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಈಗ ಮೊದಲು ಮಾಡೋಣ ಅಂತ ಪೌರುಷ ಪ್ರಜ್ಞೆಯನ್ನು ಮೆರಿತೀವಿ ಅಂತಂದರೆ, ಇಲ್ಲ ಹಾಗಲ್ಲ ಅಂತನ್ನಬೇಕೆ? ಇನ್ನೂ ಎಷ್ಟೋ ಒಳಸುಳಿಗಳು ಇವೆ, ಅದು ಬೇರೆ ಸಂಗತಿ. ಪ್ರತಿ ಬಾರಿಯೂ ಬರುವಂಥದ್ದು ಅಭಿಮಾನ ಇಲ್ಲದೆ ಕೆಲಸ ಹೇಗೆ ಮಾಡೋದು. ನನ್ನ ಮಗು ಆಗದೆ ಇದ್ದರೆ ನಾನು ಹೇಗೆ ಎತ್ತುಕೊಂಡು ಅಪ್ಪಿಕೊಳ್ಳೋದು, ನನ್ನ ಪುಸ್ತಕ ಆಗದೆ ಇದ್ದರೆ ನಾನು ಹೇಗೆ ಬೈಂಡ್ ಹಾಕಿಡೋದು, ನನಗೆ ಹಸಿವಿದ್ದಾಗ ನಾನು ಊಟ ಮಾಡಬೇಕಲ್ವಾ, ಇನ್ನು ಯಾರಾದರೂ ಊಟ ಮಾಡಿದ್ರೆ ಆಗುತ್ತದೆಯಾ? ಹೀಗಾಗಿ ಮಮಕಾರ ಇಲ್ಲದೆ ಕರ್ತವ್ಯ ಬೋಧೆ ಹೇಗಾಗುತ್ತದೆ ಎನ್ನುವುದು ಎಟರ್ನಲ್ ಪ್ರಾಬ್ಲಮ್, ಸದಾಕಾಲ ಇರುವಂಥ ಪ್ರಶ್ನೆ. ಹೌದು, ಅಭಿಮಾನವನ್ನು ಬಿಡಬೇಕು, ಆದರೆ ಇಂಥ ಕೆಲಸಗಳಲ್ಲಿ ಸುಮ್ಮನೆ ಆರೋಪ ಮಾಡಿಕೊಳ್ಳಬೇಕು ಅಂತ ವೇದಾಂತ ಹೇಳ್ತದೆ. ಅದಷ್ಟು ಸುಲಭವ? ಅಭಿಮಾನ ಬಿಡುವುದೊಂದು ಕಷ್ಟವಾದರೆ ಬಿಟ್ಟಿದ್ದನ್ನು ಮತ್ತೆ ತಗಲಿಸ್ಕೊಳ್ಳೋದು ಇನ್ನೊಂದು ಕಷ್ಟ, ಉಗಿದಿದ್ದನ್ನು ಮತ್ತೆ ಬಾಯಿಗೆ ತಂದುಕೊಂಡಂತೆ ಅಲ್ವಾ? ಇದು ಹೇಗೆ ಅಂತ. ಇಲ್ಲ ಬಿಡಿಯನ್ನಿ, ಇಲ್ಲ ಕಟ್ಟಿಕೊಳ್ಳಿನಿ, ಬಿಟ್ಟು ಬಿಡದಂತೆ ಇರಿ ಅಂದರೆ ಹೇಗೆ? ಅದೇ ಅಲ್ವಾ ನಿಜವಾದ ಜೀವನ? ಅದೇ ತಾನೆ, ಇರಬೇಕು ಇಲ್ಲದಂತಿರಬೇಕು. ಈ ನಿತ್ಯ ನೂತನವಾದ ಸರ್ವ ಜನತೆಗೂ ಕೂಡ ಸಂಕ್ಷೋಭೆಯನ್ನು ತಂದು ಒಡ್ಡುವ ಸಮಸ್ಯೆಯನ್ನೇ ಅವರು ತೆಗೆದುಕೊಳ್ತಾ ಇದ್ದಾರೆ. ಯಾಜ್ಞವಲ್ಕ್ಯರದು ಅದೇ ರೀತಿಯಾದ ಬದುಕಾಗಿರುತ್ತದೆ. ಮಾಡೋಣವಾ ಮಾಡೋಣ, ಬೇಡವಾ ಬೇಡ. ಉಪನಿಷತ್ತಿನಲ್ಲೇ ಕಾಣಿಸುತ್ತದೆ. 1000 ಗೋವುಗಳು ಬ್ರಹ್ಮಜ್ಞನಿಗೆ ಅಂತ ಹೇಳಿ ಜನಕ ಬಿಟ್ಟಾಗ ಇವರು ಬಂದು ಮಾಧ್ಯಮ ದಿನ ಕಣ್ವ ಮೊದಲಾದ ಶಿಷ್ಯರಿಗೆ ಹೊಡ್ಕೊಂಡು ಹೋಗಿ ಅಂತಾರೆ. ನೀನೊಬ್ಬನ ಬ್ರಹ್ಮಜ್ಞ, ಹಾಗೆ ನಾವು ಹೇಳಲಿಲ್ಲ, ಸದ್ಯಕ್ಕೆ ನಾವು ಗೋಕಾಮರು ಅಂತಂತಾರೆ. ಇಲ್ಲಿ ಯಾರಾದರೂ ಬ್ರಹ್ಮೇಷ್ಟರಿದ್ದರೆ ಅವ್ರಿಗೂ ನಮ್ಮ ನಮಸ್ಕಾರ. ಇದ್ದ ಪಕ್ಷದಲ್ಲಿ ಅವರು ತಗೊಳ್ಳದೇ ಇದ್ದಿದ್ದಕ್ಕೆ ಕಾರಣ ಅವರಿಗೆ ಹಸುಗಳು ಬೇಡ ಅಂತ. ನಾನು ಒಬ್ಬ ಬ್ರಹ್ಮಜ್ಞ, ನನಗೆ ಸದ್ಯಕ್ಕೆ ಹಸು ಬೇಕು ಅಂತಿದೆ, ಅದಕ್ಕೆ ತಗೊಳ್ತಾ ಇದ್ದೀನಿ. ಎಷ್ಟು ಅದ್ಭುತವಾದ ತರ್ಕ! ಇಂಥದ್ದಕ್ಕೆ ಎದುರಾಳಿಗಳಾಗಿ ಯಾರೂ ವಾದ ಮಾಡೋಕ್ಕೆ ಆಗೋದಿಲ್ಲ. ನಿಮ್ಮಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದ್ದೂ ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಹಸು ಬೇಕಿರಲಿಲ್ಲ ಅಂತ ಅಷ್ಟೇ ಅರ್ಥ. ಊಟ ಮಾಡ್ಬೋದವರು ಬನ್ನಿ ಊಟ ಮಾಡಿ ಅಂದರೆ ಸುಮ್ಮನೆ ಇದ್ದರೆ ಏನರ್ಥ? ಹೊಟ್ಟೆ ತುಂಬಿದೆ ಅಂತ ಅರ್ಥ, ಅಥವಾ ಉಪವಾಸ ವ್ರತ ಎಂಥದ್ದು ಇಟ್ಟುಕೊಂಡಿದ್ದಾರೆ ಅಂತ ಅರ್ಥ. ಕೈ ಕಾಲು ಎಳೆದು ಉಪಚಾರ ಮಾಡಬೇಕು ಅಂತ ಏನಾದರೂ ಇಂಗಿತ ಇದ್ದರೆ ಅದು ಹೇಗೆ ಗೊತ್ತಾಗಬೇಕು? ಹಾಗೆ ಹೇಳಿದ್ರೆ ಇವರು ಬಿಗುಮಾನದವರು ಅಂತ ಅವ್ರಿಗೆ ತಿವಿದಂತೆ ಆಗುತ್ತದಲ್ವ? ಈ ದೃಷ್ಟಿಯಿಂದ ಯಾಜ್ಞವಲ್ಕ್ಯರ ಅಪ್ರತೀತವಾದಂಥ ಉತ್ತರ. ಅದೇ ಸಂದರ್ಭದಲ್ಲಿ ಅವರು ಅಲ್ಲಿಗೆ ಹೋಗಬೇಕು ಅಂತಲೇ ಇರೋದಿಲ್ಲ. ಕಾದಂಬರಿಯಲ್ಲಿ ಬರ್ತದೆ, ಹೆಂಡತಿ ಕಾತ್ಯಾಯನಿ ಕೇಳ್ತಾಳೆ, ನೀವು ಹೋಗೋದಿಲ್ವೇ, ಜ್ಞಾನಸತ್ರ ಆಗ್ತಾ ಇದೆ ಅಂತ. ಕಿಂತೇನ ಕರ್ಮ ಅಂತಂತಾರೆ. ಹೋಗಿ ಆಗಬೇಕಾದ್ದೇನು ಅಂತ. ಅಲ್ಲ, ಬ್ರಹ್ಮಜ್ಞರಿಗೆ ಸನ್ಮಾನ ಮಾಡ್ತಾರಂತೆ, ನೀವು ಹೋಗದೇ ಇದ್ರೆ ಹೇಗೆ ಅಂತ. ಸನ್ಮಾನ ಆಗುವಂಥ ಬ್ರಹ್ಮಜ್ಞ ಯಾರಾದರೂ ಇದ್ರೆ ಅವನು ನಾನಲ್ವಾ ಅಂತ ಕೇಳ್ತಾರೆ. ಅಂದರೆ ಬ್ರಹ್ಮಜ್ಞನಾದವನಿಗೆ, ಬ್ರಹ್ಮಜ್ಞಾನಿ ಆದವನಿಗೆ ತಾನಲ್ಲದ್ದು ಯಾವುದೂ ಇಲ್ಲ ಅಂದರೆ ಇನ್ನು ಹೇಗೆ? ನಮಗೆ ಗೊತ್ತಿರುವಂತೆ ಗುರುನಾನಕರು ಮಕ್ಕಾಗೆ ಹೋದಾಗ ಕಾಲು ಚಾಚಿಕೊಂಡ್ರು. ಕಾಬಾ ಮುಂದೆ ಕಾಲು ಚಾಚಿಕೊಳ್ಬಾರ್ದು ಅಂತ ಪಕ್ಕಕ್ಕೆ ತಿರುಗಿಸಿದ್ರೆ ಎಲ್ಲಿ ಕಾಲು ತಿರುಗಿಸಿದ್ರೆ ಅಲ್ಲಿ ಕಾಬಾ ತಿರುಗ್ತಾ ಇತ್ತಂತೆ. ಹೀಗಾಗಿ ಬ್ರಹ್ಮವಿಲ್ಲದ ಜಾಗ ಯಾವುದು, ಬ್ರಹ್ಮವಲ್ಲದ ಯಾವುದು ಅಂತ. ಮಹಾರಾಜರು ಬಂದರೆ ಹೋಗ್ತಿರೋ? ಮಹಾರಾಜರು ಬಂದರೂ ಅಷ್ಟೇ, ಯಾರು ಬಂದರೂ ಅಷ್ಟೇ. ಒಳಗಿನಿಂದ ಇದು ಲೋಕ ಸಂಗ್ರಹ ರೂಪವಾಗಿ, ಲೋಕಹಿತ ರೂಪವಾಗಿ ಆಗಬೇಕಿದ್ದೇನೋ ಇದೆ ಅಂತ ದೇವತೆಗಳು ಪ್ರೇರಣೆ ಕೊಟ್ಟಾಗ ಮಾತ್ರ ಸಾಧ್ಯ. ಅಂದರೆ ನಿಜವಾದ ಬ್ರಾಹ್ಮಣ ಯಾರು
ತನ್ನೊಳಗೆ ಸರ್ವ ದೇವತೆಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ತಾನೆಲ್ಲ ಆ ಕೆಲಸ ಮಾಡುವುದು ದೇವತೆಗಳು ಅಂತ ಭಾವಿಸಿಕೊಂಡು ಅವರ ವ್ಯಾಪಾರಕ್ಕೆ, ವ್ಯಾಪಾರವೇ ಬಿಸ್ನೆಸ್ ಅಂತ ಅರ್ಥ, ಆಕ್ಟಿವಿಟಿ ಅಂತ ಅರ್ಥ, ಈ ಅಂಗಡಿ ಲೇವಾದೇವಿ ವ್ಯವಹಾರ ಅನ್ನುವ ಅರ್ಥದಲ್ಲಿ ಅಲ್ಲ, ಸಮಗ್ರಾರ್ಥದ ವ್ಯವಹಾರಕ್ಕೆ ನನ್ನ ದೇಹ ಒಂದು ಮಾಧ್ಯಮ ಅಂತ ಭಾವಿಸಿಕೊಂಡವನು. ದೋಣಿ ತಾನಾಗಿ ನೀರಿನಲ್ಲಿ ಹೋಗಬಲ್ಲ ಶಕ್ತಿ ಇದ್ದರೂ ಹೋಗಲ್ಲ. ಅಲ್ಲಿ ಪ್ರಯಾಣಿಕರು ಬರಬೇಕು. ಆ ಪ್ರಯಾಣ ಮಾಡುವವರಿಗೆ ಇಂಥ ಊರು, ಇಂಥ ಜಾಗ ಅನ್ನೋ ನಿರ್ದಿಷ್ಟವಾದ ಗುರಿ ಇರಬೇಕು. ಅವರು ಶುಲ್ಕವನ್ನು ತೆರಬೇಕು. ಆಗ ಅಂಬಿಗ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ರೀತಿಯಲ್ಲೇನೆ ದೇವತೆಗಳಿಗೆ ಯಾವುದೋ ಒಂದು ಉದ್ದೇಶ ಇದ್ದರೆ ಒಳಗಡೆ ಅಂತರ್ಯಾಮಿಯಾಗಿದ್ದವರು ಸಾಗಿಸಬೇಕು. ಹಾಗಲ್ಲದೆ ಇಲ್ಲ. ಆಗ ಒಳಿತು ಕೆಡಕೆಲ್ಲ ಅವರದೇ ಅಂತ. ಆಮೇಲೆ ಅಗ್ನಿದೇವನ ಪ್ರಾಣನ ಪ್ರೇರಣೆ ಆಗುತ್ತದೆ, ಅವರು ಹೋಗ್ತಾರೆ ಅಂತ ಬರ್ತದೆ. ಅಂದರೆ ಎಷ್ಟು ಅದ್ಭುತವಾಗಿ ಈ ಕರ್ಮ ಬ್ರಹ್ಮಗಳ ತಾಕಲಾಟದ ಬೀಜಾವಾಪವನ್ನು ಮೊದಲಿಗೆ ಮಾಡ್ತಾರೆ ಅಂತನ್ನುವುದನ್ನು ನಾವು ಕಾಣಬೇಕು. ಇದು ತುಂಬ ಕಷ್ಟ ಇದೆ. ಹೀಗೆ ಕೃತಿಯ ಆದ್ಯಂತ ಈ ಭಾವನೆಯನ್ನು ತುಂಬಿಕೊಳ್ಳುವುದು ಬಹಳ ಕಷ್ಟ. ಹಾಗೆ ಅಂತ ಆತನಿಗೆ ಅದು ಬೇಡ ಅಂತಲೂ ಇಲ್ಲ. ಅವನು ಕರ್ಮಕಾಂಡಿಯೇನೂ ಆಗಬೇಕು ಮತ್ತು ಜ್ಞಾನಕಾಂಡಕ್ಕೂ ಮುಟ್ಟಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಎಲ್ಲಿ ಯಾರು ಯಾವ ಯಾಗ ಮಾಡಬೇಕಾದರೂ ದೇವರಾತನ ಮಗನನ್ನು ಕರೆಯಬೇಕು, ಇವನಿಲ್ಲದೆ ಯಾಗ ಪೂರ್ಣವಾಗುವುದಿಲ್ಲ ಎನ್ನಬೇಕು. ರಾಜಾಧಿರಾಜರು ಕೂಡ ಅವನನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ಕೊಂಡೊಯ್ದು ಬಂಡಿಗಟ್ಟಲೆ ದಕ್ಷಿಣೆ ಕೊಡಬೇಕು ಅಂತೆಲ್ಲ ಹೇಳಿಬಿಟ್ಟು, ಎಲ್ಲ ತಂದೆ ತಾಯಂದಿರಿಗೂ ತಮ್ಮ ಮಕ್ಕಳು ತಮಗಿಂತ ದೊಡ್ಡವರಾಗಬೇಕು, ತಾವೆಣಿಸಿದ ರೀತಿಯಲ್ಲೇ ದೊಡ್ಡವರಾಗಬೇಕು ಅಂತಿರುತ್ತೆ. ಈ ಸಮಸ್ಯೆಯನ್ನು ಆಧುನಿಕ ಕಾಲದಲ್ಲಿ ಇಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ವಾಟ್ ಎ ಬ್ಯೂಟಿಫುಲ್ ಕಾಂಟೆಂಪ್ರರಿ ನಾವೆಲ್ ಇಟ್ ಈಸ್ ಅಂತ ಅನಿಸುತ್ತೆ. ಆಮೇಲೆ ಹೀಗೆ ಪ್ರಸಿದ್ಧವಾದ ಮೇಲೆ ಅವನಿಗೆ ಆಗ ಬ್ರಹ್ಮವಿದ್ಯೆ ಬರಲಿ. ಅದಿಲ್ಲದೆ ಅವನೇನಾದರೂ ಬ್ರಹ್ಮವಿದ್ಯೆಗಾಗಿ ನಮ್ಮ ಶ್ರೌತ ವಿದ್ಯೆಯನ್ನು ಬಿಡುವನೆಂದರೆ ನಾನು ಅವನನ್ನೇ ಬಿಟ್ಟೇನು. ಹಾಗಾಗೋಲ್ಲ. ಯಾಕೆಂದರೆ ನಾನು ನಮಗೆ ಯಾವಾಗಲೂ ವಿಧೇಯನಾಗಿರುವಂತೆ ಅಗ್ನಿಯಿಂದ ವರ ಪಡೆದಿದ್ದೀನಿ ಅಂತ. ಅಷ್ಟು ಪಡೆದಿದ್ದರೂ ಆತನಿಗೆ ಅನುಮಾನ. ಅಂದರೆ ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾರೆ, ಆದರೂ ಒಂದು ಕಣ್ಣಿಟ್ಟಿರಬೇಕು, ಈ ರೀತಿಯಾದಂಥದ್ದು. ಆಮೇಲೆ ಒಂದು ಹೇಳ್ತಾನೆ ಅವನು, ಈ ಬ್ರಹ್ಮವಿದ್ಯೆಯ ಜೊತೆಗೆ ಮತ್ತೂ ಒಂದು ಸಮಸ್ಯೆ ಇದೆ ಅಂತಾನೆ. ಕೇಳು, ಇನ್ನೊಂದು ನನಗೆ ಸಹಿಸಲಾರದ ಅಂಶ ಅಂದರೆ ಬ್ರಹ್ಮವಿದ್ಯೆ ಬಲ್ಲವರು ನಾಯಿ, ನರಿ, ಚಂಡಾಲರಾದಿ ಎಲ್ಲರನ್ನೂ ಸಮಭಾವದಿಂದ ನೋಡಬೇಕಂತೆ. ಅದು ನನಗೆ ಸೇರದ ವಿಷಯ. ಬ್ರಾಹ್ಮಣನಾಗಿ ಸರ್ವಶ್ರೇಷ್ಠನೂ ಜ್ಯೇಷ್ಠನೂ ಆಗಿ ನಾವು ಆರಾಧಿಸುವ ದೇವತೆಗಳನ್ನು, ನಮ್ಮನ್ನು ಆರಾಧಿಸುವವರನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಪರ್ಶನ ದರ್ಶನಾದಿಗಳಿಗೂ ಅಯೋಗ್ಯರಾದವರನ್ನು ಸಮವೆಂದು ಭಾವಿಸುವುದು ಹೇಗೆ? ಇದು ಬಹುದೊಡ್ಡ ಜಟಿಲವಾದ ಸಮಸ್ಯೆ. ಆದ್ದರಿಂದ ನಾನು ಬ್ರಹ್ಮವಿದ್ಯೆಯ ಗೋಜಿಗೆ ಹೋಗುವುದಿಲ್ಲ. ನನಗೆ ಒಪ್ಪುವುದೆಂದರೆ ಸರ್ವೇಷಾಂ ಅವಿರೋಧೇನ ಬ್ರಹ್ಮಕರ್ಮ ಮಾಡುವುದು ಎಂದರೇನು? ನಾನು ಮಾಡುವ ಕರ್ಮ ಯಾವ ಪ್ರಾಣಿಗೂ ಚೇತನಾಚೇತನಕ್ಕೂ ಹಿಂಸೆ ಆಗಬಾರದು. ಶಮ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಅಂದರೆ ಎಲ್ಲರನ್ನ ಸಮವಾಗಿ ನೋಡೋದು ಕಷ್ಟ ಅಂತ ಒಪ್ಕೊಳ್ತಾರೆ, ನೋಡುವುದು ದೊಡ್ಡದು ಅಂತ ಒಪ್ಕೊಳ್ತಾನೆ. ಅಷ್ಟರ ಮಟ್ಟಿಗೆ ದೇವರಾತ ಉತ್ತಮ. ಎಷ್ಟೋ ಜನಕ್ಕಿರುತ್ತೆ ಅದು ದೊಡ್ಡ ಕೆಲಸವೇ, ನಮ್ಮ ಕೈಯಲ್ಲಿ ಆಗೋಲ್ಲಪ್ಪ ಅಂತ. ಆದರೆ ಮಾಡುವವ್ರನ್ನ ದೊಡ್ಡವರು ಅಂತ ಒಪ್ಪಬಲ್ಲ ಮನಸ್ಸಿರುತ್ತೆ. ಇದು ತುಂಬ ಉತ್ತಮವಾದದ್ದು. ನಿನ್ನೆ ದಿವಸ ವಿಶ್ವೇಶ್ವರ ಭಟ್ರು ವಿಜಯ ಕರ್ನಾಟಕದಲ್ಲಿ ತುಂಬ ಸೊಗಸಾಗಿ ಒಂದು ಪ್ರಕರಣ ಬರೆದಿದ್ದಾರೆ. ಇಬ್ಬರು ಸಮ್ಮೇಳನಾಧ್ಯಕ್ಷರ ವರ್ತನೆಗಳು, ಭೈರಪ್ಪನವ್ರದ್ದು, ಗೀತಾ ನಾಗಭೂಷಣ ಅವ್ರದ್ದು. ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್. ಇವತ್ತವರೆಗೆ ಇಲ್ಲಿಗೆ ಬರೋಕ್ಕೆ ಮುಂಚೆ ತುಂಬ ಹಾರ್ದಿಕವಾದ ಅಭಿನಂದನೆಗಳು ಅಂತ ಮಾತಾಡಿಯೇ ಬಂದೆ ಈ ಕಡೆಗೆ. ಅಂದರೆ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಅಂತ. ದೊಡ್ಡದನ್ನು ದೊಡ್ಡದು ಅಂತ ಗೌರವಿಸಬೇಕು. ಹಾಗೆ ಗೌರವಿಸದೇ ಇದ್ದರೆ ನಾವು ಎಷ್ಟು ಮಾತಾಡಿದ್ರು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ನಾವು ದೊಡ್ಡದಾಗದೇ ಇರಬಹುದು, ಆದರೆ ದೊಡ್ಡದನ್ನು ದೊಡ್ಡದು ಅಂತ ದಂಡವತ್ ಪ್ರಣಾಮ ಮಾಡಿಬಿಡೋಣ. ಕಂಚಿ ಪರಮಾಚಾರ್ಯರು ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಎಲ್ಲರೂ ಪರಮಾದರ್ಶಗಳನ್ನು ಅನುಸರಿಸಬೇಕು ಅಂತಲ್ಲ, ಅನುಸರಿಸೋಕ್ಕಾಗುವುದೂ ಇಲ್ಲ. ಆದರೆ ದೊಡ್ಡದನ್ನು ಗೌರವಿಸುವ ಬುದ್ಧಿ ಬಂದರೆ ಸಾಕು ಅಂತ. ಅದು ವಿಭೂತಿ, ಭಗವದ್ ವಿಭೂತಿ ಸ್ವರೂಪ. ದೇವಡು ನರಸಿಂಹಶಾಸ್ತ್ರಿಗಳು ಸಾಹಿತಿಗಳ ಪೈಕಿ ವಿಭೂತಿ ಪ್ರಾಯರಾದವರು. ಅವರ ಈ ಮಹಾತ್ರಯ ಕಾದಂಬರಿ ಲೋಕದ ಒಂದು ವಿಭೂತಿ. ಅದನ್ನು ಯಾರೂ ಒಪ್ಪಬೇಕು. ವೇದ ಒಪ್ಪವನು ಒಪ್ಪಬೇಕು, ವೇದ ಒಪ್ಪದೇ ಇದ್ದವನು ಒಪ್ಪಬೇಕು, ಅಷ್ಟೇ. ಇದು ಅಲ್ಲಿ ನಮಗೆ ಇರಬೇಕಾದಂಥದ್ದು. ಆಮೇಲೆ ಅವಳು ತುಂಬ ಅದಕ್ಕೆ ಸಂತೋಷ ಪಡ್ತಾಳೆ. ಮತ್ತೆ ನೋಡಿ ಅವರ ಟೆಕ್ನಿಕಲ್ ಡೀಟೇಲ್ಸ್ ಯಾವ ಥರ ಅಂತ. ಆಗಲೇ ರಾತ್ರಿಯ 3ನೇ ಜಾವ ಮುಗಿದಿದೆ, ಇನ್ನೇನು ಕೂಳಿ ಕೂಗು ಹೊತ್ತಾಯಿತು. ಮತ್ತು ಮಲಗಿ ಸ್ವಲ್ಪ ಏಳೋಣ, ನಾಳೆ ಕೆಲಸ ಎಲ್ಲ ಉಂಟಲ್ಲ, ವೈಶ್ವದೇವ ಎಲ್ಲ ಬೇಗ ಆಗಬೇಕು ಅಂತೆಲ್ಲ ಹೇಳಿಬಿಟ್ಟು ಅವ್ರು ಅಂದುಕೋತಾರೆ. ಆಗ ಒಂದು ಕ್ಷಣ ಮಲಗಿದ್ದು ಸ್ವರ ಸರಿಯೂ ಆಗೋವರೆಗೆ ಮಲಗಿದ್ದು ಹೇಳ್ತಾರೆ ಅಂತ. ಏನು ಸ್ವರ ಸರಿಯಾಗೋದು?
ಅದು ಅವರೇ ಒಂದು ಟಿಪ್ಪಣಿಯನ್ನು ಹಾಕ್ತಾರೆ. ಇದು ಯೋಗ ವಾಸಿಷ್ಠದಲ್ಲಿ ಬರುತ್ತದೆ, ನಾಡಿಶಾಸ್ತ್ರದಲ್ಲಿ ಬರುತ್ತದೆ, ಆಗಮಗಳಲ್ಲಿ ಕಾಣಿಸುವಂಥದ್ದು. ಮೂಗಿನಲ್ಲಿ ಬರುವ ಶ್ವಾಸಕ್ಕೆ ಸ್ವರ ಎಂದು ಹೆಸರು. ಬಲಮೂಗಿನಲ್ಲಿ ಆಡುವುದು ಸೂರ್ಯ, ಎಡಮೂಗಿನಲ್ಲಿ ಆಡುವುದು ಚಂದ್ರ, ಎರಡರಲ್ಲಿಯೂ ಆಡುವುದು ಜೀವ ಎಂದು ಸ್ವರವು 3 ತೆರ. ಈ ತಿಥಿಗಳಲ್ಲಿ ಈ ವಾರಗಳಲ್ಲಿ ಈ ಸ್ವರಗಳೇ ಇರಬೇಕೆಂಬ ನಿಯಮ ಉಂಟು. ಈ ವಿಚಾರವನ್ನು ಸ್ವರಶಾಸ್ತ್ರದಲ್ಲಿ ವಿಶದವಾಗಿ ಹೇಳಿದೆ ಅಂತ ನಮಗೆ ಗೊತ್ತಿದೆ. ಸದಾಕಾಲ ಮೂಗು 2 ಹೊಳ್ಳೆಗಳಿಂದ ಉಸಿರಾಡೋಲ್ಲ, ಆಲ್ಟರ್ನೇಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಆದರೆ ದಿನೋದಯ ಯಾವ ಉಸಿರಾಟದಿಂದ ಮೊದಲಾಗಬೇಕು ಅನ್ನುವಂಥದ್ದು ಆ ಸ್ವರಶಾಸ್ತ್ರ, ಅದಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ಆ ಸೂಕ್ಷ್ಮಗಳನ್ನೆಲ್ಲ ಬಲ್ಲವರಾಗಿದ್ದರು. ನಿದ್ರೆ ಮಾಡಿದ್ರೆ ಸರಿಯಾಗುತ್ತಾ ಸ್ವರ? ನೋಡಿ, ನೆಗಡಿ ಬಂದಾಗ ನಿದ್ರೆ ಮಾಡಿದ್ರೆ ಮೂಗಿನ ಆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತದೆ. ಉಸಿರಾಟ ಸರಿಯಾಗಬೇಕು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ನಿದ್ರೆ ಮಾಡಬೇಕು. ನಿದ್ರೆಯಲ್ಲಿ ಉಸಿರಾಟ ತುಂಬ ಹದಗೊಳ್ಳುತ್ತದೆ ಅನ್ನುವುದು ನಮ್ಮೆಲ್ಲರ ಅನುಭವದಲ್ಲಿರುವಂಥದ್ದು. ಇಂಥ ಸೂಕ್ಷ್ಮಗಳು ಆನುಷಂಗಿಕವಾಗಿ ಬರ್ತಾ ಹೋಗುತ್ತವೆ. ಮತ್ತು ಸೀಮಂತ ಕರ್ಮ ಆಗುತ್ತದೆ. ಆ ಸೀಮಂತ ಕರ್ಮಕ್ಕೆ ಒಂದು ವಿಶೇಷ ಏನು ನಡೆಯುತ್ತೆ ಅಂದರೆ, ಬುಡಿಲ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾರೆ. ಈ ಕಾದಂಬರಿಯಲ್ಲಿ ಒಂದು ಅತ್ಯದ್ಭುತವಾದ ಪಾತ್ರ ಬುಡಿಲ ಅಂತ. ಆ ಬುಡಿಲ ಅನ್ನುವ ಹೆಸರು ನಮಗೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಸಿಗುತ್ತೆ. ಛಾಂದೋಗ್ಯೋಪನಿಷತ್ತಿನ ಒಂದು ವಿಶೇಷವಾದ ವಿದ್ಯೆ, ಆ ಸಾಮದ ಉದ್ಗೀತೋಪಾಸನೆ ಮೊದಲಾದಕ್ಕೆ ಸಂಬಂಧಪಟ್ಟಂಥ ಒಂದು ವಿಶಿಷ್ಟವಾದ ಪ್ರಕರಣದಲ್ಲಿ ಬುಡಿಲ ಮಹರ್ಷಿಯ ಹೆಸರು ಕೂಡ ಬರುತ್ತದೆ. ಆತನ ಒಂದು ಉಪಾಯವನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ ಅವರು. ಆತ ಹೋದವರು ವಾಪಸ್ ಬರ್ತಾರೆ, ಬಂದು ಹೇಳ್ತಾರೆ, ನೋಡಯ್ಯ, ಅದೃಷ್ಟ ಮಾಡಿದವನು ನೀನಲ್ಲದೆ ಇನ್ಯಾರು ಅಂತ. ಯಾಕೆ ಅಂತಂದರೆ, ನಾನು ಸೀಮಂತ ಕಾಲದಲ್ಲಿ ಧ್ಯಾನ ಮಾಡಿದೆ, ಸಂಯಮ ಮಾಡಿದೆ. ಆಗ ನನಗೆ ನಿನ್ನ ಪೂರ್ವಜರೆಲ್ಲ ಕಾಣಿಸಿಕೊಂಡ್ರು. ನಿನ್ನ ತಂದೆ, ತಾತ, ಮುತ್ತಾತಂದರೆಲ್ಲರೂ ಒಬ್ಬ ಮಹಾ ತಪಸ್ವಿ ಹಿಂದೆ ಕೈಕಟ್ಟಿಕೊಂಡು ಶಿಷ್ಯರಂತೆ ಬರ್ತಾ ಇದ್ರು, ಗೊತ್ತಾಯಿತು. ನಾನು ನಿಮ್ಮ ತಂದೆಯವ್ರನ್ನ ಕೇಳಿದೆ, ಯಾರಿವರು ಅಂತ. ಅಯ್ಯೋ, ನಮ್ಮ ಪುಣ್ಯವೇ ಪುಣ್ಯ, ನಮ್ಮ ಮಗನ ಪುಣ್ಯ ಅಂದರೆ ಮತ್ತೂ ಪುಣ್ಯ. ದೇವರಾತನಿಗೆ ಮಗನಾಗಿ ತಪೋಲೋಕದ ಈ ಮಹರ್ಷಿ ಹುಟ್ಟುತ್ತಾ ಇದ್ದಾರೆ, ಬ್ರಹ್ಮರ್ಷಿ ಆದವರು ಹುಟ್ಟುತ್ತಾ ಇದ್ದಾರೆ, ಅದು ನಮಗೆ ತುಂಬ ಸಂತೋಷ ಅಂತ. ಹಾಗಪ್ಪ ಅಂತ ಹೇಳ್ಬಿಟ್ಟು ಅಂತಾನೆ. ಅದೇ ಹೊತ್ತಿಗೆ ಈ ಒಂದು ಸೀಮಂತಕ್ಕೆ ಅರಮನೆಯಿಂದ ಸೋಪಸ್ಕರ ಸಂಭಾರಗಳೆಲ್ಲ ಬಂದಿರುತ್ತೆ. ಚೆನ್ನಾಗಿ ಆಚಾರ್ಯರ ಮನೆಯಲ್ಲಿ ಸೀಮಂತ ಆಗಬೇಕು ಅಂತ ಹೇಳಿಬಿಟ್ಟು, ಅಂದರೆ ಅಯಾಚಿತವಾಗಿ ಬರುವಂಥದ್ದು ಅನ್ನುವುದು. ಆಚಾರ್ಯರ ಸ್ವಭಾವ ಸನ್ನಿಧಾನಕ್ಕೆ ಅಪರಿಚಿತವಲ್ಲ. ಅವರು ನಿತ್ಯ ತೃಪ್ತರು. ಏನು ಆಗಬೇಕಿದ್ದರೂ ಇದ್ದದರಲ್ಲಿ ನಡೆಯಲಿ, ಬೇಕಾದರೆ ದೇವರು ಕೊಟ್ಟು ಮಾಡಿಸಿಕೊಳ್ಳಲಿ ಎನ್ನುವರು ಅಂತ. ಆ ಕಾರಣದಿಂದ ರಾಜರು ತಾವಾಗಿ ಹೋಗಿ ಮಾಡ್ತಾರೆ. ಅಂದರೆ ಯಾವುದೇ ಒಂದು ವಿದ್ಯೆಗೂ ಕೂಡ ಗೌರವ ತಾನಾಗಿ ಸಲ್ಲಬೇಕು. ಅವರು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಕಾಯಬಾರ್ದು. ಹಾಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಕ್ಕೆ ಬೆಲೆ ಕೊಡಬಾರ್ದು. ಎರಡೂ ಬೇಕಾಗುತ್ತದೆ. ಇದೆರಡೂ ತುಂಬ ಕಷ್ಟ. ಕೇಳದೆ ಕೊಡುವುದೊಂದು ದೊಡ್ಡ ಗುಣ ಆದರೆ, ಕೊಡಬೇಕು ಅಂತ ಕೇಳದೇ ಇರುವಂಥದ್ದು ಮತ್ತು ದೊಡ್ಡ ಗುಣ. ಅಯಾಚಿತವಾಗಿ ಬರುವುದು ಹೇಗೋ ಅದೇ ರೀತಿಯಾಗಿ ಅಪ್ರಾರ್ಥಿತವಾಗಿ ಕೊಡುವುದು ದೊಡ್ಡದು ಅಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಆ ಒಂದು ಸೀಮಂತದ ರಾತ್ರಿಯಲ್ಲಿ ಇವನಿಗೊಂದು ಚಿಂತೆ ಇರುತ್ತೆ. ಮಗ ತನ್ನೆಲ್ಲ ಅಪೇಕ್ಷೆಯನ್ನು ಮೀರಿ ಕರ್ಮವನ್ನು ಬಿಟ್ಟು ಬ್ರಹ್ಮಕ್ಕೆ ಒಲಿದು ಬಿಟ್ಟರೆ ಗತಿ ಏನು ಅಂತ. ಆಗ ತ್ರೇತಾಗ್ನಿಗಳವನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳ್ತಾರೆ, ಇಲ್ಲ ಯೋಚನೆ ಮಾಡಬೇಡ, ಆ ರೀತಿ ಆಗುವಂಥದ್ದಲ್ಲ ಅಂತ. ಆ ಸಂದರ್ಭದಲ್ಲಿಯೂ ತುಂಬ ಒಳ್ಳೆ ಟೆಕ್ನಿಕಲ್ ಆದ ವಿವರಣೆಗಳು ಬರ್ತವೆ ನೋಡಿ. ಭೋಜನ ಮುಗಿಸಿಕೊಂಡು ಹೋದನು. ಆಕೆ ಮಡಿಯಲ್ಲಿಯೇ ಅಗ್ನಿಗಳಿಗೆ ಮೂಢ ಬ್ರ್ಯಾಕೆಟಲ್ಲಿ ಅವ್ರು ಹಾಕ್ತಾರೆ, ಒಣಗಿದ ಸಗಣಿಯ ಉಂಡೆಗಳನ್ನು ಇಟ್ಟು ಅಗ್ನಿ ಪರಿಚಯವನ್ನು ಮುಗಿಸಿ ಊಟ ತೀರಿಸಿ ಹಾಲಿಗೆ ಹೆಪ್ಪಿಟ್ಟು ಸಡಗರದಿಂದ ತಾಂಬೂಲವನ್ನು ತೆಗೆದುಕೊಂಡು ಬಂದಳು ಅಂತ ಹೇಳ್ಬಿಟ್ಟು. ಈ ವಿವರಗಳು ಕಾದಂಬರಿಯ ಆವರಣ ನಿರ್ಮಾಣಕ್ಕೆ ಬೇಕು. ನೋಡಿ, ಎಷ್ಟೋ ಜನ ಬರೀತಾರೆ ಕಥೆ ಕಾದಂಬರಿಗಳು ಅಂತ, ಆ ಆವರಣಗಳನ್ನು ವಿವರಗಳನ್ನು ಕೊಡುವುದೇ ಇಲ್ಲ. ಕೊಡದೇ ಇದ್ದರೆ ಪುಷ್ಟಿ ಆಗೋಲ್ಲ. ನಾನು ಹೋಲಿಕೆಗಾಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾದ ಕಾದಂಬರಿಗಳೇ ಹೌದು. ನಮ್ಮ ತರಾಸು ಅವರು ಬರೆದಂಥ ಬೆಳಕು ತಂದ ಬಾಲಕ ಮತ್ತು 4x4 = 1 ಅನ್ನುವ ನಚಿಕೇತ ಹಾಗೂ ಸತ್ಯಕಾಮರ ಒಂದು ಕಥೆಯನ್ನು ಆಧರಿಸಿ ಬರೆದಂಥ ಒಳ್ಳೆಯ ಕಾದಂಬರಿಗಳು. ಆದರೆ ಅವರಿಗೆ ಸಂಭಾಷಣ ಚೆನ್ನಾಗಿ ಒದಗಿ ಬಂದಿದೆ, ಪಾತ್ರಚಿತ್ರಣವೂ ಚೆನ್ನಾಗಿ ಒದಗಿ ಬಂದಿದೆ. ಆ ಉಪನಿಷತ್ ತತ್ವವನ್ನು ಯಾವುದೇ ಕಲಬೆರಕೆ ಇಲ್ಲದೆ ಚೆನ್ನಾಗಿ ತಿಳಿಸಿದ್ದಾರೆ. ರಸಭಾವಗಳಿಗೇನೂ ತೊಂದರೆ ಇಲ್ಲ. ಆದರೆ ಉದ್ದೀಪನ ವಿಭಾವ ಸಾಮಗ್ರಿ ಅಂತ ನಾವು ಏನು ಹೇಳ್ತೀವಿ, ಆ ಆವರಣ ನಿರ್ಮಾಣ ಆಗಿಲ್ಲ. ಕಾರಣ, ತರಾಸು ಅವರಿಗೆ
ಈ ಪ್ರಪಂಚ ಗೊತ್ತಿಲ್ಲ. ಅವರು ಪ್ರಗತಿಶೀಲರ ಜೊತೆಗೆ ಆನಾಕ್ರ, ಕಟ್ಟಿಮನಿ, ಮತ್ತು ನಾಡಿಗೇರ ಕೃಷ್ಣರಾಯರು, ಬೀಚಿ ಇಂಥವ್ರ ಜೊತೆಗೆ ಪಳಗಿದ್ದವರಷ್ಟೇ ಹೊರತುನವೇ ಮೀಮಾಂಸಾ ಕಂಠೀರವ ವೈದ್ಯನಾಥ ಶಾಸ್ತ್ರಿಗಳು ಮತ್ತು ತರ್ಕ ಪಂಚಾನನ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಇಂಥವ್ರ ಜೊತೆಗೆ ಓಡಾಡಿದವರು ಅಲ್ಲವೇ ಅಲ್ಲ. ಒಂದು ಯಜ್ಞಶಾಲೆಯನ್ನು ಒಳಹೊಕ್ಕು ನೋಡಿದವರೇ ಅಲ್ಲ. ಆರ್ತ್ವಿದ್ಯೆ ಅಂದರೆ ಏನು ಅಂತ ಗೊತ್ತಿದ್ದವರಲ್ಲ. ಅಂಥದ್ದು ಬೇಕು. ಆ ಕಾದಂಬರಿ ಮಾತ್ರಕ್ಕೆ ಓದಿಕೊಂಡ್ರೆ ಸಿದ್ಧಿ ಆಗುವಂಥದ್ದಲ್ಲ. ಸಂಗೀತವನ್ನು ಪುಸ್ತಕ ಓದ್ಬಿಟ್ಟು ಕಲಿತಂತೆ ಆಗುತ್ತೆ. ಹಾಗಾಗಿ ತರಾಸೂರಿಗೆ ಇಂಥ ಕಾದಂಬರಿಗಳು ಬರೆಯೋದಕ್ಕೆ ಬೇಕಾದ ಸಮಗ್ರವಾದ ವ್ಯುತ್ಪತ್ತಿ ಇರಲಿಲ್ಲ. ಈ ಥರದ ವ್ಯುತ್ಪತ್ತಿ ನಾನು ಕಂಡಂತೆ ಕನ್ನಡ ಸಾಹಿತ್ಯದಲ್ಲಿ ಆ ಬಗೆಯ ಬರವಣಿಗೆ ಮಾಡಿದ ಯಾರಲ್ಲಿಯೂ ಕಾಣಿಸಲಿಲ್ಲ. ಎಷ್ಟು ಉದಾಹರಣೆಗಳನ್ನು ಕೊಡಬಹುದು, ಅಲ್ಲಿ ಎಲ್ಲೂ ಕಾಣಿಸುವಂಥದ್ದಲ್ಲ. ಉದಾಹರಣೆಗೆ ಈಚೆಗೆ ದೊಡ್ಡ ವಿದ್ವಾಂಸರು ಅನೇಕ ಪೌರಾಣಿಕ ಕಾದಂಬರಿಗಳು ಬರೆದಂಥ ಪ್ರೊಫೆಸರ್ KS ನಾರಾಯಣಾಚಾರ್ಯರ ಅವರ ಅಗಸ್ತ್ಯ ಮೊದಲಾದ ಕಾದಂಬರಿಗಳನ್ನು ನೋಡಿದ್ರು ಇಂಥ ಯಾವುದು ವಿವರ ಕಾಣಿಸಿಕೊಳ್ಳೋದಿಲ್ಲ. ಅವರು ವೇದಗಳನ್ನು ಬಲ್ಲವರು, ಆದರೆ ಆ ಶ್ರೌತ ಪ್ರಕ್ರಿಯೆ ಎಂಥದ್ದು ಅನ್ನೋದನ್ನು ಅವರ ಕೃತಿಗಳಲ್ಲಿ ಕಾಣುವುದಿಲ್ಲ. ಆ ವೇದ ಸಂಸ್ಕೃತಿಯ ಆವರಣ ಎಂಥದ್ದು, ಅದರ ನಿರ್ಮಾಣ ನಮಗೆ ತೋರುವಂಥದ್ದಲ್ಲ. ಬಹಳ ಕಷ್ಟ. ಆನಾ ಕೃಷ್ಣರಾಯರು ಐತಿಹಾಸಿಕ ಕಾದಂಬರಿಗಳು ಬರೀತಾರೆ. ನಾನು ಸ್ಕೂಲ್ ಡೇಸಲ್ಲಿ ಓದಿದಾಗ ತುಂಬ ಇಷ್ಟವಾಯಿತು. ಅದೇ ತೆಲುಗಿನ ನೋರಿ ನರಸಿಂಹಶಾಸ್ತ್ರಿಗಳ ಐತಿಹಾಸಿಕ ಕಾದಂಬರಿ ಓದಿದ ಮೇಲೆ ಇದು ಎಷ್ಟು ಪೇಲವ ಅಂತ ಗೊತ್ತಾಯಿತು. ಕಥೆ ಚೆನ್ನಾಗಿದೆ, ಸಂಭಾಷಣೆ ಚೆನ್ನಾಗಿದೆ, ಭಾವೋತ್ಕಟವಾಗಿದೆ, ಸೆಂಟಿಮೆಂಟಲ್ ಆಗಿದೆ. ಹೇಳಬೇಕು ಅಂದರೆ ಅಲೆಕ್ಸಾಂಡರ್ ಡ್ಯೂಮಾ ತರಹ ಇದೆ ಅಷ್ಟೇ. ಅಲೆಕ್ಸಾಂಡರ್ ಡ್ಯೂಮಾನು ಆ ಥರ ಪ್ರಸಿದ್ಧಿ. ಆದರೆ ಅದಕ್ಕಿಂತ ಉಜ್ವಲವಾಗಿ ಬರಬೇಕು. ಒಬ್ಬ ಲ್ಯೂ ವ್ಯಾಲೆಸ್ ಥರ ಬರೀಬೇಕು. ಬರೆದರೆ ಬರದಂತೆ ಇರುತ್ತೆ. ಅಂಥದ್ದು ಬಹಳ ವಿರಳ. ದೇವರು ಆ ರೀತಿಯಾದ ಕೆಲಸ ಮಾಡ್ತಾರೆ. ಹೀಗಾಗಿ ಇದರ ಕಲಾತ್ಮಕತೆಯ ಅಂಶ ಇದೆಯಲ್ಲ, ಅದು ತುಂಬ ದೊಡ್ಡದು. ನಾನು ಯಾಕೆ ಆ ವಿಷಯವನ್ನು ಸ್ವಲ್ಪ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಮಹಾದರ್ಶನ, ಬ್ರಾಹ್ಮಣ ಇತ್ಯಾದಿ ಕಾದಂಬರಿಗಳನ್ನು ಓದುವವರು ಒಂದು ಭಕ್ತಿಯಿಂದ ಒಂದು ಉಪನಿಷತ್ತು ಓದಂತೆ ಓದ್ತಾರೆ, ತೊಂದರೆ ಇಲ್ಲ. ಆದರೆ ಅವರು ಇದನ್ನು ಕಲಾತ್ಮಕ ದೃಷ್ಟಿಯಿಂದಲೂ ಓದದೇ ಇದ್ದರೆ, ಆ ದೃಷ್ಟಿಯನ್ನು ಬೆಳೆಸ್ಕೊಳ್ಳದೇ ಇದ್ದರೆ ಅಷ್ಟು ಮಟ್ಟಿಗೆ ಅವರಿಗೆ ಖೋತ ಆಗುತ್ತೆ. ರಾಮಾಯಣವನ್ನು ಓದಿದ್ರೆ ಪುಣ್ಯ ಬರುತ್ತೆ ಅಂತ ಓದೋರಿಗೆ ಪುಣ್ಯ ಬರುತ್ತೋ ಇಲ್ವೋ ಭಗವಂತನಿಗೆ ಗೊತ್ತೋ. ಆದರೆ ಆನಂದ ಮಾತ್ರ ರಸಮಯವಾದ ಕಾವ್ಯಮೇತದ ಅಗಾಯತಾಂ ಅಂತಲೇ ಅವರು ಹೇಳಿದ್ದಲ್ವಾ, ಲವಕುಶರಿಗೆ ಆ ಕಾವ್ಯ ಹೊರಟೋಗ್ಬಿಡುತ್ತೆ. ಪರಂ ಕವೀನಾಂ ಆಧಾರಂ ಅನ್ನುವಂಥ ಆದಿಕಾವ್ಯದ ಸೊಗಸು ಹೊರಟೋಗುತ್ತೆ. ಅವರಿಗೆ ಚಂಚಚ್ಚಂದ್ರ ಕರಸ್ಪರ್ಶ ಹರ್ಷೋನ್ಮಿಲಿತ ತಾರಕ ಅಹೋ ರಾಘವತಿ ಸಂಧ್ಯಾ ಜಹಾತಿ ಸ್ವಯಂಬರಂ ಅನ್ನುವಂಥ ಶ್ಲೋಕ ಏನೂ ಗೊತ್ತಾಗಲ್ಲ. ಈ ಸಮಸ್ಯೆ ಕಾಡುತ್ತದೆ. ಹಾಗೆ ನಮ್ಮ ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಇಲ್ಲಿ ರಿಸರ್ಚ್ ಮಾಡೋದಕ್ಕೆ ಅಂತ, ಪೇಪರ್ಗಳು ಬರೆಯೋದಕ್ಕೆ ಅಂತ ಹೊರಟವರು ಅಲ್ಲಿ ರಂಭೆ ತಿಲೋತ್ತಮೆಯರ ಜಡೆಯನ್ನು ನೋಡಿದಾಗಲೂ ಅದನ್ನು ಬಿಚ್ಚಿಬಿಟ್ಟು ಏನು ಹುಕ್ಕೋಣ ಅಂತಲೇ ಇರ್ತಾರೆ ಅಷ್ಟೇ. ಇನ್ನೇನು ಇಲ್ಲ. ಒಂದು ಸಿಕ್ಕಲ್ ಭಾಷಣಿಗೆ ತಗೊಳ್ಳೋದು, ಏನಿದೆಯಾ ಅಂತ ಬಿಡ್ಕೋದು, ಆ ಮಂಗನ ಕೆಲಸನೇ ಅವ್ರು ಮಾಡೋದು ಅಷ್ಟೇ, ಇನ್ನೇನೂ ಇಲ್ಲ. ನಾನು ವಾಸ್ತವವಾಗಿ ಹೇಳ್ತಾ ಇರುವಂಥದ್ದು, ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಲ್ಯಾಂಪ್ ಅನ್ನುವ ಶಬ್ದ ಎಷ್ಟು ಬಾರಿ ಬಂತು, ಹ್ಯಾಂಡ್ ಅನ್ನುವ ಶಬ್ದ ಎಷ್ಟು ಬಾರಿ ಬಂತು, ಈ ಥರದ್ರ ಬಗ್ಗೆ ಸಂಶೋಧನೆ ಮಾಡಿದಂಥವರಿದ್ದಾರೆ. ಅಸಂಬದ್ಧವಾದದ್ದು ಕಾಕೆ ಕತಿವಾದಂತಹ ಮೇಷಾಂಡಸ್ಯ ಕೇತ್ಫಲಂ ಕಂಬಲ್ಯಾಂ ಕತಿರೋಮಾಣಿ ತೇವ ಮೂರ್ಖಸ್ಯ ಚಿಂತನಂ ಅಂತ ಒಂದು ಶ್ಲೋಕ ಇದೆ. ಆ ಥರದ್ದೇ ಆ ಸಂಶೋಧನೆಗಳು. ಕೇವಲ ಅಕಾಡೆಮಿಕ್ ಕ್ಯೂರಿಯಾಸಿಟಿ, ಸೆಮಿನಾರ್ಗಳಿಗೆ ಮಾತ್ರ ಭೂಷಣವಾದಂಥದ್ದು, ನಾರ್ತಾ ಇರ್ತಕ್ಕಂಥದ್ದು. ಇಟ್ ಈಸ್ ನಾಟ್ ಸೆಮಿ ನಾರು, ಸಂಪೂರ್ಣ ನಾರು. ಹಾಗಲ್ಲದ ಈ ಎರಡಕ್ಕಿಂತ ಭಿನ್ನವಾದ ಮುಗ್ಧ ಭಕ್ತನ ದೃಷ್ಟಿಯನ್ನು, ಶುಷ್ಕ ಪಂಡಿತನ ದೃಷ್ಟಿಯನ್ನು ಬಿಟ್ಟು ಸರಸನಾದ ವಿದ್ವಾಂಸನ ದೃಷ್ಟಿಯನ್ನು ಮತ್ತು ವಿವೇಕಿಯಾದ ಭಕ್ತನ ದೃಷ್ಟಿಯನ್ನು, ರಸಜ್ಞನಾದ ಭಕ್ತನ ದೃಷ್ಟಿಯನ್ನು ಇಟ್ಕೊಂಡು ನೋಡಿದರೆ ನಮಗೆ ಎಲ್ಲ ಪ್ರಯೋಜನವೂ ಸಿಗುತ್ತದೆ ಅನ್ನುವಂಥದ್ದು ಈ ಕೃತಿಗಳಲ್ಲಿ ತಿಳಿದು ಬರುತ್ತದೆ. ಆಮೇಲೆ ಮಗನನ್ನು ಕರ್ಮಕಾಂಡೀಯನನ್ನಾಗಿ ಮಾಡಬೇಕು ಅಂತ ಮತ್ತೆ ಪ್ರಶ್ನೆ ಇಟ್ಕೊಳ್ತಾನೆ. ನೋಡಿ, ಮೊದಲ ಅಧ್ಯಾಯದಲ್ಲಿ ಬಂದಿತ್ತು, ಮತ್ತೆ ಇಲ್ಲಿ ಬರುತ್ತೆ. ಅದೇ ಪ್ರಶ್ನೆ ಏನಂದರೆ ಎಷ್ಟು ಬಾರಿ ಚರ್ಚೆ ಮಾಡ್ತಾರೆ ತಂದೆ ತಾಯಿಗಳು, ಮಕ್ಕಳ ಭವಿಷ್ಯ ಹೀಗಿರಬೇಕು ಹಾಗಿರಬೇಕು ಅಂತ. ಅದರೊಳಗೂ ತಂದೆಗೆ ಜಾಸ್ತಿ ತುಂಬ ಪ್ರಸ್ತಾವನೆ ಮಾಡ್ತಾ ಇರ್ತಾನೆ. ಇಲ್ಲಿ ಹಾಗೇನೆ ಆರಂಭಿಸ್ತಾನೆ ತಂದೆ. ಅವಳು ಹೇಳ್ತಾಳೆ, ಅದು ಯಾತಕ್ಕೆ ಯೋಚನೆ ಮಾಡ್ತೀರಾ, ಉಪನಯನ ಗರ್ಭಾಷ್ಟಮದಲ್ಲಿ ಮಾಡೋದಕ್ಕಿಂತ ಗರ್ಭ ಪಂಚಮದಲ್ಲಿ ಮಾಡೋಣ, ಒಂದಷ್ಟು ಒಂದು ವೇದವನ್ನು ಓದಿಸ್ಬಿಡೋಣ, ಆ ವೇದ ಆಗ್ತಿದ್ದಂತೆಯೇ ಸಮಾವರ್ತನ ಮಾಡಿಸ್ಬಿಡೋಣ, 15 ವರ್ಷಕ್ಕೇನೆ ಮದುವೆ ಮಾಡಿ ಕೂಡಿಸ್ಬಿಡೋಣ, ಎಲ್ಲಿಗೆ ಓಡೋಗ್ತಾನೆ, ಸನ್ಯಾಸಿ ಆಗೋಲ್ಲ, ಬ್ರಹ್ಮವಿದ್ಯೆಗೆ ಏನು ಕೈ ಹಾಕೋಲ್ಲ ಬಿಡಿ ಅಂತ. ಅದೆಲ್ಲ ಹಾಗಾಗೋಲ್ಲ ಅಂತಂತಾನೆ. ಅಷ್ಟು ಈಸಿ ಸೊಲ್ಯೂಷನ್ ಅಲ್ಲ. ಕಾರಣ, ಇವನು ಏಕವೇದಿ ಆದರೆ ಪ್ರಯೋಜನವಿಲ್ಲ. ವೇದೌ ವೇದಾನ್ವಾ ಅಂತಲೇ ಸ್ಮೃತಿ ಸೂತ್ರಾದಿಗಳು ಹೇಳುತ್ತವೆ.
3 ವೇದಗಳನ್ನು ಓದಬೇಕು, 4 ಓದಬೇಕು, ಎಲ್ಲ ಅಂಗಗಳನ್ನು ಓದಬೇಕು. ಹಾಗಲ್ಲದೆ ಇದ್ದರೆ ಒಂದು ವೇದವನ್ನು ಪಡ್ಕೊಳ್ಳುವ ಶಕ್ತಿ ಇವನಿಗೆ ಹೇಗೆ ಬರೋದಕ್ಕೆ ಸಾಧ್ಯ? ಹಾಗಾಗಿ ಅಷ್ಟೆಲ್ಲ ಓದಬೇಕು. ಮತ್ತು ಅವನು ಸರ್ವಜ್ಞನಾಗಬೇಕು. ಬ್ರಹ್ಮಜ್ಞಾನಿಯಾಗದೆ ಸರ್ವಜ್ಞತ್ವ ಹೇಗೆ ಬರೆಯುತ್ತದೆ? ಆ ಬ್ರಹ್ಮಜ್ಞಾನಕ್ಕೆ ಅಂದರೆ ಸರ್ವಸಂಗ ತ್ಯಾಗ ಮಾಡಬೇಕು. ಅದು ನನಗೆ ಬಂದಿರೋ ಸಮಸ್ಯೆ. ಅಕ್ಕಿ ಮೇಲೆ ಆಸೆ, ನಂಟರ ಮೇಲೆ ಪ್ರೀತಿ. ಮತ್ತೆ ಹೇಳ್ತಾನೆ, ಈ ಸಮಸ್ಯೆಯಿಂದಲೇ ನನಗೆ ಸಂಕಟ ಅಂತ. ಆಗ ಕನಸಿನಲ್ಲಿ ತ್ರೇತಾಗ್ನಿಗಳು ಕಾಣಿಸಿಕೊಂಡು ಅವರು ಹೇಳ್ತಾರೆ, ಸ್ವಾರ್ಥ ಪರಾರ್ಥ ಎಂಬ ಭೇದವು ಮನಸ್ಸಿನಲ್ಲಿರುವವರೆಗೂ ಕರ್ಮಕಾಂಡ, ಆ ಭೇದವಳಿದರೆ ಅದೇ ಜ್ಞಾನಕಾಂಡ ಅರ್ಥವಾಯಿತೆ ಅಂತ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ತನ್ನದು ಪರರದು ಅನ್ನೋ ವ್ಯತ್ಯಾಸವನ್ನು ಕರ್ಮಕಾಂಡ ಅಂತೀವಿ, ಆ ವ್ಯತ್ಯಾಸ ಇಲ್ಲದೆ ಇರುವುದನ್ನು ಜ್ಞಾನಕಾಂಡ ಅಂತ. ಅಂದರೆ ನೀನು ನಿನ್ನ ಸ್ವಾರ್ಥ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ಅದು ಕರ್ಮಕಾಂಡವಾಗಿದೆ. ಅದನ್ನು ನಿಸ್ವಾರ್ಥವಾಗಿ ಇದೇ ಕರ್ಮ ಮಾಡಿದ್ರೂ ಅದು ಜ್ಞಾನಕಾಂಡವಾಗುತ್ತದೆ ಅಂತ. ಯಾವುದೇ ಒಂದು ವಸ್ತುವನ್ನು ಆತ್ಮಸಾತ್ತಾಗಿ ಮಾಡಿಕೊಳ್ಳದೆ ಅದರ ಬಗ್ಗೆಗೆ ಏನು ಹೇಳಿದ್ರೂ ಕೂಡ ಅದು ಕೇಳುವವರಿಗೂ ಹೇಳುವವರಿಗೂ ಪಾಠ. ಇನ್ನೂ ಕಡಿಮೆ ಆದರೆ ಹಿಂಸೆ. ಆದರೆ ಯಾವುದು ಹೃದ್ಗತವಾಗಿದೆ ಆಗ ಹೇಳುವವರಿಗೆ ಕೇಳುವವರಿಗೆ ಇಬ್ಬರಿಗೂ ಅದು ಪಾಠವಲ್ಲ, ಆಟ, ಲೀಲೆ ಆಗುತ್ತದೆ. ಅದೇ ವಿಷಯ ಆನಂದವಾಗುತ್ತದೆ. ಇದನ್ನು ನಾವು ಗಮನಿಸಬೇಕು. ಎಷ್ಟೋ ಬಾರಿ ಅವ್ರು ಹೇಳಿದ್ದು ನಮಗೆ ಅರ್ಥವಾಗಲಿಲ್ಲ, ಕಷ್ಟ ಆಗ್ತಾ ಇತ್ತು, ಒಳ್ಳೆ ಸ್ಕೂಲಲ್ಲಿ ಕೂತಂಗಿತ್ತು, ಕ್ಲಾಸ್ ರೂಮ್ ಟೀಚಿಂಗ್ ಥರ ಇತ್ತು ಅಂತ ಅಂದರೆ ಏನರ್ಥ? ಬುದ್ಧಿಗೆ ಶ್ರಮ ಕೊಟ್ಟು ಕಲಿಯಬೇಕು ಅಂತ. ಹಾಗಲ್ಲ, ಶ್ರಮ ಕೊಡದಂತೆಯೇ ಕಲಿಕೆ ಆಗುವುದು ಯಾವಾಗ ಅಂದರೆ ಅವನು ಅದನ್ನು ಯಾವ ರೀತಿಯಿಂದಲೂ ಹೇಳಬಲ್ಲ ಅಂತಾಗಿರುತ್ತದೆ. ಒಂದು ವಿದ್ಯೆ ನಮಗೆ ಚೆನ್ನಾಗಿ ಮನದಟ್ಟಾಗಿದೆ ಎನ್ನುವ ಅರ್ಥ ಏನು? ಅದನ್ನು ಯಾವ ಭಾಷೆಯಲ್ಲೂ ಹೇಳಬಲ್ಲೆ, ಯಾವ ಪರಿಭಾಷೆಯಲ್ಲೂ ಹೇಳಬಲ್ಲೆ, ಹೇಗೂ ಹೇಳಬಲ್ಲೆ ಅಂತ. ನಮ್ಮ ಮನೆ ದಾರಿ ನಮಗೆ ಚೆನ್ನಾಗಿ ಗೊತ್ತು ಅಂದರೆ ಏನರ್ಥ? ಯಾವ ಮೂಲೆಯಿಂದ ಹೋದರೂ ಆ ಮನೆಗೆ ತಲುಪ್ತೀವಿ ಅಂದರೆ ತಾನೇ ನಮ್ಮ ಮನೆ ದಾರಿ ಚೆನ್ನಾಗಿ ಗೊತ್ತಿದೆ ಅಂತ. ಇಲ್ಲ, ರಾಜಾಜಿನಗರದಲ್ಲಿರ್ತಕ್ಕಂಥ ನಮ್ಮ ಮನೆಗೆ ಹೋಗೋದಕ್ಕೆ ಈ ಗೂಡ್ಶೆಡ್ ರೋಡ್ ಮೇಲಿಂದಲೇ ಹೋಗಬೇಕು, ಬೇರೆ ಯಾವುದು ದಾರಿ ಇಲ್ಲ ಅಂದರೆ ನಮ್ಮ ಮನೆ ಅಲ್ಲ, ಅದು ಇನ್ಯಾರ್ದೋ ಮನೆ ಅಡ್ರೆಸ್ ಹುಡುಕೊಂಡು ಹೊರಟಿದ್ದೀನಿ ಅಂತ ಅರ್ಥ. ನನ್ನ ಮನೆ ಆದರೆ ನಾನು ಸರ್ವತೋಮುಖವಾದ ಎಲ್ಲ ರಸ್ತೆಗಳನ್ನು ಬಲ್ಲವನಾಗಿರ್ತೀನಿ. ಆ ದೃಷ್ಟಿಯಿಂದಲೇ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಆ ವಿದ್ಯೆ ನಮ್ಮದಾಗಿದ್ದರೆ ನಾವು ಯಾವ ಪರಿಭಾಷೆಯಲ್ಲೂ ಹೇಳ್ತೀವಿ. ಸ್ವಾಮಿ ವಿವೇಕಾನಂದರು ಒಮ್ಮೆ ಫುಟ್ಬಾಲಿನ ಪರಿಭಾಷೆಯಲ್ಲಿ, ಫುಟ್ಬಾಲಿನ ದೃಷ್ಟಾಂತದಲ್ಲಿ ಇಡೀ ವೇದಾಂತವನ್ನು ಹೇಳಿದ್ರಂತೆ. ಹೇಗೂ ಹೇಳೋದಕ್ಕೆ ಸಾಧ್ಯ? ನೀವು ಕೊಡಿ, ನನಗೆ ಗೊತ್ತಿರುವಂಥ ಯಾವ ವಿದ್ಯೆನೂ ನಾನು ಹಾಗೆ ಹೇಳಬಲ್ಲೆ. ಸ್ವಾಮಿ ವಿವೇಕಾನಂದರ ತರಹ ಅಂತಲ್ಲ ನಾನು ಹೇಳ್ತಾ ಇರೋದು, ನನಗೆ ಗೊತ್ತಿರೋ ವಿದ್ಯೆಗಳನ್ನು. ಕಾರಣ ಗೊತ್ತಿದೆ ಅಂದರೆ ಅದು ಹೇಗಾದರೂ ಗೊತ್ತಿದೆ ಅಂತ ಅರ್ಥ. ನಾಯಿ ಯಜಮಾನ ಯಾವ ವೇಷ ಹಾಕ್ಕೊಂಡಿದ್ರು ಮೂಸ್ ನೋಡಿ ತಿಳ್ಕೊಂಡು ಬಿಡುತ್ತೆ ಅಲ್ವಾ? ಆ ರೀತಿಯಾದಂಥದ್ದು ಆ ವಿಶಿಷ್ಟವಾದ ಶಕ್ತಿ ಆತ್ಮಸಾತ್ತಾಗಿ ಮಾಡಿಕೊಂಡದ್ದು ಕರ್ಮ ಬ್ರಹ್ಮಗಳ ವ್ಯತ್ಯಾಸ ಅನ್ನುವುದಷ್ಟೇ. ರೂಪಮಾತ್ರ ನಿಷ್ಠತೆ ಕರ್ಮ ಆದರೆ ಸ್ವರೂಪೈಕ ನಿಷ್ಠತೆ ಜ್ಞಾನ, ಬ್ರಹ್ಮಕಾಂಡ. ಆಮೇಲೆ ಆ ಅಗ್ನಿಗಳು ಅವನಿಗೆ ತೋರಿಸ್ತಾರೆ, ನಿನಗೇನು ಚಿಂತೆ ಇಲ್ಲ, ನಿನ್ನ ಮಗ ನೀನು ಅಂದುಕೊಂಡಂತೆ ಆಗ್ತಾನೆ. ಅವನು ಕರ್ಮವನ್ನು ಪೂರ್ಣವಾಗಿ ಮಾಡಿ ಪಿತೃಪಿತಾಮಹ ಪ್ರಪಿತಾಮಹರನ್ನೆಲ್ಲ ಉದ್ಧಾರ ಮಾಡಿ ಹೊಸ ವೇದವನ್ನು ಕೊಟ್ಟು ಜ್ಞಾನದಲ್ಲಿಯೂ ಕೂಡ ಮೇರುವಾಗ್ತಾನೆ ಅಂತ. ಆಗ ಅವನಿಗೆ ಸಮಾಧಾನ ಆಗುತ್ತದೆ. ಅಗ್ನಿಯ ಭರವಸೆ ಬಂತು ಅಂತ. ನೋಡು, ನೀನು ಎಷ್ಟು ಬಾಧೆ ಪಡ್ತಾ ಇದ್ದೆ ಅಂತ ತೋರಿಸಿದಾಗ 1.5 ಆಳೆತ್ತರದಲ್ಲಿ ಯಾವುದೋ ಒಂದು ಕಪ್ಪು ಬಣ್ಣದ ವಸ್ತು ಧಗಧಗನೆ ಉರಿತಾ ಇತ್ತು. ಅದರಲ್ಲಿ ಒಂದು ಕರಿಯ ಗುಡ್ಡವಿತ್ತು, ಅದು ಹತ್ತಿಕೊಂಡು ಉರಿಯುತ್ತಿತ್ತು ಅಂತ. ಆಗ ಹೇಳ್ತಾರೆ, ನೋಡು ನೀನು ಎಷ್ಟು ದುಃಖ ಪಡುತ್ತಿದ್ದೆ ನೋಡು ಅಂತ. ದೇವರವರ ಕಾದಂಬರಿಗಳಲ್ಲಿ ಈ ಥರ ಸುಖ ದುಃಖ ಇವೆಲ್ಲ ಮೂರ್ತ ರೂಪವಾಗಿ ಬರುತ್ತೆ. ಈ ಕಾಲದ ರಿಯಲಿಸ್ಟಿಕ್ ಕಾದಂಬರಿಗಳಲ್ಲಿ ಇದು ಸಾಧ್ಯ ಇಲ್ಲ. ರಿಯಲಿಸ್ಟಿಕ್ ಕಾದಂಬರಿ ತುಂಬ ಕುಬ್ಜವಾದದ್ದು. ಯಾಕೆಂದರೆ ಅದು ಆಕಾಶಕ್ಕೆ ಹತ್ತಲ್ಲ, ಪಾತಾಳಕ್ಕೆ ಇಳಿಯೋದಿಲ್ಲ, ಭೂಮಿ ಮೇಲೆ ಹೊರಳಾಡಿಕೊಂಡಿರ್ತದೆ, ನರಳಾಟ ಅದು. ಇಲ್ಲಿಯ ಅಲೌಕಿಕತೆ ಅದಷ್ಟನ್ನು ಮಾಡಬಲ್ಲಂಥದ್ದು. ಈ ಬಗೆಗೆ ಭೈರಪ್ಪನವರು ತುಂಬ ಚೆನ್ನಾಗಿ ತಮ್ಮ ನಾಯಿ ನೆರಳು ಕಾದಂಬರಿಯ ಒಂದು ಪ್ರಸ್ತಾವನೆಯಲ್ಲಿ ಬರೀತಾರೆ. ಅದು ಈಗ ನಾನೇಕೆ ಬರೆಯುತ್ತೇನೆ ಅನ್ನುವ ಪುಸ್ತಕದಲ್ಲಿ ಸೇರಿಕೊಂಡಿರುವ ಲೇಖನವಾಗಿದೆ. ಅಲ್ಲಿ ಅವರು ಹೇಳ್ತಾರೆ ಈ ಕಾದಂಬರಿಗಳಿಗಿರುವಂಥ ಸೌಕರ್ಯ ಇಂಥದ್ದು ಅಂತ. ಮತ್ತು ಆ ತ್ರೇತಾಗ್ನಿಗಳು ಹೇಳ್ತಾರೆ, ಆಚಾರ್ಯ ಮರೆಯಬೇಡ, ಈ ದೇಹ ನಿನ್ನದಲ್ಲ, ನಿನಗೆ ಅದನ್ನು ಕೊಟ್ಟಿರುವ ನಾವು ಅದರಲ್ಲಿದ್ದೇವೆ. ನೀನು ನಿನ್ನದೆಂದು ಅನುಭವಿಸುವ ಸುಖ ದುಃಖಗಳೆಲ್ಲ ನಮಗೆ ಆಗುವು. ಆದ್ದರಿಂದ ನೀನು ಯಾವಾಗಲೂ ಸಂತೋಷವಾಗಿಯೇ ಇರಬೇಕು. ನಾವೆಲ್ಲರೂ ಕಲಿಯಬೇಕಾದ ಪಾಠ ಇದಲ್ವ. ನಾವು ಸಂಕಟಪಟ್ಟರೆ ನಮ್ಮ ಅಂತರ್ಯಾಮಿಗೆ ಸಂಕಟ, ಆಯಾ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಸಂಕಟ ಅನ್ನುವುದನ್ನು ನೋಡಬೇಕು ಅಂತ. ಮತ್ತು ಮುಂದೆ ನಾವು ನೋಡ್ತೀವಿ, ಆ ಮಗು ಹುಟ್ಟುತ್ತದೆ. ಆ ಬಳಿಕ ಜಾತಕರ್ಮಾದಿಗಳೆಲ್ಲ
ಆಗುತ್ತವೆ. ಆ ಸಂದರ್ಭದಲ್ಲಿ ಮೇಧಾಜನನ ಅನ್ನುವಂಥ ಒಂದು ಕರ್ಮ ಕೂಡ ಆಗುತ್ತದೆ. ಆ ಸಂದರ್ಭದಲ್ಲಿಯೇ ಆಲಂಬನಿಯನ್ನು ಅವನು ಕೇಳ್ತಾನೆ, ಹುಟ್ಟಿದ ತಕ್ಷಣವೇ ಮಗುವಿಗೆ ಗರ್ಭನಾಳ ಛೇದಕ್ಕಿಂತ ಮುಂಚೆ, ಅಂದರೆ ಹೊಕ್ಕಳ ಬಳ್ಳಿಯನ್ನು ತುಂಡರಿಸೋದಕ್ಕೆ ಮುಂಚೆ ಮೇಧಾಜನನ ಕರ್ಮ ಮಾಡಬೇಕು, ಅದಕ್ಕೆ ನೀನು ಒಪ್ಪಿಗೆ ಕೊಡಬೇಕು ಅಂತ ಕೇಳ್ತಾನೆ. ಆಗ ಯಾಕೆ ಇದೆಲ್ಲ ಬೇಕು, ಸೂಲಿಗಿತ್ತಿ ಮಾಡೋಕ್ಕಾಗಲ್ವಾ ಏನು ಅಂತೆಲ್ಲ ಕೇಳಿದಾಗ ಅಲ್ಲ ಅಂತವನು ಹೇಳಿ, ಈ ಅಗ್ನಿ ಮತ್ತು ಸೋಮ ಇವೆರಡೂ ಸೇರಿ ಆಗಿರುವಂಥ ವಿಶ್ವವ್ಯೂಹದ ಬಗ್ಗೆ ಹೇಳ್ತಾನೆ. ಅಗ್ನಿಶೋಮೀಯವಾದ ಮಂಡಲ ಅಂತ, ಇದು ತುಂಬ ದೊಡ್ಡದು. ನಾನು ಅನೇಕ ಬಾರಿ ಪ್ರಸ್ತಾವಿಸಿದ್ದೇನೆ, ಯೋಗ ವಾಸಿಷ್ಠಾದಿ ಗ್ರಂಥಗಳಲ್ಲಿ ಬರುತ್ತದೆ. ಅಲ್ಲಿ ಜಗತ್ತಿನ ಪ್ರತಿಯೊಂದು ವಸ್ತುವು ಅನ್ನವಾಗಿ ಮತ್ತು ಅನ್ನಾದವಾಗಿ, ಅಂದರೆ ಒಂದು ಆಹಾರ ಮತ್ತೊಂದು ಆಹಾರವನ್ನು ತಿನ್ನುವುದು, ಈ ರೀತಿ ಅನ್ನಾದಗಳ ವ್ಯವಸ್ಥೆ. ಪ್ರಾಣವೇ ಅಗ್ನಿ, ಸೋಮವೇ ಅನ್ನ. ಇದನ್ನು ಕೇನೋಪನಿಷತ್ತಿನಲ್ಲಿ ಪ್ರಾಣ ಮತ್ತು ರಯಿ ಅಂತ ಕರೀತಾರೆ. ಆ ಅಗ್ನಿಶೋಮೀಯವಾದ ವ್ಯೂಹ ಉಂಟು. ಇದನ್ನು ಅರ್ಥ ಮಾಡಿಕೊಳ್ಳುವುದೇ ಸಂಧ್ಯಾವಂದನೆ ಅನ್ನುವ ಉಲ್ಲೇಖವನ್ನು ದೇವಡವರು ತಮ್ಮ ಮಹಾಬ್ರಾಹ್ಮಣದ ಪರಿಶಿಷ್ಟ ರೂಪವಾದ ಲೇಖನದಲ್ಲಿ ಕೂಡ ಹೇಳ್ತಾರೆ. ಆ ವಿವರಗಳನ್ನು ನಾವು ನೋಡ್ತೀವಿ. ಮತ್ತು ದೇವತಾ ಪ್ರವೇಶವಾಗುವುದು ಬಲಭುಜದಿಂದ. ಹುಟ್ಟಿದ ಕಾಲದಲ್ಲಿ ನಾಭಿನಾಳ ಛೇದಕ್ಕಿಂತ ಮುಂಚೆನೇ ಮೇಧಾಜನನ ಕರ್ಮ ಮಾಡಿದರೆ ಮಗು ತಂದೆಯ ಮಟ್ಟದ ಪ್ರಜ್ಞಾವಂತಿಕೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಈ ಕರ್ಮ ಮಾಡದಿದ್ದರೆ ಏನಾಗುತ್ತದೆ ಅಂತಂದರೆ, ನಮ್ಮ ಮಗು ನಮ್ಮ ವಂಶದ ವಿಶಿಷ್ಟ ಲಕ್ಷಣಗಳನ್ನು ಪಡೆಯುವುದಕ್ಕೆ ಬದಲಾಗಿ ತನ್ನ ಪೂರ್ವ ವಾಸನೆಗಳಿಗೆ ಅನುಸಾರವಾಗಿ ತನ್ನ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳುವವನು ಅಂತ. ಅಂದರೆ ಯಾವುದೋ ಜನ್ಮದಲ್ಲಿ ಅವನದೇನು ಬಂದಿರುತ್ತೆ ಬ್ಯಾಗೇಜ್, ಅದು ಬರುತ್ತೆ, ನಮ್ಮ ವಂಶದ್ದು ಬರೋದಿಲ್ಲ ಅಂತ. ಅಂದರೆ ತನ್ನ ಇಚ್ಛೆ ಏನಿದೆ ಅದು ನಡೆಯಬೇಕು ಅಂತ ಮತ್ತೆ ಇವನಲ್ಲಿ ಕಾಣಿಸುತ್ತೆ. ಅದು ಹೇಳ್ತಾನೆ, ನಿನ್ನ ಮಗನು ನಮ್ಮ ವಂಶಕ್ಕೆ ತಕ್ಕಂತೆ ಕರ್ಮಠನಾಗಿ ಬಾಳುವುದಕ್ಕೆ ಬದಲು ಇನ್ನೇನೂ ಆಗಬಹುದು. ನಾವು ಅರಮನೆಗೆ ಹೋಗುವುದುಂಟು, ಆದರೆ ರಾಜಾನುಗ್ರಹವನ್ನು ಯಾಚಿಸಿ ಅಲ್ಲ, ರಾಜನನ್ನು ಅನುಗ್ರಹಿಸುವುದಕ್ಕೆ. ಇದು ತಪ್ಪಿ ಹೋಗಬಹುದು. ಎಷ್ಟು ಚೆನ್ನಾಗಿದೆ ನೋಡಿ. ಅವನು ಯಾರೋ ರಾಜರ ಚಮಚ ಚೇಲ ಆಗಿಬಿಟ್ರೆ ಗತಿ ಏನು? ಹಾಗಾಗಬಾರ್ದು. ಇಂಥ ಒಂದು ವಿಶೇಷ ಬೇಕು. ಯಾರೋ ಒಬ್ಬರು ತುಂಬ ಮಡಿವಂತರಾದಂಥ ಕರ್ಮಿಷ್ಠರಾದ ವೇದ ವಿದ್ವಾಂಸರಿದ್ದರಂತೆ. ಅವರ ಮಗ ವೇದಾದಿಗಳನ್ನು ಅಭ್ಯಾಸ ಮಾಡೋದಕ್ಕೆ ಬದಲಾಗಿ ಸಂಗೀತ ಕೇಳ್ತಾರಂತೆ. ತುಂಬ ಕೋಪ ಬಂತು ತಂದೆಗೆ. ರಾಜರಿಗೆ ಅವರು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡೋದು ಬಿಟ್ಟು ಅವ್ರ ಮುಂದೆ ಸೂಳೆ ಥರ ವೀಣೆ ನುಡಿಸ್ಕೊಂಡು ಕೂತ್ಕೊಂಡಿದ್ದಾನೆ ಇವನು ಅಂತಂದ್ರಂತೆ. ಅಂದರೆ ನಾವು ಎಂದು ಅವರಿಗೆ ತಲೆ ಬಾಗಬಾರ್ದು, ಅವರು ನಮಗೆ ತಲೆ ಬಾಗಬೇಕು ಅನ್ನುವಂಥ ಹೆಮ್ಮೆ ಇರುತ್ತಲ್ಲ, ಅದು ಹೊರಟೋಗ್ಬಿಡುತ್ತೆ. ಹಾಗಾಗಬಾರ್ದು. ನಿನ್ನ ಮಗ ತಪೋಲೋಕದಿಂದ ಬಂದವನು, ಸಾಲದೆ ನಿನ್ನಿಂದ ಹಗಲು ಇರುಳು ಪೂರ್ಣಮದ ಎಂಬ ಮಂತ್ರವನ್ನು ಜಪ ಮಾಡಿಸುತ್ತಾ ಪೂರ್ಣ ಧ್ಯಾನದಲ್ಲಿರುವವನು. ಈ ಸಂದರ್ಭದಲ್ಲಿ ಇನ್ನೂ ಒಂದು ಹೇಳಬೇಕು. ಹೆಂಡತಿಗೆ ಈತ ಭದ್ರಂಕರ್ಣೆ ವಿಷ್ಣುಯಾಮ ದೇವಾಹ ಪೂರ್ಣಮದ ಪೂರ್ಣಮಿದಂ ಇತ್ಯಾದಿ ಮಂತ್ರಗಳನ್ನು ಪಾಠ ಮಾಡಿಸಿ ಸದಾಕಾಲ ನೀನು ಹೇಳ್ಕೋ, ಮಗುವಿಗೆ ಆ ಸಂಸ್ಕಾರವಾಗಲಿ ಅಂತ ಹೇಳಿರ್ತಾನೆ. ಮತ್ತು ದೇವಡವರು ಎಲ್ಲರಿಗೂ ವೇದಗಳನ್ನು ಕೊಡಬೇಕು, ಜಾತಮಾತ್ರೇಣ ಗಾಯತ್ರಿ ಅನ್ನುವ ತತ್ವವನ್ನು ಒಪ್ಪಿಕೊಂಡಂಥ ಕ್ರಾಂತಿಕಾರಕರಾದ ಮಹಾವ್ಯಕ್ತಿ. ಅದನ್ನು ಇಲ್ಲಿ ಅವರು ತೋರ್ಪಡಿಸ್ತಾರೆ. ಇದು ವೇದಗಳ ಒಂದು ಭಾವನೆಗೆ, ಅವುಗಳ ಸ್ಪಿರಿಟ್ ಅಂತೀವಲ್ಲ, ಅದಕ್ಕೆ ಯುಕ್ತವಾದ ರೀತಿಯಲ್ಲೇ ಇರುವಂಥದ್ದು. ವೇದವನ್ನು ಎಲ್ಲರಿಗೆ ವಿತರಣೆ ಮಾಡಬೇಕು ಅನ್ನೋದು ವೇದ ವಿರೋಧಿಯಾದಂಥದ್ದೇನಲ್ಲ, ಆದರೆ ಸ್ವೀಕರಿಸುವವನಿಗೆ ವೇದದಲ್ಲಿ ಪ್ರೀತಿ ಗೌರವ ಇರಬೇಕು. ಇದಂತೆ ನಾತಪಸ್ಕಾಯ ನ ಅಭಕ್ತಾಯ ಕದಾಚನ ನ ಚ ಆ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ. ಇದು ಅಷ್ಟೇ ಅಲ್ಲಿರುವಂಥದ್ದು. ಅವನಿಗೆ ಮೇಧಾಜನನವಾಗದೆ ಹೋದರೆ ಅವನ ಕರ್ಮಶ್ರದ್ಧೆಯು ಸಡಿಲವಾಗಿ ಹುಟ್ಟುವಾಗಲೇ ಬ್ರಹ್ಮಜ್ಞನಾಗಿ ಹುಟ್ಟಿ ಹಾಗೆಯೇ ಸನ್ಯಾಸಿ ಆಗಬಾರದು. ಹಾಗೆ ಕರ್ಮಠರ ವಂಶದಲ್ಲಿ ಕರ್ಮಲೋಪವಾಗಬಾರದೆಂದು ಈ ಪ್ರಾರ್ಥನೆ ಅಂತ. ಅಂದರೆ ಒಂದೊಂದು ವಿದ್ಯೆಯನ್ನು ಉಳಿಸಬೇಕಾದ ಬಾಧ್ಯತೆ ನಮ್ಮದಲ್ವಾ, ಅದು ನೋಡಬೇಕು. ಕರ್ಮಠತ್ವ ಅಂತ ಅನ್ನಬಹುದು, ಆದರೆ ಆ ವಿದ್ಯೆ ಉಳಿದೇ ಇದ್ದರೆ ಗತಿ ಏನು? ಇವತ್ತು ಈಚೆಗೆ ಪತ್ರಿಕೆಯಲ್ಲಿ ಬಂತು, ಹಾರ್ನ್ ಬಿಲ್ ಅಂತ ಒಂದು ಪಕ್ಷಿ, ಕನ್ನಡದಲ್ಲಿ ಮಂಗಟ್ಟೆ ಪಕ್ಷಿ, ಮಂಗಟ್ಟೆ ಹಕ್ಕಿ ಅಂತ ಕರೀತಾರೆ. ಅದರ ಬಗ್ಗೆ ವಿಶ್ವೇಶ್ವರ ಭಟ್ರು ದಾಂಡೇಲಿ ಕಡೆಗೆ ಹೋಗಿ ನೋಡಿ ಬಂದು ಒಂದು ಲೇಖನ ಬರೆದರು. ಯಾವ ರಾಜಕೀಯ ವ್ಯಕ್ತಿಗಳು ಯಾವ ಪ್ರಸಂಗಕ್ಕೂ ಬರೆದೇ ಇರುವಷ್ಟು 500ಕ್ಕೂ ಹೆಚ್ಚು ಮೇಲ್ಗಳು ಎಲ್ಲ ಅವರಿಗೆ ಬಂತು ಅಂತ ಅವ್ರು ಮತ್ತೆ ಬರ್ಕೊಂಡ್ರು. ಆಮೇಲೆ ಯಡಿಯೂರಪ್ಪನವರು ಅದಕ್ಕೆ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು ಅಂತೆಲ್ಲ ನಾವು ನೋಡಿದ್ವಿ. ಅಂದರೆ ಒಂದು ಹಕ್ಕಿ ಬದುಕಬೇಕು ಅಂದರೆ ಎಷ್ಟು ಕಾಳಜಿ ವಹಿಸ್ತೀವಿ. ಒಂದು ವಿದ್ಯಾ ಪರಂಪರೆ ಬದುಕಬೇಕು ಅಂದರೆ ಅಷ್ಟು ಕಾಳಜಿ ವಹಿಸಬಾರ್ದೆ ನಾವು? ಒಂದು ಜ್ಞಾನಶಾಖೆ ಉಳಿಯಬೇಕು, ಒಂದು ಕಲಾಶಾಖೆ ಉಳಿಯಬೇಕು, ಒಂದು ಜೀವನ ಪದ್ಧತಿ ಉಳಿಯಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು. ಬೀಟಿ ಬದನೇನಾ ನಾಟಿ ಬದನೇನಾ ಅಂತ ಕೋಲಾಹಲ ನಡೀತಾ ಇದೆ. ಅದೆಲ್ಲ ಪರವಾಗಿಲ್ಲ, ಅದನ್ನೆಲ್ಲ ಉಳಿಸಬೇಕು ಅಂತನ್ನೋರು
ಇಂಥ ವಿದ್ಯೆಗಳನ್ನು, ಇಂಥ ಅರಿವನ್ನು, ಇಂಥ ತಿಳಿವನ್ನು ಉಳಿಸಬೇಕು ಅನ್ನೋ ಕಡೆಗೆ ಮಾತ್ರ ಚಕಾರ ಎತ್ತೋದಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಸೇರಿದಂತೆ ಬೇಕಾದಷ್ಟು ಜನ ಮಹಾ ಕೋಲಾಹಲವಾಗಿ ಏನೆಲ್ಲ ಮಾಡ್ತಾರೆ. ಪಂಪ ಅಂತ ಪಂಪ್ ಹೊಡಿತಾನೆ ಇರ್ತಾರೆ. ಪಂಪನ ಕಂದಪದ್ಯ ಬರೆಯೋದು ಹೇಗೆ, ಪಂಪನ ವೃತ್ತ ಬರೆಯೋದು ಹೇಗೆ ಅಂತ ಒಬ್ಬರಾದರೂ ಒಮ್ಮೆಯಾದರೂ ಯೋಚನೆ ಮಾಡಿದ್ದಾರೆ? ಯಾರೂ ಇಲ್ಲ, ಯಾವುದೂ ಮಾಡೋದಿಲ್ಲ. ಇಂಗ್ಲೀಷ್ನಲ್ಲಿ ಈಗಲೂ ಕೂಡ ಸಾನೆಟ್ ಬರೆಯೋದಕ್ಕೊಂದು ಸ್ಪರ್ಧೆ ಇಡ್ತಾರೆ. ವರ್ಷವೂ ಸಾನೆಟ್ ಬರೆಯೋದಕ್ಕೆ ಅಂತಲೇ ಒಂದು ವ್ಯವಸ್ಥಿತವಾದ ಪುದುಗೊಟ್ಟು ಎಲ್ಲ ಇದೆ ಅಂತ ಗೊತ್ತಾಗುತ್ತದೆ. ಕನ್ನಡದಲ್ಲಿ ಈ ಸಾಹಿತಿಗಳು ಕಂದಗಳನ್ನು ಮಾಡ್ತಾ ಹೋಗ್ತಾರೆ ಹೊರತು ಕಂದಪದ್ಯ ಬರೆಯೋದ್ರ ಕಡೆಗೆ ಬರೋದಿಲ್ಲ. ಬರೆಯದೇನೆ ಅದೇನು ಅಂತ ಮೂದಲೆ ಅದು ಬೇರೆ ಉಂಟು. ಈ ಪರಂಪರೆ ಉಳಿಸಬೇಕು ಅಂತಿಲ್ಲ. ಕನ್ನಡ ಪರಂಪರೆ ಶಾಸ್ತ್ರೀಯ ಭಾಷೆ ಆಗಬೇಕು, ಮಣ್ಣಾಗಬೇಕು, ಮಸಿ ಆಗಬೇಕು ಅಂತೆಲ್ಲ ಅಂತಾರೆ. ಹಾಗಲ್ಲ. ಮೇಧಾಜನನದಂಥ ಕರ್ಮ ಅಂದರೆ ಈ ರೀತಿ ಕನ್ನಡ ಪರಂಪರೆ ಇರಲಿ, ಯಾವುದೇ ಪರಂಪರೆ ಇರಲಿ, ಅದರ ಸತ್ವವನ್ನು ಉಳಿಸುವಂಥದ್ದು ಅಂತ ಮಾಡಬೇಕು. ಅದಿಲ್ಲದೆ ಇದ್ದರೆ ಹೇಗೆ? ಆಮೇಲೆ ಇನ್ನಷ್ಟು ವಿವರಗಳನ್ನು ನಾವು ನಾಳೆ ನೋಡೋಣ. ನಮಸ್ಕಾರ.